ಬಹಳ ಭೀಕರವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಬಟ್ ಈ ಭೀಕರವಾದ ಸನ್ನಿವೇಶದಲ್ಲಿ ಇದ್ದೀವಿ ಅಂತಂದ ತಕ್ಷಣ ಮಾರ್ಗಗಳು, ಪರ್ಯಾಯಗಳು ಎಲ್ಲ ಮುಚ್ಚೋಗಿವೆ, ಆಗೋಯ್ತು, ಇನ್ನು ಡೆಡ್ ಎಂಡ್ ಅಂತ ಹೇಳ್ತೀವಲ್ಲ, ಅಲ್ಲಿ ತಲುಪಿದೀವಿ ಅಂತ ನನಗೇನು ಅನ್ನಿಸ್ತು. ಮೊದಲು ಸಾಹಿತ್ಯದಾಗ ಆಮೇಲೆ ಸಾಹಿತ್ಯ ಅದ್ರ ಆಸಕ್ತಿ ಬಂದಿದೆ. ಬಹಳ ಆಶ್ಚರ್ಯ ಅಂತ ಅನ್ನಿಸ್ಬೋದು ನಿಮಗೆ. ನಮ್ಮ ಅಪ್ಪನಿಗೆ ಒಂದು ಕಡೆ ಸಂಸ್ಕೃತ ಅಷ್ಟು ಅಧ್ಯಯನ ಮಾಡ್ತಿದ್ದು, ಕಾರ್ಲ್ ಮಾರ್ಕ್ಸ್ನ ಕ್ಯಾಪಿಟಲ್ಲು ತುಂಬಾ ಮುಖ್ಯವಾದ ಪಟ್ಟಿರೋದು. ನನಗೇನು ಬೇಕೋ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ, ನನ್ನಲ್ಲಿರುವ ಒಂದು 80% ಪುಸ್ತಕ ನಮ್ಮ ಅಪ್ಪನ ಲೈಬ್ರರಿ. ಪಠ್ಯದ ಒಳಗನೆ 108 ಸಮಸ್ಯೆಗಳಿವೆ, ಬಗೆಹರಿಸಲಾಗದ ಸಮಸ್ಯೆಗಳು, ಇರ್ರಿಸಾಲ್ವಬಲ್ ಕಾನ್ಫ್ಲಿಕ್ಟ್, ಟೆನ್ಷನ್ಗಳು. ಮಹಾಭಾರತದಲ್ಲೂ ಇದಿದೆ ಅಂತ ಆ ರೀತಿ ನಮ್ಮಪ್ಪ ಪಠ್ಯಗಳನ್ನ ಓದ್ತಿದ್ರು. ಬೈನರಿಗಳಲ್ಲೇ ಲೋಕವನ್ನು ಗ್ರಹಿಸಲಿಕ್ಕೆ ಹೊರಟ ತಾತ್ವಿಕತೆ ರೂಪುಗೊಳ್ಳಿಕ್ಕೆ ಅಂತ ಯಾವುದನ್ನ ನಾವು ಉದಾರವಾದಿಗಳು ಅಂತಿದ್ವೋ, ಲಿಬರಲ್ಸ್ ಅಂತಿದ್ವೋ, ಇವರು ಕರ್ಮಟವಾದಿಗಳ ತರ. ಇದಕ್ಕೆ ವಿರುದ್ಧವಾಗಿರುವಂತಹ ಲಿಬರಲ್ಸ್ ಇದನ್ನ ಸಾರ ಸಗಟು ತಿಳಿಸ್ತಾರೆ. ಮಧ್ಯಮ ಮಾರ್ಗ ಅನ್ನೋದಿದೆ, ಒಂದು ಪದ ಇದೆ ಅನ್ನೋದಿದ್ರೆ ಇವ್ರಿಗೆ ಅವರು ಬಲಪಂಥಿ ತರ ಕಾಣಿಸ್ತಾರೆ, ಬಲಪಂಥೀರಿಗೆ ಇವರು ಎಡಪಂಥಿ ತರ ಕಾಣಿಸ್ತಾರೆ. ಸೊ ನಡುವೆ ನಿಂತು ಇವು ಎರಡರ ನಡುವೆ, ಎರಡು ಅತಿರೇಕಗಳ ನಡುವೆ ಅನೇಕ ಸತ್ಯಗಳಿವೆ, ಬಹುಮುಖಿ ಸತ್ಯಗಳಿವೆ ಅಂತಂದ್ರೆ ಇಬ್ಬರ ಕೈಲೂ ಅವರು ಜಜ್ಜಾಡಿಸ್ಕೊಂಡು ಇರ್ಬೋದು. ಹಿಂಗಾಗೋಗಿದೆ. ಇದು ನಿಜವಾಗ್ಲೂ ಭಾರತದ ರಾಷ್ಟ್ರೀಯತೆಯ ಒಂದು ಕ್ರೈಸಿಸ್. ರಾಷ್ಟ್ರೀಯತೆಗೂ ನಾವು ಯಾವುದನ್ನ ನ್ಯಾಷನಲಿಸಮ್ ಅಂತೀವೋ, ನೀವು ಥಳಕ್ ಹಾಕಿದ್ರೆ ರಿಲಿಜಿಯಸ್ ನ್ಯಾಷನಲಿಸಮ್, ಪಾಲಿಟಿಕ್ಸ್, ರಾಜಕೀಯ ರಾಜಕಾರಣ ಥಳಕ್ ಹಾಕಿಬಿಟ್ರೆ ಅದು ಒಂದಲ್ಲ ಒಂದು ಕಡೆಗೆ ವಾಲುತ್ತೆ, ಅತ್ಲ ಕಡೆ ಎಳೆಯುತ್ತೆ. ಇಡೀ ಜಗತ್ತನ್ನ ಆಳ್ತಾ ಇರೋದು ಒಂದು ಬಂಡವಾಳ, ಇನ್ನೊಂದು ಇಸ್ಲಾಮೋಫೋಬಿಯಾ. ಇಸ್ಲಾಂನ ವಿರುದ್ಧ, ಇಸ್ಲಾಂ ಬಗ್ಗೆ ಇರುವಂತ ದ್ವೇಷ. ನಮ್ಮ ಹಲ್ ತೋರಿಸ್ಬಿಟ್ಟು ಹೇಳೋದು, ಅದು ಒಂದು ರೂಪಕ್ಕೂ ಹೌದು, ನಿಜವೂ ಕೂಡ. ನನ್ನ ಹಲ್ ಬಿಡಕ್ಕೂ ಬ್ರಿಟಿಷರ್ಸ್ ಕಾರಣ. ಯಾಕೆ ಅಂತ ಕೇಳಿದ್ರೆ, ಬೇವು ಹೋಯ್ತು, ಬೇವಿನಿಂದ ಉಜ್ಜುಗಳದ್ದು ಹೋಯ್ತು, ಟೂತ್ ಪೇಸ್ಟ್ ಬಂತು, ಟೂತ್ ಬ್ರಷ್ ಬಂತು. ಈ ರೀತಿ ನಮ್ಮ ವಿದ್ಯಾಭ್ಯಾಸವು ಯಾರಾದ್ರೂ ಇದು ಶ್ರೇಷ್ಠ, ಇದು ಕನಿಷ್ಠ, ಅಲ್ಲೇನಿದೆ ಇಲ್ಲೇನಿದೆ ಅಂತ ಆಶ್ಚರ್ಯ ಆಗುತ್ತೆ. ಇದು ಭೌತಿಕತೆಯ ಮಾರ್ಗವಾಯಿದು, ಕ್ರಮವಾಯಿದು. ಬಟ್ ನೀವು ನಿಮ್ಮ ಸಂಗೀತದ ಆಸಕ್ತಿ ಮತ್ತು ಪ್ರೀತಿ, ಕಾಳಜಿ ಇದೆಯಲ್ಲ, ಅದು ಬರೀ ದಕ್ಷಿಣಾದಿಗೆ ಮಾತ್ರ ಸೀಮಿತವಾದದ್ದಲ್ಲ. ಉಸ್ತಾದ್ ಅಮೀರ್ ಖಾನ್, ದೊಡ್ಡ ಗಾಯ, ಮತ್ತೆ ಮಲ್ಲಿಕಾರ್ಜುನ್ ಮನ್ಸೂರ್ ನನಗೆ ಎರಡು ಬಹಳ ದೊಡ್ಡ ಸಂಕೇತ. ಆಕ್ಚುಲಿ ಸಾಹಿತ್ಯದಿಂದ ಹುಡುಕುವುದಕ್ಕೂ ಹುಡುಕಿದಾಗ ಸಿಗೋದು, ಸಂಗೀತದಿಂದ ಹುಡುಕಿದಾಗ ಸಿಗೋದಕ್ಕೆ ಏನು ವ್ಯತ್ಯಾಸ? ಬಹಳ ದೊಡ್ಡ ವ್ಯತ್ಯಾಸ ಏನು ಅಂದ್ರೆ, ಅದು ಸಂಗೀತ ಅನಿರ್ವಚನೀಯ. ಸಂಗೀತದ ತಾತ್ವಿಕತೆ ಹುಡುಕಾಟ, ಸಾಹಿತ್ಯದ ತಾತ್ವಿಕ ಹುಡುಕಾಟದಲ್ಲಿ ಕೂಡ ಭಿನ್ನತೆ ಇದೆ. ಖಂಡಿತ ಭಿನ್ನತೆ ಇದೆ. ಇದಕ್ಕೆ ಒಂದು ಮಾತು ಹೇಳ್ಬೋದು ಅಂದ್ರೆ, ಎಲಿಯಟ್ ಕೇಳಂಗೆ, ಪೋಯಿಟ್ರಿ ಮಸ್ಟ್ ಆಸ್ಪೈರ್ ಟುವರ್ಡ್ಸ್ ದಿ ಸ್ಟೇಟ್ ಆಫ್ ಮ್ಯೂಸಿಕ್ ಅಂತ. ಚಿಕ್ಕ ವಯಸ್ಸಿನಲ್ಲೇ ಕದ್ದು ಮುಚ್ಚಿ ವಾರಕ್ಕೆ 5-6 ಸಿನಿಮಾ ನೋಡ್ಬಿಡೋದು. ಈ ಸಿನಿಮಾ ಒಳ್ಳೇದು, ಆ ಸಿನಿಮಾ ಒಳ್ಳೇದಲ್ಲ ಅನ್ನೋ ಪರಿಜ್ಞಾನವೇ ಇರಲಿಲ್ಲ, ನನಗೆ ಅಗತ್ಯವೂ ಇಲ್ಲ. ನೀವು ಒಂದು ಸಿನಿಮಾದ ಅನುಭವವನ್ನು ವಿಶ್ಲೇಷಣೆಗೆ ಒಳಪಡಿಸಿ ಬರೆಯುವ ಸಂದರ್ಭದಲ್ಲಿ ಈ ಸಂಗೀತ ಕೇಳಿದ ಅನಿರ್ವಚನೀಯ ಅನುಭವ ಸಿನಿಮಾದ ಅನುಭವ ಕೂಡ ಅಲ್ವಾ? ನಾನು ಸೆಕೆಂಡ್ ಡ್ರಾಫ್ಟ್, ಥರ್ಡ್ ಡ್ರಾಫ್ಟ್, ಫೋರ್ತ್ ಡ್ರಾಫ್ಟ್ ಯಾವತ್ತೂ ನಮ್ಮ ಇಫ್ ಇಟ್ಸ್ ಗುಡ್, ಫೈನ್, ಐ ಆಮ್ ಹ್ಯಾಪಿ. ಅದು ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ, ಆ ಸಂದರ್ಭಕ್ಕೆ, ಆ ಸನ್ನಿವೇಶಕ್ಕೆ ನನಗೆ ರೈಟಿಂಗ್ ಇಸ್ ದ ಪ್ರಾಡಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಟೈಮ್, ಆ ಮೊಮೆಂಟ್. ಇಫ್ ಯು ಆಸ್ಕ್ ಮೀ ಟು ರೈಟ್ ಅಗೇನ್, ಅದು ಹಂಗಿರದೇ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂತಹವರು ಹಿರಿಯ ವಿದ್ವಾಂಸರು, ಲೇಖಕರು ಆದ ಎನ್ ಮನು ಚಕ್ರವರ್ತಿ ಅವರು. ಅವರು ಬಹುಶ್ರುತರು. ನಿಜವಾದ ಅರ್ಥದಲ್ಲಿ ಸಾಹಿತ್ಯ, ಸಂಗೀತ, ನಾಟಕ, ಸಿನಿಮಾ ಹೀಗೆ ಹಲವು ಕ್ಷೇತ್ರಗಳ ಬಳಿ ಆಸಕ್ತಿ ಇರುವಂತಹ ಮನು ಚಕ್ರವರ್ತಿ ಅವರ ತಾತ್ವಿಕತೆಯಲ್ಲಿ ಕೂಡ ಹೆಚ್ಚು ಆಸಕ್ತಿ ಇರುವಂತಹವರು. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ.
ನಾನು ಬುಕ್ ಬ್ರಹ್ಮದ ನಿಮ್ಮ ಅನೇಕ ಸಂದರ್ಶನಗಳನ್ನ ಕೇಳಿಸ್ಕೊಂಡಿದ್ದೀನಿ, ಚೆನ್ನಾಗಿ ನಡೀತಿದೆ. ಸೊ ಇದರಲ್ಲಿ ಭಾಗವಹಿಸೋಕ್ಕೆ ನನಗೂ ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ನನಗೆ ಒಂದು ಕುತೂಹಲ ಏನಂದ್ರೆ, ನೀವು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯದವನ್ನ ಕಲಿಸುವವರಾಗಿ, ಮೊದಲು ಸಾಹಿತ್ಯ ವಿದ್ಯಾರ್ಥಿಯಾಗಿ ಆಮೇಲೆ ಸಾಹಿತ್ಯವನ್ನು ಕಲಿಸ, ಅದರ ಆಸಕ್ತಿ ಬಂದದ್ದು ಹೆಂಗೆ? ನಿಜ ಹೇಳಬೇಕು ಅಂದರೆ, ಒಂದು ಅದು ಚಿಕ್ಕ ವಯಸ್ಸಿನಲ್ಲೇ ಮೌಖಿಕವಾಗಿ ಬಂತು. ಅಂದರೆ ನಮ್ಮ ತಾತ ಧರ್ಮಶಾಸ್ತ್ರದ ವಿದ್ವಾಂಸರು. ಹೌದು. ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಇದೆಯಲ್ಲ, ಅದು ಧರ್ಮಶಾಸ್ತ್ರವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರಲ್ಲಿ ಪ್ರಥಮರು. ಆಸ್ಥಾನ ಮೈಸೂರು ಅರಮನೆ ಆಸ್ಥಾನ ವಿದ್ವಾನ್ ಆಗಿದ್ರು. ಹೌದು. ಟಿ ಶ್ರೀನಿವಾಸ ಗೋಪಾಲಾಚಾರ್ಯ ಅಂತ. ಇದ್ದಕ್ಕಿದ್ದಂಗೆ ಕೂರಿಸ್ಕೊಂಡು ಕಥೆಗಳನ್ನ, ಶ್ಲೋಕಗಳನ್ನ ಹೇಳ್ತಾ ಹೇಳ್ತಾ, ಅಂದರೆ ಚಿಕ್ಕ ವಯಸ್ಸಲ್ಲಿ ಸಂಸ್ಕೃತ ಓದಕ್ಕೂ ಬರ್ತಿರ್ಲಿಲ್ಲ, ವ್ಯಾಕರಣ ಗೊತ್ತಿರಲಿಲ್ಲ, ಕಿವಿ ಮೇಲ್ ಬಿಡೋದು. ಶ್ರವಣ ಇದೆಯಲ್ಲ, ನಿಜವಾದ ಅರ್ಥದಲ್ಲಿ ಶ್ರುತಿ ಅನ್ನೋದಿದ್ರೆ ಅದು ನಮ್ಮ ತಾತನಿಂದ. ಎರಡನೇದು ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆ GN ಚಕ್ರವರ್ತಿ ಅವರು. ಮೈಸೂರು ಅರಮನೆಗೆ ಜಯಚಾಮರಾಜ ಪ್ಯಾಲೇಸ್ಗೆ 36 ವಾಲ್ಯೂಮ್ ಇದು ಋಗ್ವೇದವನ್ನ ಇದು ಮಾಡಿ ವಿಶ್ಲೇಷಣೆ ಮಾಡಿ ಅದಕ್ಕೆ ನೋಟ್ಸ್ ಬರೆದು ಟಿಪ್ಪಣಿಗಳನ್ನೆಲ್ಲ ಬರೆದು, ಆಮೇಲೆ ಮಹಾಭಾರತ ಮತ್ತೆ ಋಗ್ವೇದ ಅವರಿಗೆ ಬಹಳ ತುಂಬಾ ಮುಖ್ಯವಾದಂತ ಕಥೆಗಳು, ಜೀವನ ಪೂರ್ತಿ, ಜೀವನ ಪರ್ಯಂತ. ಋಕ್ ಸಂಹಿತಾ ಸಾರ ಅಂತಾನು ಬರೆದಿದ್ದಾರೆ. ರಾಮಾಯಣದಿಂದ ಮಹಾಭಾರತದಿಂದ ಅದು ಎಲ್ಲೆಲ್ಲ ಬೇಕು, ಮೊದಲಿನ ಕೊನೆ ತನಕ ಅಂತಲ್ಲ, ಯಾವುದಾದ್ರೂ ಒಂದು ನಿದರ್ಶನ ಕೊಡಬೇಕು ಅಂತಿದ್ರೆ ಅದು ಗಂಟೆಗಟ್ಟಲೆ ದಿನ ಅದು ನಡೀತಾ ಹೋಗ್ತಾ ಇರೋದು. ಸೊ ಅದು ಒಂದು ರೀತಿ ಸಾಹಿತ್ಯದ ಅಧ್ಯಯನವೂ ಆಗ್ತಾ ಇತ್ತು. ಅಂದ್ರೆ ಲಿಖಿತವಾದ ಅಥವಾ ಪ್ರಿಂಟ್ ಆಗಿರುತ್ತಲ್ಲ, ಮುದ್ರಿತವಾದ ಪಠ್ಯಗಳ ಮೂಲಕ ಅಲ್ಲ, ನಿಜವಾದ ಮೌಖಿಕ ಸಂಪ್ರದಾಯದಲ್ಲಿ ನಿದರ್ಶನಗಳನ್ನ ಕೊಡ್ತಾ, ಸುಭಾಷಿತಗಳಿಂದ ಕೊಡ್ತಾ, ಅದು ಹೆಂಗೆ ತೆರ್ಕೋತಾ ಹೋಯ್ತು ಅಂತಂದ್ರೆ, ಇದು ಒಂದು ಭಾಗ ಸಾಹಿತ್ಯ ಅಂತಂದ್ರೆ. ನಮ್ಮ ಅಪ್ಪನಿಗೆ ಆಗ್ಲೇ ಟಾಲ್ಸ್ಟಾಯ್, ದಾಸ್ತೋವ್ಸ್ಕಿ, ಶೇಕ್ಸ್ಪಿಯರ್ ಅಂದ್ರೆ ಪಶ್ಚಿಮಾನ, ಈ ಪೂರ್ವ ಪಶ್ಚಿಮ ಅನ್ನೋದಿದೆಯಲ್ಲ, ಗಟ್ಟಿಯಾಗಿ ಅವರಿಗೆ ಎರಡರನ್ನು ಸೇರಿಸ್ಕೊಂಡು ಮೇಳೈಸಿ ವ್ಯತ್ಯಾಸಗಳು, ಸಾಮ್ಯತೆಗಳನ್ನ ಕಂಡುಹಿಡಿಯೋದು ಅವ್ರಿಗೆ ಬಹಳ ಮುಖ್ಯವಾಗಿತ್ತು. ನಾನು MAಗೆ ಹೋಗುವಾಗಲೂ ಶೇಕ್ಸ್ಪಿಯರ್ನ ಪಠ್ಯಗಳು, ವರ್ಡ್ಸ್ ವರ್ತ್ ಎಂಟೈರ್ ರೊಮ್ಯಾಂಟಿಕ್ ಇದು, ಕ್ರಿಟಿಕಲ್ ಎಸ್ಸೇಸು, ಬ್ಲೇಕ್ನ ಪದ್ಯಗಳು, ಕಲೆಕ್ಟೆಡ್ ವಾಲ್ಯೂಮ್ಸ್, ಬೇಕಾದ್ರೆ ತೋರಿಸ್ತೀನಿ ಎಲ್ಲ, ಕಾಲ್ರಿಡ್ಜ್, ವರ್ಡ್ಸ್ ವರ್ತ್ನ ಕಂಪ್ಲೀಟ್ ವರ್ಕ್ಸ್. ಬಹಳ ಆಶ್ಚರ್ಯ ಅಂತ ಅನ್ನಿಸ್ಬೋದು ನಿಮಗೆ. ನಮ್ಮ ಅಪ್ಪನಿಗೆ ಒಂದು ಕಡೆ ಸಂಸ್ಕೃತ ಅಷ್ಟು ಅಧ್ಯಯನ ಮಾಡ್ತಿದ್ರು, ಕಾರ್ಲ್ ಮಾರ್ಕ್ಸ್ನ ಕ್ಯಾಪಿಟಲ್ಲು ತುಂಬಾ ಮುಖ್ಯವಾದ ಪಠ್ಯವಾಗ ಮನೆಯಲ್ಲಿತ್ತು, ಬರ್ಟ್ರಾಂಡ್ ರಸಲ್ ತುಂಬಾ ಮುಖ್ಯವಾಗಿತ್ತು, ವೈಟ್ ಹೆಡ್ ಮುಖ್ಯವಾಗಿತ್ತು, ಇಸಯಾ ಬರ್ಲಿನ್ ಅಂತ ಫಿಲಾಸಫರ್ ಆಫ್ ಹಿಸ್ಟ್ರಿ. ನನಗೇನು ಬೇಕೋ ಮನೆಯಲ್ಲಿ ಇರೋದು, ಒಂದು ದೊಡ್ಡ ಲೈಬ್ರರಿ ಆಗಿರೋದು. ನನ್ನಲ್ಲಿರುವ ಒಂದು 80% ಪುಸ್ತಕ ನಮ್ಮ ಅಪ್ಪನ ಲೈಬ್ರರಿ. ಇದು ನನಗೆ ಆಶ್ಚರ್ಯವೂ ಅಲ್ಲ, ಯಾಕೆಂದ್ರೆ ಆ ಕಾಲದಲ್ಲೇ ಆ ವಿದ್ವತ್ತು ಅನ್ನೋದು ಹಂಗಿತ್ತು. ನಾನು ಯಾವುದೋ ಒಂದು ಸಭೆಯಲ್ಲಿ ಮಾತಾಡಬೇಕಾದ್ರಿಂದ ಕುವೆಂಪುವನ್ನ ದೀರ್ಘವಾಗಿ ಅಧ್ಯಯನ ಮಾಡ್ತಿರ್ಬೇಕಾದ್ರೆ, ಕಾದಂಬರಿಗಳಲ್ಲ, ಅವರ ಗದ್ಯವನ್ನ. ಆಶ್ಚರ್ಯ ಏನು ಅಂದ್ರೆ, ಎಷ್ಟು ಇಂಗ್ಲಿಷ್ ಮೇಸ್ಟ್ರುಗಳಿಗೆ ಗೊತ್ತಿತ್ತೋ ಇಲ್ವೋ, ಕುವೆಂಪು ಕೋಟ್ ಮಾಡೋದು I.A. ರಿಚರ್ಡ್ಸ್ ನಿಂದ. ನಮ್ಮಪ್ಪ ಕೋಟ್ ಮಾಡ್ತಾ ಇದ್ದು ಎಲಿಯಟ್ನ ಸೆಲೆಕ್ಟೆಡ್ ಪ್ರೋಸು, 4 ಕ್ವಾರ್ಟೆಟ್ಸ್. ಕುವೆಂಪು ಆ ಕಾಲದಲ್ಲೇ ಹಂಗಿತ್ತು. ಹಿರಿಯಣ್ಣನವರು, ನಮ್ಮಪ್ಪಂಗೆ ಗುರುಗಳು ಹಿರಿಯಣ್ಣನವರು, ಆಮೇಲೆ ತೀನಂ ಶ್ರೀಕಂಠಯ್ಯನವರು, DL ನರಸಿಂಹಾಚಾರ್ಯರು. ಅದು ಒಂದು ಪೀಳಿಗೆಯ, ಒಂದು ಯುಗದಲ್ಲಿ ಇದ್ದಂತಹ ಅಧ್ಯಯನಶೀಲವಾದಂಥ ಒಂದು ಸಂಸ್ಕೃತಿ. ನನಗೆ ಚಿಕ್ಕ ವಯಸ್ಸಲ್ಲಿ ಅದು ಹೆಂಗೆ ಶುರು ಆಯಿತು ಅಂದರೆ, ನಾ ಪ್ರಜ್ಞಾಪೂರ್ವಕವಾಗಿ ಅದೇನು ಬೆಳೆಸ್ಕೊಂಡಿದ್ದಲ್ಲ, ಮನೆಯಲ್ಲಿತ್ತು. ಸಂಗೀತವೂ ಕೂಡ ಹಾಗೆ. ಇನ್ಫ್ಯಾಕ್ಟ್ ನಮ್ಮ ತಾತ ಇರುವಾಗ, ನಾನು ಇನ್ನೂ ತುಂಬ ಚಿಕ್ಕ ಹುಡುಗ, ಅದು ನನಗೆ ನೆನಪಿನಲ್ಲಿಲ್ಲ, ಕೇಳಿ ನಂತರ ಕರ್ನಾಟಕದ ದಿಗ್ಗಜರೆಲ್ಲ, ಅರಿಯಕುಡಿ ರಾಮಾಂಜಯ್ಯಂಗರು, ಆಗ ಅವ್ರ ಶಿಷ್ಯರಾಗಿದ್ದ ಪಾಲ್ಘಾಟ್ KV ನಾರಾಯಣ, ಪಾಲ್ಘಾಟ್ ಮಣಿಯಯ್ಯರು, ಪಾಲ್ಘಾಟ್ ರಘು, ಲಾಲ್ಗುಡಿ ಜೈರಾಮನ್, ಎಲ್ಲರೂ ಮನೆಯಲ್ಲೇ ಬಂದು ಊಟ ಮಾಡ್ತಿದ್ದದ್ದು. ಸೊ ಇದು ಕೇವಲ ನಮ್ಮನೆಗಿದ್ದಂಥ ವಿಶಿಷ್ಟವಾದಂಥ ಒಂದು ಅನುಭವ ಅಂತ ನಾನು ಅನ್ಕೊಂಡಿಲ್ಲ. ಸುಮಾರು ಜನಕ್ಕೆ ಈ ರೀತಿಯ ಅನುಭವಗಳಿತ್ತು. ಮೈಸೂರಲ್ಲಂತೂ ಆಗ ನಾನು 84ರ ತನಕ, ನನ್ನ 25-26ನೇ ವಯಸ್ಸಿನಾಗ ಬೆಂಗಳೂರಿಗೂ ಬಂದಿರಲಿಲ್ಲ, ಬಂದು ಹೋಗಿ ಮಾಡುವೆ ಅಷ್ಟೇ. ಬಟ್ ನಿಜವಾಗ್ಲೂ ಮೈಸೂರು ಅನ್ನಂದರೆ, ಆಗಿನ ಮೈಸೂರು 80ರ ತನಕ ಇದ್ದ ಮೈಸೂರು
ಬಹುಶಃ ಮೈಸೂರಿನ ನಾವು ಅದರ ಸ್ಪಿರಿಟ್ ಅಂತ ಹೇಳ್ತೀವಲ್ಲ, ಅದರಲ್ಲೇ ಇತ್ತು ಕಲಿಕೆ, ಓದು ಅಂತ. ಕರ್ನಾಟಕದ ದೊಡ್ಡ ಸಂಗೀತಗಾರರೆಲ್ಲ ಮೈಸೂರಿನಲ್ಲೇ ಇದ್ದಂಥವ್ರು. ವೀಣಾ ವೆಂಕಟಗಿರಿಯಪ್ಪನವರು, ಶೇಷಣ್ಣನವರು, ವಾಸುದೇವಾಚಾರ್ಯರು, ಚೌಡಯ್ಯನವರು, ಪಿಟೀಲ್ ಚೌಡಯ್ಯ ನಮ್ಮ ಮನೆ ಮೇಲೆ ಬಜ್ಜಣ್ಣ ಲೇನ್ ಅಂತ ಚಾಮರಾಜಪುರ, ನಮ್ಮ ಮನೆ ಮೇಲಿರೋರು. ಅವ್ರ ಕಾರಲ್ಲಿ ನಾನು ಬಿಡಾ ರಾಮಕೃಷ್ಣ ಅವ್ರ ಗುಡುಗಳು, ಬಿಡಾ ರಾಮಕೃಷ್ಣ ಮಂದಿರಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೆ ರಾಮನವಮಿ ಉತ್ಸವಕ್ಕೆ. ಸೊ ಇದು ಒಂದು ರೀತಿ ಅಯಾಚಿತವಾಗಿ ನನಗೆ ದೊರಕಿದ ಭಾಗ್ಯ ಅಂತ ನಾನು ಹೇಳ್ತೀನಿ. ಬಟ್ ನನಗೆ ಒಂದು ಕುತೂಹಲ ಏನಂದ್ರೆ, ಈ ಜೆ ಎನ್ ಚಕ್ರವರ್ತಿಗಳು ತಾತ್ವಿಕತೆಯಲ್ಲಿ, ಫಿಲಾಸಫಿನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು. ನೀವೇ ಪ್ರಸ್ತಾಪ ಮಾಡಿದಂಗೆ ಹಿರಿಯಣ್ಣನವರವರ ಶಿಷ್ಯರಾಗಿದ್ರು ಅಂತ ಹೇಳಿದ್ರೆ, ಅವರಿಗೆ ಒಂದು ಪಾಂಡಿತ್ಯ ಅನ್ನೋದು ಶುಷ್ಕ ಅಂತ ಏನ್ ಲೋಕ ನೋಡ್ತದಲ್ವಾ, ಸೃಜನಶೀಲ ಸಾಹಿತ್ಯ ಅನ್ನೋದು ಬಹಳ ರಸಭರಿತವಾದ ಅಂತ ನೋಡ್ತದೆ. ಅವೆರಡರ ಮಧ್ಯೆ ಬೇರೆ ಬೇರೆ ಅಂತ ಅನಿಸ್ತಿರ್ಲಿಲ್ವ ಅವ್ರಿಗೆ ಅನ್ನಿಸ್ತಾನೆ ಇರಲಿಲ್ಲ ಒಂದು ಕಡೆ. ಆಮೇಲೆ ಪಾಂಡಿತ್ಯದಲ್ಲೂ ಆಗಿನ ಕಾಲದಲ್ಲಿ ನಾವೀಗ ಹೇಳ್ಕೊತೀವಲ್ಲ, ಈಗ ತುಂಬ ಜನ ಮಾತಾಡ್ತಾರೆ ಪಾಂಡಿತ್ಯದ ಬಗ್ಗೆ. ಅದು ಪಠ್ಯವನ್ನ ಸಾರಾಂಶೀಕೃತ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋದಷ್ಟೇ. ಅದು ಸ್ಕಾಲರ್ಶಿಪ್, ವಿದ್ವತ್ತು. ಆದರೆ ನಿಜವಾದ ಭಾರತೀಯ ಸಂಪ್ರದಾಯದಲ್ಲಿ ಅನ್ವೀಕ್ಷಕೀನ ಮಾತಿದೆ. ಅಂದ್ರೆ ಕ್ರಿಟಿಕಲ್ ರೀಸನಿಂಗ್, ವಿಮರ್ಶಾತ್ಮಕವಾಗಿ ನೀವು ತರ್ಕಬದ್ಧವಾಗಿ ಒಂದು ಪಠ್ಯ ಇದ್ರೆ ಆ ಪಠ್ಯ ಹೇಳುವುದನ್ನ ಸಾರಾಂಶ ಮಾಡಿಟ್ಬಿಟ್ಟು ಹೇಳೋದು ಅಷ್ಟೇ ಅಲ್ಲ, ಅದನ್ನ ವಿಶ್ಲೇಷಣೆ ಮಾಡ್ತಾ ಪಠ್ಯದ ಒಳಗೆ ಅದರ ಬಗ್ಗೆ ಪ್ರಶ್ನೆ ಎತ್ತುವಂತಹ ಒಂದು ಸಂಪ್ರದಾಯವು ನಮ್ಮಲ್ಲಿದೆ. ಖಂಡಿತ. ಸೊ ಆ ರೀತಿ ಅವರಿಗೆ ಒಂದು ವಿದ್ವತ್ತು, ಒಂದು ಪಠ್ಯ ಇದೆ ಅಂತಂದ್ರೆ ಆ ಪಠ್ಯದಲ್ಲಿ 108 ಸಮಸ್ಯೆಗಳು ಇರುತ್ತವೆ. ಸೊ ಪಠ್ಯಕ್ಕೆ ಒಂದು ಧ್ವನಿ, ಒಂದು ಅರ್ಥ ಅನ್ನೋದಿರಲ್ಲ. ಅಂದ್ರೆ ಪಠ್ಯವನ್ನ ನಿಜವಾಗ್ಲೂ ಸೃಜನಶೀಲ ಪಠ್ಯವನ್ನ ಓದೋದು ಅಂತಂದ್ರೆ ಅದು ಒಂದು ಕೇಂದ್ರದಲ್ಲಿ ಒಂದು ಅರ್ಥವನ್ನ ನಮಗೆ ನೀನ್ ಇದನ್ನ ಒಪ್ಕೊನ್ನೋ ರೀತಿ ಹೇಳಲ್ಲ. ಸೃಜನಶೀಲ ಕೃತಿ ಅನೇಕ ಬಗೆಯಲ್ಲಿ ಒಂದು ಪ್ರಚೋದನೆ ಅಂದ್ರೆ ಬೌದ್ಧಿಕವಾದಂತ ಅನುಭವದ ನೆಲೆಯಲ್ಲಿ ಪ್ರಚೋದನೆಯನ್ನು ಉಂಟು ಮಾಡ್ತಾ ಪಠ್ಯದ ಒಳಗನೆ 108 ಸಮಸ್ಯೆಗಳಿವೆ, ಬಗೆಹರಿಸಲಾಗದ ಸಮಸ್ಯೆಗಳು, ಇರ್ರಿಸಾಲ್ವಬಲ್ ಕಾನ್ಫ್ಲಿಕ್ಟ್ಸ್, ಟೆನ್ಷನ್ಗಳು. ಮಹಾಭಾರತದಲ್ಲೂ ಇದಿದೆ ಅಂತ ಆ ರೀತಿ ನಮ್ಮಪ್ಪ ಪಠ್ಯಗಳನ್ನ ಓದ್ತಿದ್ರು. ತಾತ್ವಿಕವಾಗಿ ಹೇಳೋದಾದ್ರೆ ಅವ್ರಿಗೆ ಪಶ್ಚಿಮದ ಚಿಂತನೆ ಅನ್ನೋದು ಇದೆಯಲ್ಲ ಬಹಳ ಮುಖ್ಯವಾಗಿತ್ತು. ಆದರೆ ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು, ಅವರಿಗೆ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಯುರೋಪಿನ ಚಿಂತನೆ ಇದೆಯಲ್ಲ ಅದು ಆಂಗ್ಲೋ ಅಮೆರಿಕನ್, ಆಂಗ್ಲೋ ಸ್ಯಾಕ್ಸನ್ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಬಹಳ ವಿಶಿಷ್ಟವಾದದ್ದು. ಶೇಕ್ಸ್ಪಿಯರ್ ಬಗ್ಗೆ ಒಂದು ಮಾತು ಹೇಳೋರು, ಬಹಳ ದೊಡ್ಡವನವನು ಶೇಕ್ಸ್ಪಿಯರು, ಆದರೆ ಅವನಿಗೆ ಒಂದು ಮೆಟಫಿಸಿಕಲ್, ಆಧ್ಯಾತ್ಮಿಕವಾದಂಥ ನೆಲೆ ಅನ್ನೋದು ಅವನಿಗೆ ಇರಲಿಲ್ಲ. ಯಾಕೆಂದ್ರೆ ಅದು ಒಂದು ರೀತಿ ಕ್ರಿಶ್ಚಿಯನ್ ಎಥಿಕಲ್ ಫ್ರೇಮ್ ವರ್ಕ್ ಅಲ್ಲೇ ಕೆಲಸ ಮಾಡ್ತಿದ್ದ. ಸೊ ಈ ರೀತಿ ಪಠ್ಯದೊಳಗೆ ಬಿಡುಗಡೆಯ, ಆಮೇಲೆ ಬಹುಮುಖಿ ನೆಲೆಗಳ ಅನುಭವಗಳು, ಅರ್ಥಗಳು ಇರುತ್ತವೆ ಅನ್ನೋದು ನಂಬೋದ್ರಿಂದ ಎರಡನ್ನು, ಸೃಜನಶೀಲ ಕೃತಿಯನ್ನ ಮತ್ತೆ ಆ ರೀತಿ ತಾತ್ವಿಕ ಸೈದ್ಧಾಂತಿಕ ಪಠ್ಯಗಳನ್ನ ಹೇಗೆ ಅನುಸಂಧಾನ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಸಿಕ್ಕಾಪಟ್ಟೆ ವಿವರವಾಗಿ ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಾ ಇದ್ರು. ಇದ್ರ ಒಂದೊಂದು ಕುತೂಹಲ ನನಗೆ ಅನ್ಸೋದು ಏನಂದ್ರೆ, ಹೀಗೆ ನೀವು ಹೇಳ್ತಾ ಇರುವಾಗನೆ ಅಂದ್ರೆ ತಾತ್ವಿಕ ಕೃತಿಗೂ, ತಾತ್ವಕೃತಿಯಲ್ಲಿನೂ ಕಾವ್ಯಾತ್ಮಕ ಎಳೆಗಳಿರ್ತವೆ, ಕಾವ್ಯಾತ್ಮಕ ಪಠ್ಯಗಳಲ್ಲಿ ಅಂದ್ರೆ ಆಮೇಲೆ ಸೃಜನಶೀಲ ಪಠ್ಯಗಳಲ್ಲಿ ಕೂಡ ಒಂದು ತಾತ್ವಿಕತೆ ಇರ್ತದೆ. ಹಾಗೇನೆ ಪಶ್ಚಿಮದಲ್ಲಿ ಕೂಡ ಒಂದು ಆಲೋಚನಾ ಕ್ರಮ ಇದ್ರೆ ಬರೀ ಪಶ್ಚಿಮ ಪೂರ್ವ ಅಂತ ನಾವು ಬೈನರಿನಲ್ಲಿ ನೋಡ್ಬೇಕಾಗಿಲ್ಲ, ಅಲ್ಲಿ ಕೂಡ ಆಲೋಚನಾ ಕ್ರಮ ಸೇಮ್ ಇರ್ತದೆ ಅಂತ ಒಂದು ಒಳಗೊಳ್ಳುವ ಆಲೋಚನಾ ಕ್ರಮ ನಿಮ್ಮನ್ನು ರೂಪಿಸ್ತು ಅಂತ ಹೇಳ್ಬೋದು. ಹೌದು, ಅದು ಖಂಡಿತ ರೂಪಿಸ್ತು. ಅದು ನಾ ಹೇಳಿದ್ನಲ್ಲ, ನನಗೆ ಒಂದು ಕಡೆ ಮಹಾಭಾರತವನ್ನ ಓದ್ತಾ ಇರಬೇಕಾದ್ರೆ ಮಹಾಭಾರತವ ಪಠ್ಯವನ್ನ ಹಿಡ್ಕೊಂಡು ನಾನು ಮೊದಲೇ ಹೇಳ್ದಂಗೆ ಸಂಸ್ಕೃತವನ್ನ ಭಾಷೆಯಾಗಿ ಓದವನ್ನ ಚಿಕ್ಕ ವಯಸ್ಸು ನನಗೆ. ನೋಡು, ಹಿಂಗೆ ಮಹಾಭಾರತದಲ್ಲಿದ್ರೆ ಸುಮ್ಮನೆ ಬಾಪ ಟಾಲ್ಸ್ಟಾಯ್ನ ನೋಡು, ದಾಸ್ತವ್ಸ್ಕಿನ ನೋಡು, ಆಮೇಲೆ ಚಿಕ್ಕ ವಯಸ್ಸಲ್ಲೇ ಗಯಟೆಯ ಫೌಸ್ಟ್, ಅದು ಕ್ರಿಸ್ಟೋಫರ್ ಮಾರ್ಲೋವನ್ನ ಡಾಕ್ಟರ್ ಫೌಸ್ಟಸ್ಗಿಂತ ಬೇರೆ ರೀತಿ ಕೆಲಸ ಮಾಡುವಂಥದ್ದು. ಸೊ ಸುಮ್ಮನೆ ಲೀಲಾಜಾಲವಾಗಿ ಒಂದು ಪಠ್ಯದಿಂದ ಒಂದು ಇದು ಪೂರ್ವ ಯಾವುದು ಇದು ಪಶ್ಚಿಮ ಯಾವುದು ಅಂತ ಅಂದ್ಬಿಟ್ಟು ಎರಡನ್ನು ಬೇರೆ ಬೇರೆ
ಬೈನರಿ ಅಂತ ಹೇಳಿದ್ರಲ್ಲ, ಆಪೋಸಿಟ್ ಅಲ್ಲಿ ನೋಡ್ಬೇಕು, ನೋಡೋ ಅಗತ್ಯ ಇದೆ. ಇದು ಅಗತ್ಯ ಅಂತ ಹೇಳಲೇ ಇಲ್ಲ ನಮಗೆ, ನೋಡದೇ ಇರೋದು ಅಗತ್ಯ ಅನ್ನೋದು. ಆ ಬೈನರಿ ಆಪೋಸಿಟ್ ಇವತ್ತು ನಾ ಬಳಸ್ತೀನಿ, ಬೈನರಿ ಆಪೋಸಿಟ್. ಆ ವಯಸ್ಸಲ್ಲಿ ಬೈನರಿ ಆಪೋಸಿಟ್ ಅನ್ನೋದು ಎಲ್ಲಿ? ದ್ವಂದ್ವದ ಮೂಲಕ ಅರ್ಥ ಮಾಡ್ಕೋಬೇಕಾಗಿಲ್ಲ, ಮಾಡ್ಕೋಬಾರ್ದು. ಪೂರ್ವ ಪಶ್ಚಿಮ ಇದಕ್ಕೆ ಅದು ವಿರುದ್ಧ ಅನ್ಬಿಟ್ಟು ಈ ದ್ವಂದ್ವದ ಮೂಲಕ ಅರ್ಥ ಮಾಡಿಕೊಳ್ಳು ಹೊರಡುವುದೇ ಕಪ್ಪು ಬೆಳಪಿನಲ್ಲಿ ಲೋಕವನ್ನು ಗ್ರಹಿಸುವ ಕ್ರಮದ ರೀತಿನೇ. ಹೌದು ಹೌದು ಹೌದು. ಅದು ವಿಶಾಲಾರ್ಥದಲ್ಲಿ ಹೇಳಂಗಿದ್ರೆ ಅದು ವಿಶಾಲಾರ್ಥ ಅನ್ನಕ್ಕಿಂತ ಅದಕ್ಕೆ ನಿಜವಾದ ಒಂದು ನೆಲೆ ಏನದಿದ್ರೆ, ಇದು ಬಹುಶಃ ಈ ಇಂಗ್ಲಿಷ್ ಮಾತ್ರ ಬಲ್ಲವರಿದಾರಲ್ಲ, ಬೇರೆ ಭಾಷೆಗಳನ್ನ ತಿಳ್ಕೊಳ್ದೇ ಇರೋರು ಇದಾರಲ್ಲ, ಅದು ಇಂಗ್ಲಿಷ್ ಅಕಾಡೆಮಿಯ ನಮ್ಮ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅವ್ರಿಗಿರುವ ಒಂದು ದೊಡ್ಡ ಸಮಸ್ಯೆ ಇದು. ಆದರೆ ಕನ್ನಡ, ಸಂಸ್ಕೃತ ಅಥವಾ ಬೇರೆ ಭಾಷೆಗಳಲ್ಲಿ ಅಧ್ಯಯನ ಮಾಡಿದಂಥವ್ರು ಸುಮಾರು ಜನ ನಮ್ಮಲ್ಲಿ ದ್ವಿಭಾಷಿಗಳೇ. ಇಂಗ್ಲಿಷಲ್ಲಂತೂ ನಿಜವಾಗ್ಲೂ ಬಹಳ ಉತ್ತಮ ಕೆಲಸ ಮಾಡಿರೋರೆಲ್ಲ ಮಲಯಾಳಂ ಅಂದ್ರೆ ಅವ್ರಿಗೆ ಮಲಯಾಳಮಲ್ಲೂ ಬಹಳ ದೊಡ್ಡ ಅನುಭವ ಇರುತ್ತೆ, ಆಳವಾದ ಪಾಂಡಿತ್ಯ. ಇಂಗ್ಲಿಷಿಗೆ ಬಂದಿರ್ತಾರೆ, ತೆಲುಗುಲಿ ಇರುತ್ತೆ, ಒರಿಯಾ, ಬೆಂಗಾಲಲ್ಲಂತೂ ನೀವು ಹೇಳಲೇಬೇಕಾಗಿಲ್ಲ. ಸೊ ಈ ರೀತಿ ಒಂದೇ ಭಾಷೆ ಕಲಿತು, ಅದು ಎಸ್ಪೆಷಲಿ ಇಂಗ್ಲಿಷ್ ಮಾತ್ರ. ಸುಮಾರು ಜನ ಹೆಸರೇನು ಹೇಳೋ ಅಗತ್ಯ ಇಲ್ಲ. ನನ್ನ ಮಹಾರಾಜಾಸ್ ಕಾಲೇಜಲ್ಲಿ ಇಂಗ್ಲಿಷ್ ಕಲಿಯುವಾಗ, ಯುವರಾಜಾಸ್ ಕಲಿಯುವಾಗ, ಇಂಗ್ಲಿಷ್ ಅಂತಂದ್ರೆ ಅವ್ರಿಗೆ ಬಹಳ ಆಳವಾದಂಥ ಪರಿಚಯ, ಪಾಂಡಿತ್ಯ ಭಾರತೀಯ ಭಾಷೆಗಳಲ್ಲಿ ಇರಲಿಲ್ಲ. ಸೊ ಅವ್ರಿಗೆ ಕೆಲವು ಪ್ರತೀಕಗಳು ಸಿಕ್ಬಿಡೋದು, ಮಾಡೆಲ್ ಪ್ಯಾರಾಡೈಮ್ಗಳು ಸಿಕ್ಬಿಡೋದು. ಅದರಿಂದ 2ನೇ ದರ್ಜೆಯ 3ನೇ ದರ್ಜೆಯ ಇಂಗ್ಲಿಷ್ ರೈಟರ್ಸು ಅವರು ಶ್ರೇಷ್ಠವಾಗಿ ಕಾಣಕ್ಕೆ ಶುರುವಾದವರು. ಒಂದು ಉದಾಹರಣೆ ಹೇಳ್ತೀನಿ. ಬಹಳ ನಮ್ಮ ಜೊತೆ ಪ್ರೀತಿಯಿಂದ ಇದ್ದವರು, ಹೆಸರು ಹೇಳಲ್ಲ, ಗುರುಗಳಾಗಿದ್ದವರು ಮಹಾರಾಜಾಸ್ ಕಾಲೇಜಲ್ಲಿ. ಆಗ CDN ಎಲ್ಲ ನಮ್ಮ ಭಾರತೀಯ ಸಂದರ್ಭದಲ್ಲಿ ಲಿಟ್ರರಿ ಸ್ಟಡೀಸ್, ಇಂಗ್ಲಿಷ್ ಲಿಟ್ರರಿ ಸ್ಟಡೀಸ್ ಅನ್ನ ಬೇರೆ ರೀತಿಯಾದಂತ ದಿಕ್ಕಿಗೆ ಹೊರಳಿಸಿ ಹೊಸ ಆಯಾಮ ಕೊಟ್ಟವರು ಗುರುಗಳು CDN. ನಮ್ಮ ಇನ್ನೊಬ್ಬರು ಗುರುಗಳಾದ ಅನಂತ್ ಮೂರ್ತಿ, ದಾಮೋದರ, ಅವ್ರಿಗೂ ಗುರುಗಳವರು ಏನ್ ಹೇಳೋರು ಅಂದ್ರೆ, ಮಹಾರಾಜಾಸ್ ಕಾಲೇಜ್ಗೆ ಹೋದಾಗ ಹೆಂಗಿತ್ತು ಅಂತಂದ್ರೆ, ಇದು ಸರಿ ತಪ್ಪಿನ ಪ್ರಶ್ನೆ ಅಲ್ಲ, ಒಂದು ಲಿಮಿಟೇಷನ್ ಅನ್ನೋದಕ್ಕೆ ಹೇಳ್ತೀನಿ, ಅಧ್ಯಯನದ ಲಿಮಿಟೇಷನ್. ಇದೇನಿದು ರಾಜಾರಾವ್ ಯಾವ ರೈಟರು ಅವರು ಬಳಸಿದ, ನಾನು ಹೇಳ್ತಾ ಇರೋದು 1973 ನಾ ಮೊದಲನೇ BA ಇದ್ದಾಗ, ಏನಿದು ಕಾಕ್ ಅಂಡ್ ಬುಲ್ ಸ್ಟೋರಿ ರೈಟರ್ಸ್ ಅಂತ ಹೇಳೋರು. ಆದ್ರೆ ನೀವಿವತ್ತು ಸರ್ಪೆಂಟ್ ಅಂಡ್ ದಿ ರೋಪೋ, ಕಾಂತಾಪುರ ಓದಿದ್ರೆ ಎಷ್ಟು ಶ್ರೇಷ್ಠ ಕೃತಿಗಳು ಅಂತಂದ್ರೆ, ನನಗೀಗ ನೆನೆಸ್ಕೊಂಡಾಗ ಇದು ವ್ಯಕ್ತಿಯ ಸಮಸ್ಯೆ ಅಲ್ಲ, ಅವ್ರಿಗಿದ್ದಂಥ ಒಂದೇ ಒಂದು ಭಾಷೆಯ, ಒಂದೇ ಒಂದು ಸಂಸ್ಕೃತಿಯ ಪರಿಚಯ ಇದ್ದಿದ್ರಿಂದ ಇದು ಈ ರೀತಿ ತೊಡಕುಗಳು ಬರುತ್ತೆ. ಇದು ಕನ್ನಡದವ್ರಿಗೆ ಬೇರೆ ತರ ಬರುತ್ತೆ, ಯಾಕೆಂದ್ರೆ ಅವ್ರಿಗೆ ಪಾಶ್ಚಿಮಾತ್ಯರಲ್ಲಿ ಕೆಲವು ಅಪವಾದಗಳನ್ನ ಬಿಟ್ರೆ, ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ಒಂದೇ ಭಾಷೆ ಕಲಿತ್ರೆ ಸರ್ವಸ್ವವನ್ನು ಅದ್ರೊಳಗೆ ಹುಡುಕುವಂಥದ್ದು ನಡೆಯುತ್ತೆ. ಅವಾಗ ನೀವು ಬೇರೆದನ್ನ ವೈರುಧ್ಯವಾಗಿ ಕಾಣ್ತೀರಾ, ವಿರೋಧ ನೆಲೆಯಲ್ಲಿ ಕಾಣ್ತೀರಾ, ಒಂದು ರೀತಿ ವಿರೋಧಾಭಾಸವನ್ನು ನೀವು ಸೃಷ್ಟಿಸ್ಕೋತಾ ಇರ್ತೀರ. ಬಟ್ ಈಗ ಇದನ್ನೇ ಸ್ವಲ್ಪ ಈ ಚರ್ಚೆಯನ್ನ ಬೇರೆ ತರ ಯೋಚನೆ ಮಾಡಿದ್ರೆ, ವರ್ತಮಾನ ಇದೆಯಲ್ಲ, ಇವತ್ತಿನ ರಾಜಕಾರಣ ಇರ್ಬೋದು, ಸಾಂಸ್ಕೃತಿಕ ಬದುಕು ಇರ್ಬೋದು, ಒಟ್ಟು ವರ್ತಮಾನ, ಇವತ್ತು ಲೋಕದ ಗ್ರಹಿಕೆಯ ಕ್ರಮ ಮಲ್ಟಿಪಲ್, ಅಂದ್ರೆ ಒಂದು ಪ್ರಿಸಮ್ನ ಮೂಲಕ ಹಾದು ಹೋದ ಬಣ್ಣಗಳು, ಹಾಗೆ ಬೇರೆ ಬೇರೆ ಲೇಯರ್ನ ಬಣ್ಣಗಳು, ಲೇಯರ್ಗಳನ್ನ ಬಿಟ್ಟು ಈಗ ಲೋಕ ನೀನು ವರ್ಸಸ್ ನಾನು ಅಂತ ಬೈನರಿಗಳಲ್ಲಿನೇ ಪರ ವಿರೋಧ, ಎಡ ಬಲ, ಈ ಥರದ ಬೈನರಿಗಳಲ್ಲಿನೇ ಉಳ್ಳವರು ಇಲ್ಲದೆ ಇರು, ಬೈನರಿಗಳಲ್ಲೇ ಲೋಕವನ್ನು ಗ್ರಹಿಸಲಿಕ್ಕೆ ಹೊರಟ ತಾತ್ವಿಕತೆ ರೂಪುಗೊಳ್ಳಿಕ್ಕೆ ಏನು ಕಾರಣ? ಇದನ್ನು ಸ್ವಲ್ಪ ಆದಷ್ಟು ಅಮೂರ್ತಗೊಳಿಸದೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಒಂದು, ಸಂಸ್ಕೃತಿಯ ವಿಷಯದಲ್ಲಿ ಭಾರತದ ಸಂದರ್ಭದಲ್ಲಿ ಇದು ಭಾರತೀಯ ಸಂಸ್ಕೃತಿ, ಇದು ಭಾರತೀಯ ಪರಂಪರೆ, ಇದನ್ನ ಒಂದು ನೇರ ರೇಖೆಯಲ್ಲಿ ಗ್ರಹಿಸಬೇಕು. ಆಮೇಲೆ ಇಲ್ಲಿ ಈ ಸನಾತನ ಧರ್ಮ ಅನ್ನೋ ಪದ ಬಳಸೋದ್ರಲ್ಲಿ ಇದರ ಮೌಲ್ಯಗಳು ಯಾವ ಕಾಲಕ್ಕೂ ನಿರ್ಧಾರವಾಗಿದೆ. ಪಠ್ಯಗಳು ತಗೊಂಡ್ರೆ ಪಠ್ಯಗಳಲ್ಲಿ ನಮಗೆ ನಿಜವಾಗಲೂ ಅದನ್ನ ಏನೋ ಒಂದು ಸೇಕ್ರೆಡ್ ಟೆಕ್ಸ್ಟ್ ಮಾಡಿಬಿಡೋದು.
ಸೊ ಇದನ್ನ ನೀವು ಬಲಪಂಥೀಯರು ಅಂತ ಕರೆಯೋದಾದ್ರೆ ಒಂದು ಬಲದಲ್ಲಿ ನಿಂತವರು. ಅವ್ರಿಗೆ ಏನಾಗೋಗಿದೆ ಅಂದ್ರೆ ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಮೌಲ್ಯಗಳನ್ನ ಎತ್ತಿ ಹಿಡಿಯೋದು, ಅಂದ್ರೆ ಪ್ರತಿಷ್ಠಾಪನೆ ಮಾಡೋದು, ಎಸ್ಟಾಬ್ಲಿಷ್ ಮಾಡೋದು. ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಇದು ಕಾಲಾತೀತವಾದದ್ದು, ಎಟರ್ನಲ್, ಇಮ್ಮಾರ್ಟಲ್. ಸೊ ಎಲ್ಲಾ ಕಾಲಕ್ಕೂ ಮೌಲ್ಯಗಳು ಅಲ್ಲೇ ರೂಪಿತವಾಗಿ ಹೋಗಿದೆ. ನಾವು ಏನಿದ್ರೂ ಅವುಗಳನ್ನ ಒಪ್ಕೋಬೇಕು. ಧರ್ಮದ ಬಗ್ಗೆ ಆಗಲಿ, ಧಾರ್ಮಿಕ ಪ್ರಜ್ಞೆ, ರಿಲಿಜಿಯಸ್ ಕಾಸ್ಮಾಲಜಿ, ಅದರಲ್ಲಿ ಸಮಸ್ಯೆಗಳಿವೆ. ಅವುಗಳು ನಿಜವಾಗ್ಲೂ ಸಮಸ್ಯೆಗಳನ್ನ ನಾವು ಎತ್ತಿ ಮಾತಾಡಂಗಿದ್ರೆ ಪಠ್ಯಗಳ ಮೂಲಕವೇ ಆ ಸಮಸ್ಯೆಗಳು, ನೀವು ಯಾವುದನ್ನ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ ಅಂತಿರೋ ಅವುಗಳಿಗೆ ಅವಮಾನ ಮಾಡ್ದಂಗಲ್ಲ, ಅಗೌರವ ತೋರಿಸ್ದಂಗಲ್ಲ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರು ಏನ್ ಮರ್ತು ಬಿಡ್ತಾರೆ ಅಂದ್ರೆ, ನೀವು ಯಾವ್ದನ್ನ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಮತ್ತೆ ಭಾರತೀಯ ಪರಂಪರೆ ಅನ್ನೋದನ್ನೇ ಪ್ರಶ್ನೆಗಳನ್ನ ಕೇಳ್ತಾನೆ ಬೆಳೆಸ್ತಾ ಬಂದದ್ದು. ಅದು ಬೆಳ್ಕೊಂಡು ಬಂದಿರೋದೇ ಪ್ರಸ್ತುತವಾಗಿದ್ರೆ ಇದೇ ಒಂದು ಮೌಲ್ಯ, ಇದೇ ಒಂದು ಜೀವನ ಕ್ರಮ, ಜೀವನ ದೃಷ್ಟಿ ಅಂತ ಹೇಳದೇ ಇರೋದ್ರಿಂದ ಅದು ಇನ್ನೂ ಅಗತ್ಯವಾಗಿರುತ್ತೆ. ಇದಕ್ಕೆ ವಿರುದ್ಧವಾಗಿ ಏನಾಗಿದೆ ಅಂತಂದ್ರೆ, ಯಾವುದನ್ನ ನಾವು ಉದಾರವಾದಿಗಳು ಅಂತೀವೋ, ಲಿಬರಲ್ಸ್ ಅಂತೀವೋ, ಇವರು ಕರ್ಮಟವಾದಿಗಳ ತರ ಮಾತಾಡ್ತಿರ್ತಾರೆ. ಇದಕ್ಕೆ ವಿರುದ್ಧವಾಗಿರುವಂತ ಲಿಬರಲ್ಸ್ ಇದನ್ನ ಸಾರ ಸಗಟು ತಿರಸ್ಕರಿಸು. ಅಂದ್ರೆ ಇದು ರಿಯಾಕ್ಷನರಿ, ಇದು ಸ್ಟೇಟಸ್ ಕೋಯಿಸ್ಟು, ಇದು ರಿವೈವಲಿಸ್ಟ್. ಏನಾದ್ರೂ ನೀವು ವೇದ ಉಪನಿಷತ್ ಅಂತ ಮಾತಾಡ್ಬಿಟ್ರೆ, ಭಾರತೀಯ ಪರಂಪರೆ ಅಂತ ಮಾತಾಡ್ಬಿಟ್ರೆ ನೀವು ರಿವೈವಲಿಸ್ಟ್, ನೀವು ಹಿಂದುತ್ವವಾದಿ ಆಗೋಗ್ತೀರಿ. ಬಟ್ ಇದು ಬ್ಯಾನ್ ಮಾಡುವ ಮನಸ್ಥಿತಿಗಿಂತ ಭಿನ್ನವಾದದ್ದು ಏನಲ್ಲ, ಎರಡು ಭಿನ್ನವಾದದ್ದು ಅಲ್ಲ ಇದು. ಅದರಿಂದ ನಡುವಿನ ಒಂದು ದಾರಿ ಇದೆ, ಒಂದು ಮಧ್ಯಮ ಮಾರ್ಗ ಅನ್ನೋದಿದೆ, ಒಂದು ಪಥ ಇದೆ ಅನ್ನೋದಿದ್ರೆ ಇವ್ರಿಗೆ ಅವರು ಬಲಪಂಥೀಯರ ತರ ಕಾಣಿಸ್ತಾರೆ, ಬಲಪಂಥೀಯರಿಗೆ ಇವರು ಎಡಪಂಥೀಯರ ತರ ಕಾಣಿಸ್ತಾರೆ. ಸೊ ನಡುವೆ ನಿಂತು ಇವು ಎರಡರ ನಡುವೆ, ಎರಡು ಅತಿರೇಕಗಳ ನಡುವೆ ಅನೇಕ ಸತ್ಯಗಳಿವೆ, ಬಹುಮುಖಿ ಸತ್ಯಗಳಿವೆ ಅಂತಂದ್ರೆ ಇಬ್ಬರ ಕೈಲೂ ಅವರು ಜಜ್ಜಾಡಿಸ್ಕೊಂಡು ಇರ್ಬೇಕು. ಹಿಂಗಾಗೋಗಿದೆ ಇದು. ಬಟ್ ಇದು ಈ ಸ್ಥಿತಿ ಬರ್ಲಿಕ್ಕೆ ಏನು ಕಾರಣ ಮತ್ತು ಇದರಿಂದ ಬಿಡುಗಡೆ ಹೆಂಗೆ? ಬಿಡುಗಡೆ ಗೊತ್ತಿಲ್ಲ. ಅಂದ್ರೆ ಮಧ್ಯಮ ಮಾರ್ಗದಲ್ಲಿ ಚಲಿಸ್ತಿರ್ತಾರಲ್ಲ ಅವರಿಂದ ಮಾತ್ರ ಬಿಡುಗಡೆ ಸಾಧ್ಯ. ಇದಕ್ಕೆ ಎರಡು ಎಕ್ಸ್ಟ್ರೀಮಿಸ್ಟ್ ಸತ್ಯವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಬ್ಬರನ್ನೊಬ್ರು ಪುನರ್ ರಚಿಸ್ಕೋತಾ ಹೋಗ್ತಾ ಇರ್ತಾರೆ, ಒಬ್ಬರನ್ನೊಬ್ರು ರೀಕ್ರಿಯೇಟ್ ಮಾಡ್ತಾ ಇರ್ತಾರೆ. ಇವ್ರನ್ನ ಅವರು ಗಟ್ಟಿ ಮಾಡ್ತಾ ಇರ್ತಾರೆ, ಅವ್ರು ಇವರನ್ನ ಗಟ್ಟಿ ಮಾಡ್ತಾ ಇರ್ತಾರೆ. ಎರಡುವೆ ಯಾವ ಕಾಲದಲ್ಲೂ ಒಂದು ತಮ್ಮೊಳಗೆ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವ ಅಗತ್ಯ ಇದೆ ಅನ್ನೋದನ್ನ, ಆ ಸ್ಥಿತಿಯನ್ನ ಮುಗ್ದೇ ಇರಂಗೆ ಇಬ್ರು ಒಬ್ರನ್ನೊಬ್ರು ತಳ್ತಾ ಇರ್ತಾರೆ. ಇದು ಇವತ್ತು ನಾವು ಬಟ್ ಇದು ತೀವ್ರವಾಗ್ಲಿಕ್ಕೆ ಏನ್ ಕಾರಣ ಅಂತ ನನ್ನ ಪ್ರಶ್ನೆ ಇರೋದು. ಈಗ ಈ ಚರ್ಚೆ ಇದೆಯಲ್ಲ, ಸನಾತನವಾದದ್ದು, ಪರಂಪರೆ, ಅದರ ಪರವಾಗಿ ಆರ್ಗ್ಯೂ ಮಾಡೋದು, ಇದು ಕೂಡ ಕಾಲಾನುಕಾಲವಾಗಿ ನಡ್ಕೊಂತ ಬಂದದ್ದಲ್ವಾ. ಬಟ್ ಈಗ ಇದು ಒಂದು ಕ್ರೈಸಸ್ ತರ, ಒಂದು ಸಂಸ್ಕೃತಿಯ ಕ್ರೈಸಸ್ ತರ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೇನ್ ಕಾರಣ ಅಂತ? ಇದು ನೀವು ಕೇಳ್ತಾ ಇರೋದು ತುಂಬಾ ಮುಖ್ಯವಾದದ್ದು. ಇದನ್ನ ಅಧ್ಯಯನದ ಚೌಕಟ್ಟಿನೊಳಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ನನ್ನ ಪ್ರಕಾರ ಮಾಡ್ಕೋಬಾರ್ದು. ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಇದು ನಿಜವಾಗ್ಲೂ ಭಾರತದ ರಾಷ್ಟ್ರೀಯತೆಯ ಒಂದು ಕ್ರೈಸಿಸ್ ಇದೆ. ಅಂದ್ರೆ ಎಕ್ಸ್ಟ್ರೀಮ್ ನ್ಯಾಷನಲಿಸಂ ಬಂದ್ಬಿಟ್ಟಿದೆಯಲ್ಲ. ಸ್ವಲ್ಪ ಮುಂದುವರ್ಸಿ ಹೇಳಂಗಿದ್ರೆ, ಒಂದು ಕ್ರಿಶ್ಚಿಯನ್ ನ್ಯಾಷನಲಿಸಂ, ಇಸ್ಲಾಮಿಕ್ ನ್ಯಾಷನಲಿಸಂ ಇದ್ದಂಗೆ ಹಿಂದೂ ನ್ಯಾಷನಲಿಸಂ ಅತಿರೇಕಕ್ಕೆ ಹೋಗಿದೆಯಲ್ಲ, ಅದು ಇವತ್ತು ಯಾರು ಮುಟ್ಟಕ್ಕೆ ಆಗದೆ ಇರುವ ಭೀಕರ ಸ್ವರೂಪವನ್ನ, ಕ್ರೌರ್ಯವನ್ನ, ಹಿಂಸೆಯ ಸ್ವರೂಪವನ್ನ ಪಡ್ಕೊಂಡಿದೆ. ನಾನು ಹೇಳಕ್ ಹೊರಟಿರೋದೇನು ಅಂತಂದ್ರೆ, ಬಟ್ ಅದರಲ್ಲಿ ಚಿಂತನೆ ಆಗ್ಲಿ, ವೈಚಾರಿಕತೆ ಆಗ್ಲಿ, ಯಾವುದನ್ನ ಭಾರತೀಯ ಸಂಸ್ಕೃತಿ ಅಂತ ಕರಿತಿದ್ವಿ, ಅದ್ಯಾವ್ದು ಇರುವುದೇ ಇಲ್ಲ ಅಲ್ಲಿ. ಇಲ್ಲ, ಇರಲ್ಲ, ಬೇಕಾಗಿಲ್ಲ. ನೀವು ಪ್ರಶ್ನೆ ಎತ್ತಿದ್ರೆ ರಾಷ್ಟ್ರದ್ರೋಹಿ, ಅರ್ಬನ್ ನ್ಯಾಕ್ಸಲ್ಲು, ನೀವು ದೇಶದ ವಿರುದ್ಧ ಇರೋರು ಪಟ್ಟಿ ಕಟ್ತಾರೆ. ನೀವು ಹಿಂದೂ ವಿರೋಧಿ, ಸಂಸ್ಕೃತ ವಿರೋಧಿ, ಬ್ರಾಹ್ಮಣ ವಿರೋಧಿ, ದೇಶ ವಿರೋಧಿ ಫಿಕ್ಸ್ ಮಾಡಿ ಇಟ್ಟುಬಿಡ್ತಾರೆ ಲೇಬಲ್. ಸುಮಾರು ಜನ ಇದ್ದಾರೆ, ಅದು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಅವರ ಜಾಲಗಳಲ್ಲಿ ಹರಡ್ತಾ ಕೂತಿರ್ತಾರೆ ಅವರು.
ನೀವು ನಿಜವಾಗ್ಲೂ ಅವ್ರಿಗೆ ಇದು ಸರಿಯಾ ತಪ್ಪ ಅಂದ್ರೆ ಅವ್ರಿಗೆ ಬಿಡಿಸ್ ಹೇಳಬೇಕಾದ್ರೆ ನನಗೆ ಇದು ಬಿಡಿಸ್ ಹೇಳುವ ಅಗತ್ಯ ತುಂಬಾ ಇದೆ. ಒಳಗೆ ಒಂದು ಕೋಮುವಾದದ ದ್ವೇಷ ತುಂಬಿದೆ. ಇದನ್ನ ನೀವು ನಿಜವಾಗ್ಲೂ ಕಳೆದ 15-20 ವರ್ಷದಲ್ಲಿ ನೀವು ರಾಜಕೀಯವಾಗಿ ರಾಜಕೀಯ ಪ್ರಜ್ಞೆಯೊಂದಿಗೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಸುಮಾರು ಜನ ವಿದ್ವಾಂಸರು ಅನ್ಕೊಳ್ಳೋರೆ ಸಂಸ್ಕೃತ ಗೊತ್ತಿರುತ್ತೆ, ಪಠ್ಯಗಳು ಗೊತ್ತಿರುತ್ತೆ, ನೀವೇನ್ ಕೇಳಿದ್ರು ಉದಾಹರಣೆ ಕೊಡ್ತಾ ಇರ್ತಾರೆ, ಬಟ್ ಎಲ್ಲವೂ ಕೋಮುವಾದದ ದ್ವೇಷದೊಂದಿಗೆ ಮಾತಾಡ್ತಾ ಇರ್ತಾರೆ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ನಾವು ಓದಿದ ಸಾಹಿತ್ಯ, ನಾವು ಓದಿದ ತಾತ್ವಿಕತೆ, ನಮ್ಮ ಸಾಂಸ್ಕೃತಿಕ ಚಿಂತನೆ, ಇವುಗಳು ನಮ್ಮ ವಿವೇಚನೆಯನ್ನ ಕಳೆದು ನಮ್ಮ ಒಂದು ವಿವೇಕ ಮತ್ತು ವಿವೇಚನೆ ಇದೆಯಲ್ಲ, ಅದನ್ನ ಉಳಿಸಿಕೊಳ್ಳಾರ್ದ ಅಷ್ಟು ಕೋಮುವಾದಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದು ಎರಡು ಉದಾಹರಣೆಯೊಂದಿಗೆ ಇದಕ್ಕೆ ನಿಮಗೆ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. 1907-8 ಹೋಗೋಣ. ಗಾಂಧಿ ಹಿಂದ್ ಸ್ವರಾಜ್ ಬರೆದ ಟೈಮಲ್ಲಿ. ಹೌದು. 1917 ಹೋದ್ರೆ ಆ ದಾರ್ಶನಿಕ ರವೀಂದ್ರನಾಥ್ ಟ್ಯಾಗೋರ್ ನ್ಯಾಷನಲಿಸಂ ಪಠ್ಯ ಬರೆದ್ರು. ಹೌದು. ಆಮೇಲೆ ಗೋರಾ ಕಾದಂಬರಿ ಬರೆದ್ರು. ನೀವು ಇವುಗಳನ್ನ ಇಟ್ಕೊಂಡು ನೋಡಿದ್ರೆ ಇವತ್ತೇನಾಗ್ತಿದೆಯೋ ಅದರ ಅದರ ಎಳೆಗಳನ್ನ ಆಗ್ಲೇ ತೋರಿಸಿದಂಥವ್ರು ಗಾಂಧಿ ಮತ್ತೆ ಟ್ಯಾಗೋರ್. ಹೌದು. ಧರ್ಮಕ್ಕೂ ರಾಷ್ಟ್ರೀಯತೆಗೂ ನಾವು ಯಾವುದನ್ನ ನ್ಯಾಷನಲಿಸಮ್ ಅಂತೀವೋ ನೀವು ಥಳಕ್ ಹಾಕಿದ್ರೆ ರಿಲಿಜಿಯಸ್ ನ್ಯಾಷನಲಿಸಮ್, ಪಾಲಿಟಿಕ್ಸ್, ರಾಜಕೀಯ ರಾಜಕಾರಣ ಥಳಕ್ ಹಾಕಿಬಿಟ್ರೆ ಅದು ಒಂದಲ್ಲ ಒಂದು ಕಡೆಗೆ ವಾಲುತ್ತೆ, ಅತ್ಲ ಕಡೆ ಎಳೆಯತ್ತೆ. ಅದನ್ನ ನಿಜವಾಗ್ಲೂ ಬಹಳ ಪ್ರಜ್ಞಾವಂತರಾಗಿ ವಿನಯದಿಂದ ಪ್ರಶ್ನೆ ಮಾಡಿದ್ರು ನಿಮ್ಗೆ ಹಣೆಪಟ್ಟಿಗಳು ರೆಡಿ ಇರುತ್ತೆ. ಬಟ್ ನಾವು ಎಲ್ಲ ಅಂದ್ರೆ ಯಾವುದೇ ಒಂದು ಸಾಂಸ್ಕೃತಿಕ ಬಿಕ್ಕಟ್ಟು ಅಥವಾ ಸಾಮಾಜಿಕ ಬಿಕ್ಕಟ್ಟು, ರಾಜಕೀಯ ಬಿಕ್ಕಟ್ಟು, ಒಂದು ಬಿಕ್ಕಟ್ಟು ಅಂತ ಅನ್ನೋದು ಎದುರಾದಾಗ ನಾವು ಹಿಂದಿನ ಪಠ್ಯಗಳಿಗೆ ಹೋಗಿ ಅಲ್ಲಿ ನಾವು ಬೆಳಕನ್ನ ತಗೊಂಡು ವಾಪಸ್ ಬಂದು ಆ ಬೆಳಕಿನಲ್ಲಿ ಚಲಿಸ್ಬೇಕಾಗಿತ್ತ. ಬಟ್ ಅದು ಯಾವುದು ನೆರವಾಗಲ್ವಾ? ಈಗ ಆಗಲ್ಲ. ಯಾಕೆ ನೆರವಾಗಲ್ಲ ಅಂತಂದ್ರೆ ಈ ರೀತಿಯ ಒಂದು ಕ್ರಮ ಇದೆ, ಮಾರ್ಗ ಇದೆ, ಚಿಂತನೆಯ ಕ್ರಮ ಇದೆ ಅನ್ನೋದು ಒಪ್ಕೊಳ್ಳಲ್ವಲ್ಲ. ಅದ್ ಏನಾಗೋಗಿದೆ ಅಂತಂದ್ರೆ ಭಾರತ ಸಂಕಷ್ಟದಲ್ಲಿದೆ. ಇನ್ನು ಬಿಡಿಸ್ ಹೇಳಬೇಕಾದ್ರೆ ಮುಸಲ್ಮಾನರು ಬಂದ್ಬಿಟ್ಟಿದ್ದಾರೆ, ದೇಶವನ್ನ ಮುಸಲ್ಮಾನರು ಆಕ್ರಮಣ ಮಾಡ್ತಾರೆ. ಇದು ನನ್ನ ಪ್ರಶ್ನೆ ಏನಂದ್ರೆ, ಎಷ್ಟು ದಿನ ಒಬ್ಬ ಕಲ್ಪಿತ ವೈರಿಯನ್ನ ಇಟ್ಕೊಂಡು ಒಂದು ಸಂಘಟನೆ ಆಗಲಿ ಒಂದು ದೇಶವನ್ನಾಗಲಿ ಕಟ್ಲಿಕ್ಕೆ ಸಾಧ್ಯ ಇದೆ? ವೈರಿ ಕಲ್ಪಿತವೇ ಅಲ್ವಾ ಆಕ್ಚುಲಿ? ಅದು ಅವರ ವೈರಿ ಕಲ್ಪಿತವಲ್ಲ. ಪ್ರಾಬ್ಲಮ್ ಇರೋದು ಅದು ಇಮ್ಯಾಜಿನ್ಡ್ ಎನಿಮಿ ಅಲ್ಲ, ರಿಯಲ್ ಎನಿಮಿ. ಇವತ್ತು ಇಡೀ ಜಗತ್ನಲ್ಲಿ ನೋಡಿ, ನಿಜವಾಗ್ಲು ಇಡೀ ಜಗತ್ನಲ್ಲಿ ಕಳೆದ 30-40 ವರ್ಷದಿಂದ ಇದಕ್ಕೆ ಅಮೆರಿಕ ಬಹಳ ದೊಡ್ಡ ಕಾರಣ, ಯುರೋಪಿನ ಅನೇಕ ದೇಶಗಳ ಕಾರಣ ಅನ್ನೋದು. ಇಡೀ ಜಗತ್ತನ್ನ ಆಳ್ತಾ ಇರೋದು ಒಂದು ಬಂಡವಾಳ, ಇನ್ನೊಂದು ಇಸ್ಲಾಮೋಫೋಬಿಯಾ. ಇಸ್ಲಾಂನ ವಿರುದ್ಧ, ಇಸ್ಲಾಂ ಬಗ್ಗೆ ಇರುವಂತ ದ್ವೇಷ. ಅದು ಫೋಬಿಯಾ ಏನಾಗತ್ತೆ ಅಂತಂದ್ರೆ ಇದು ಭಯ ಅಷ್ಟೇ. ಇದಕ್ಕೆ ನಿಜವಾದ ಒಂದು ಬುನಾದಿ ಇಲ್ಲ, ಇದಕ್ಕೆ ಐತಿಹಾಸಿಕವಾದಂತ ನಿದರ್ಶನಗಳಿಲ್ಲ ಅಂದ್ರೆ ಕಟ್ತಾ ಹೋಗ್ತಾ ಇರ್ತಾರೆ, ಇಲ್ಲ ಅಂದ್ರೆ 100 ಕಟ್ತಾ ಹೋಗ್ತಾರೆ. ಯಾವ್ದನ್ನ ನೆಗೆಟ್ ಮಾಡ್ತಾರೆ ಅದನ್ನೊಂದು ಇನ್ನೊಂದು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇವಾಗ ಸುಮ್ನೆ ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಭಾರತದಲ್ಲಿ ಇದು ಹೆಂಗ್ ಬಂತು, ಇದಕ್ಕೆ ನಾನಾ ಮಜಲುಗಳಿವೆ ಅಂತ ಕೇಳ್ತೀನಿ. ನಮ್ಗಳಿಗೆಲ್ಲ ಟಿಪ್ಪು ಅಂತಂದ್ರೆ ಮೈಸೂರು ಹುಲಿ. ಹೌದು. ಇಡೀ ಇದರಲ್ಲಿ ಮೈಸೂರು ಹುಲಿ ಇತ್ತು. ಯಾವಾಗಿಂದ ಟಿಪ್ಪು ಒಬ್ಬ ಅವನು ಕೊಂದಿದ್ರೆ ಎಲ್ಲರನ್ನೂ ಕೊಂದ. ಅವರು ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಬ್ರಿಟಿಷರ ಪರ ಇದ್ದಾರೆ ಅಂತಂದ್ರೆ ಅವರು ದೇಶದ್ರೋಹಿಗಳು ಅಂತ ಅಂದ್ಬಿಟ್ರು. ಕಲಹಗಳಾಗಿದ್ರೆ 108 ಕಲಹಗಳಾದ ಹಿಂದೂಗಳ ನಡುವೆ ಕಲಹಗಳಾಗದು, ಮುಸಲ್ಮಾನರು ರಾಜರ ಪ್ರಭುತ್ವದ ಕಾಲದ ಕ್ರೌರ್ಯ ಇದೆಯಲ್ಲ, ಅದು ಟಿಪ್ಪು ಮಾಡಿದ್ದಷ್ಟೇ ಬೇರೆ ದೊರೆಗಳು ಕೂಡ ಮಾಡಿದ್ದಾರೆ. ಆ ಕಾಲದ ಕ್ರೌರ್ಯದ ಕ್ರಮವೇ ಆಗಿತ್ತು. ಅಲ್ಲಲ್ಲ, ಅದನ್ನ ಮುಚ್ಚಿಟ್ಬಿಟ್ಟು ನಾ ಹೇಳದ್ನೆಲ್ಲ ಲಾಂಛನಗಳು ಬೇಕಾಗಿವೆ. ಈಗ ಲಾಂಛನಗಳು ಅಂದ್ರೆ ಶತ್ರು ಲಾಂಛನ ಒಂದು ಪ್ಯಾರಡೈಮ್, ಒಂದು ಪ್ರತೀಕ, ಒಂದು
ರಾಷ್ಟ್ರ ಪ್ರೇಮಿಗಳ ಲಾಂಛನ ಒಂದು. ಅದರಲ್ಲಿ ಸುಳ್ಳುಗಳು ಹೇಳ್ತಾರೆ ಅಂದ್ರೆ ನೀವು ಪುರಾವೆ ಕೊಟ್ಟರು ಆ ಪುರಾವೆಗಳನ್ನ ತಳ್ಳಿ ಹಾಕ್ಬಿಟ್ಟು ಎಷ್ಟು ದ್ವೇಷ ತುಂಬಿದೆ ಅಂತಂದ್ರೆ ಇದು ನಮಗೆ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ ಅನ್ನೋ ವಿವೇಚನೆಯೂ ಇಲ್ಲದೆ ಇರೋಷ್ಟು ದ್ವೇಷ ಅನ್ನೋಕ್ಕಿಂತ ನಾ ಹೇಳ್ತೀನಿ ಇದು ವಿಷ ಅನ್ನೋದು, ಕೋಮುವಾದದ ವಿಷ ಅನ್ನೋದು ಬಿಡಿಸಕ್ಕೆ ಯಾಕಾಗಲ್ಲ ಅಂದ್ರೆ ರಾಷ್ಟ್ರೀಯತೆ ಜೊತೆ ಸೇರ್ಕೊಂಡಿದೆ. ಅಂದ್ರೆ ನಿಜವಾದ ಇರೋ ಒಂದು ಅಜೆಂಡಾ ಏನು ಅಂತಂದ್ರೆ ಇದು ಹಿಂದೂ ರಾಷ್ಟ್ರ, ಅಖಂಡವಾದ ಹಿಂದೂ ರಾಷ್ಟ್ರ ಆಗಬೇಕು. ಬಟ್ ಅದು ಪ್ರಾಕ್ಟಿಕಲಿ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಪ್ರಾಕ್ಟಿಕಲಿ ಮಾಡ್ತೀವಿ ಪಣ ತೊಟ್ಟಿರೋದ್ರಿಂದ ಇದು ಸದ್ಯಕ್ಕೆ ಬಗೆಹರಿಸಲ್ಲ. ಓಕೆ, ಈ ತರದ ಒಂದು ಸಾಂಸ್ಕೃತಿಕ, ರಾಜಕೀಯ, ಸಾಮಾಜಿಕ ಬಿಕ್ಕಟ್ಟಿದೆಯಲ್ಲ, ಇದು ಸಾಹಿತ್ಯದಲ್ಲಿ ರಿಫ್ಲೆಕ್ಟ್ ಆಗುವ ಕ್ರಮ ಹೇಗೆ? ಈ ಪ್ರಶ್ನೆ ಇನ್ನಷ್ಟು ಸ್ಪಷ್ಟ ಮಾಡೋದಾದ್ರೆ, ನಮ್ಮ ಸಾಂಸ್ಕೃತಿಕ ಲೋಕದ ಬಿಕ್ಕಟ್ಟಿಗೂ ಈ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬಿಕ್ಕಟ್ಟಿಗೂ ನೇರ ಸಂಬಂಧ ಇದೆಯಾ ಅಂತ ನನ್ನ ಪ್ರಶ್ನೆ. ರಿಫ್ಲೆಕ್ಷನ್ ಅಲ್ವಾ, ಸೊಸೈಟಿಯ ರಿಫ್ಲೆಕ್ಷನ್ ಸಂಬಂಧ ಇರಬೇಕು. ಆ ರೀತಿ ನೋಡಿ, ನನಗೆ ಗೋರಾ ಕಾದಂಬರಿ ಅಥವಾ ಘರೆ ಬೈರೆ, ಹೋಮ್ ಅಂಡ್ ದಿ ವರ್ಲ್ಡ್, ಅದರಲ್ಲಿ ಟ್ಯಾಗೋರ್ ತೊಡಗಿಸ್ಕೊಂಡಿದ್ರಲ್ಲ, ಅದು ಆ ರೀತಿಯಾದಂತ ಒಂದು ಸೃಜನಶೀಲ ಕೃತಿಯೊಳಗೆ ಒಂದು ತೀವ್ರತೆ, ಒಂದು ಆಂದೋಲನಗಳಾಗತ್ವಲ್ಲ ಸಮಾಜದಲ್ಲಿ, ಅದನ್ನ ಸೆರೆ ಹಿಡಿಯುವಂತ ನಿಜವಾದ ಉತ್ಕೃಷ್ಟವಾದಂತ ಕೃತಿ, ಸಾಹಿತ್ಯ ಕೃತಿ ಹುಡ್ತಾ ಇರೋದು ಒಂದ್ ರೀತಿ ಬಹಳ ದುಃಖವನ್ನು ಉಂಟು ಮಾಡುವ ಸಂಗತಿ ಅದು. ಅಂದ್ರೆ ಈ ಸಾಹಿತ್ಯದ ಬಿಕ್ಕಟ್ಟಿಗೆ ಹೇಗೆ ಸಮಾಜ ಮತ್ತು ಸಂಸ್ಕೃತಿ ಕಾರಣ ಇದೆಯೋ, ಸಾಹಿತ್ಯ ಅಂದ್ರೆ ನಾನು ಬರೀ ಸಾಹಿತ್ಯ ಅಂತ ಹೇಳುವಾಗ ಅಲ್ಲಿ ಸಂಗೀತ ಇದೆ, ನಾಟಕ ಇದೆ, ಸಿನಿಮಾ ಇದೆ, ಅದು ಒಟ್ಟು ಸೃಜನಶೀಲ ಆಕೃತಿ ಅಂತ ನೋಡ್ತಾರೆ ನಾವು. ಈ ಸೃಜನಶೀಲತೆ ಆಕೃತಿಯಲ್ಲಿ ಸೃಜನಶೀಲವಾದ ಆಕೃತಿಗೆ ರಚನೆ ಆಗದೆ ಇರೋದು ಕೂಡ ಇದಕ್ಕೆ ಈ ಕಾರಣ ಅಲ್ವಾ? ವಯಸ್ಸವರ್ಸ ಅಲ್ವಾ? ಆಕ್ಚುಲಿ ಒಂದು ಇನ್ನೊಂದನ್ನು ಸುಧಾರಿಸಲಿಕ್ಕೆ ಟ್ರೈ ಮಾಡೋದಲ್ವಾ? ಆಕ್ಚುಲಿ ನಾನು ಹೇಳ್ತಾ ಇರೋದು ಆ ಸುಧಾರಣೆಯ ಪ್ರಜ್ಞೆ ಅನ್ನೋದಿದೆಯಲ್ಲ, ಅದು ಕೆಲಸ ಮಾಡದೇ ಇರೋದ್ರಿಂದ ಈ ಬಿಕ್ಕಟ್ಟನ್ನ ನಾವು ಯಾವ ಚರ್ಚೆ ಮಾಡ್ತಿದೀವೋ ಸದ್ಯದಲ್ಲಿ ಈ ಬಿಕ್ಕಟ್ಟು ನಿವಾರಣೆ ಆಗುವ ಸೂಚನೆಗಳಿಲ್ಲ. ಆದ್ರೆ ಸುಮಾರು ಜನ ಈ ಬಿಕ್ಕಟ್ಟನ್ನ ನಿವಾರಣೆ ಮಾಡುವ ಕ್ರಮಗಳನ್ನ ಹುಡುಕ್ತಾ ಇರೋ ಒಂದು ಮೈನಾರಿಟಿ ಗುಂಪು ಇದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಪ್ರಾಬ್ಲಮ್ ಏನು ಅಂದ್ರೆ, ಯಾರನ್ನ ನಾವು ಲಿಬರಲ್ ಲೆಫ್ಟ್ ಲಿಬರಲ್ ಅಂತೀವೋ ಅವರು ತಮ್ಮೇಲೆ ಜಾಸ್ತಿ ಜವಾಬ್ದಾರಿ ಹಾಕೊಂಡು ಬಹುಶಃ ಎಲ್ಲೋ ಎಡವಿದೀವೇನೋ, ತಪ್ಪಾಗಿದೆಯೋ ಏನೋ, ನಾವು ಯಾವುದನ್ನ ಎದುರಾಳಿ ಅಂತ ಅನ್ಕೋತಿದೀವೋ ಅದರೊಳಗೆ ಇರಬಹುದಾದಂತಹ ಬಿಡುಗಡೆಯ ಲಿಬರೇಷನ್ ಎಲಿಮೆಂಟ್ಸ್ ನ ಹುಡುಕೋದು ಅಗತ್ಯ. ಇದನ್ನ ಸ್ವಲ್ಪ ಮುಂದುವರ್ಸಂಗಿದ್ರೆ, ಏನಾದ್ರೂ ಪರ್ಯಾಯ ಬರಂಗಿದ್ರೆ, ಒಂದು ಎನ್ಲೈಟೆಂಡ್ ಆದ ಒಂದು ವಿವೇಚನೆ ಇರುವ ನಿಜವಾದ ಲಿಬರಲ್ಗಳಿಂದಲೇ ಬರಕ್ ಸಾಧ್ಯ. ಸ್ವಲ್ಪ ಅವರ ಕರ್ಮಟವಾದವನ್ನ ಬಿಟ್ಟರೆ, ಈ ಬಲಪಂಥೀಯರ ಕರ್ಮಟವಾದ ಇದ್ದಂಗೆ ಇಲ್ಲೂ ಒಂದು ಬಹಳ ಕರ್ಮಟವಾದ ಬಂದ್ಬಿಟ್ಟಿದೆ. ಎರಡು ಕರ್ಮಟವೇ, ಅದು ಹೆಸರು ಬೇರೆ ಬೇರೆ ಅಷ್ಟೇ. ನನಗೆ ನಿಜವಾಗ್ಲೂ ಇದು ಬಹಳ ಬಹಳ ಭೀಕರವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಬಟ್ ಈ ಭೀಕರವಾದ ಸನ್ನಿವೇಶದಲ್ಲಿ ಇದ್ದೀವಿ ಅಂತಂದ ತಕ್ಷಣ ಮಾರ್ಗಗಳು, ಪರ್ಯಾಯಗಳು ಎಲ್ಲ ಮುಚ್ಚೋಗಿವೆ, ಆಗೋಯ್ತು, ಇನ್ನು ಡೆಡ್ ಎಂಡ್ ಅಂತ ಹೇಳ್ತೀವಲ್ಲ, ಅಲ್ಲಿ ತಲುಪಿದೀವಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಸ್ಟಿಲ್ ದೆರ್ ಇಸ್ ಅ ಹೋಪ್ ಆಫ್ ರೇ. ಮಾರ್ಗಗಳಿವೆ, ಆ ಮಾರ್ಗಗಳನ್ನ ಪರ್ಸ್ಯೂ ಮಾಡಬೇಕು. ಮಾರ್ಗಗಳ ಕಡೆಗೆ ನಾವು ಸ್ವಲ್ಪ ಗಟ್ಟಿಯಾಗಿ ಹೆದರದೆ, ಭಯ ಭೀತಿ ಇಲ್ಲದೆ, ತುಂಬಾ ಸವಾಲುಗಳಿವೆ. ಸವಾಲುಗಳು ಯಾವ ರೀತಿ ಅಂದ್ರೆ, ನಿಮ್ಮ ಮೇಲೆ ದೈಹಿಕವಾದಂತ ಆಕ್ರಮಣಗಳಾಗುತ್ತೆ. ಹೆದರದೆ ಮುನ್ನಡಿಬೇಕು, ಮಾರ್ಗಗಳು ತೆರ್ಕೊಳ್ಳುತ್ತೆ. ಈಗ ನೀವು ಕಾಲೇಜಿನ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ, ನಿಮ್ದು ಆಕ್ಚುಲಿ ನಿಮ್ಮ ಮನೆಯಲ್ಲಿ ಸಂಸ್ಕೃತದ ವಾತಾವರಣ ಇತ್ತು, ಸಂಸ್ಕೃತದ ಕೇಳಿ ಕಲಿತ ಒಂದು ಲೋಕದ, ಸಂಸ್ಕೃತ ಸಾಹಿತ್ಯದ ಒಂದು ಲೋಕದ ಒಳಗಡೆ ಇದ್ರಿ ನೀವು. ಅಲ್ಲಿ ತಾತ್ವಿಕತೆ ಮತ್ತು ಪಾಶ್ಚಾತ್ಯದ ಸಾಹಿತ್ಯದ ಕೂಡ ಹೇಳ್ತಾ ಇದ್ದೆ. ಇಂಗ್ಲಿಷನ್ನ ಅಧ್ಯಯನದ ವಸ್ತುವಾಗಿ ತಗೋಬೇಕು ಕಾಲೇಜ್ನಲ್ಲಿ ಅಂತ ಅನ್ಸಿದ್ದೆ ಯಾಕೆ? ನನಗೆ ನಾನು ಕಾನ್ವೆಂಟ್ ಅಲ್ಲಿ ಓದಿದ್ದು, ಕ್ರೈಸ್ಟ್ ಸೀಕಿಂಗ್ ಕಾನ್ವೆಂಟ್. ಮನೆಯಲ್ಲಿ ಮಾತ್ರ ಕನ್ನಡ ಸಂಸ್ಕೃತ ಕಿವಿಗೆ ಬಿಡ್ತಾ ಇತ್ತು, ಮೌಖಿಕವಾಗಿ ಒಳಗೆ ಹೋಗ್ತಾ ಇತ್ತು. ಕಾನ್ವೆಂಟ್ನ
7 ವರ್ಷದ ಅಧ್ಯಯನ ಇದೆಯಲ್ಲ ನನಗೆ, ಅದು ಎಷ್ಟು ಅದ್ಭುತವಾದ ಪಠ್ಯಗಳು ಇರೋದು ಅಂತಂದ್ರೆ, ಮಕ್ಕಳ ಪಠ್ಯಗಳು ಎಲ್ಲವೂ ಓದಿದ್ರೆ ಇಂಗ್ಲಿಷ್ ಒಂದೇ ಓದಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಅನ್ನಿಸ್ತು ನನಗೆ. ನೀವು ಇದನ್ನ ವಿಚಾರವಾದದ ನೆಲೆಯಲ್ಲಿ ವಿವರಣೆ ಕೊಡಿ ಅಂದ್ರೆ ನಮ್ಗೆ ಕೊಡಕ್ಕೆ ಬರಲ್ಲ. ಆಮೇಲೆ ಶಾರದಾ ವಿಲಾಸ್ ಹೈಸ್ಕೂಲ್, ಕ್ರೈಸ್ಟ್ ದಿ ಕಿಂಗ್ ಕಾನ್ವೆಂಟ್ ಅಂತ ಅಲ್ಲಿ ಓದಿದ್ದು. ಶಾರದಾ ವಿಲಾಸ್ ಹೈಸ್ಕೂಲ್ಗೆ ಹೋದೆ. 8, 9, 10 ಅದ್ಭುತವಾದ ಇಂಗ್ಲಿಷ್ ಟೀಚರ್ಸ್ಗಳಿದ್ರು. ಆಮೇಲೆ ಎಂತೆಂಥ ಟೀಚರ್ಸ್ ಇದ್ರು ಅಂದ್ರೆ ಇಲ್ಲಿ ಹೆಸರು ಹೇಳ್ಬೋದು. ಒಬ್ರಂತೂ AS ಲಕ್ಷ್ಮಣ್ ರಾವ್ ಅಂತ, ASL ಅಂತ ಕರಿತೀವಿ. ಇವತ್ತು ನಾವು ಯಾವ್ದನ್ನ ವಸಾಹತುಶಾಹಿ ಚಿಂತನೆ ಅದು ಇದು ಅಂತ ಹೇಳ್ತೀವಲ್ಲ, ಅವರು ಸೋಷಿಯಲ್ ಸ್ಟಡೀಸು ಹಿಸ್ಟ್ರಿ ಪಾಠ ಮಾಡೋರು. ನಾವು ಕೇಳ್ತಾ ಇದ್ದ ಡಾಮಿನೆಂಟ್ ಆದಂತಹ ಆಳ್ತಿದ್ದಂತಹ ಒಂದು ವ್ಯಾಖ್ಯಾನ ಇತ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಕ್ಲಾಸಲ್ಲಿ ಕೂತ್ಕೊಂಡು 8, 9, 10ನೇ ಕ್ಲಾಸಲ್ಲಿ 2ನೇ ಮಹಾಯುದ್ಧವನ್ನ ಒಂದು ಉದಾಹರಣೆಯಾಗಿ ತಗೊಂಡು, ನೀವು ಬೇರೆ ರೀತಿಯಾದಂಥ ಇತಿಹಾಸವನ್ನ ನೀವು ನೋಡಿ. ಯಾವ ಇತಿಹಾಸ ಅಂದ್ರೆ, ಅವರು ಮಾಧ್ವರವರು, ಪಕ್ಕಾ ಮಾಧ್ವರು. ಬಟ್ ಅವರ ಚಿಂತನೆ ಎಲ್ಲ ಬಂದಿದ್ದು ಒಂದು ರೀತಿಯಾದಂಥ ರಷ್ಯಾದ ಮೂಲಕ. ಅಂದ್ರೆ ರಷ್ಯಾದ ಮೂಲಕ ಅವ್ರಿಗೆ ನಮಗೆ ಇತಿಹಾಸದ ಪಾಠ ಹೇಳ್ತಿದ್ದಿದ್ದು ಲೆನಿನ್, ಸ್ಟಾಲಿನ್ ಮೂಲಕ ಅಲ್ಲ, ಸಾಮಾನ್ಯ ಜನರ ಮೂಲಕ. ವರ್ಲ್ಡ್ ವಾರ್ ಆದಾಗ ಅವ್ರು ಹೇಳಿದ್ರು, ಹಿಟ್ಲರ್ನ ಎದುರಿಸಿದ್ದು ಯಾವ ನಿಮ್ಮ ಅಲೈಡ್ ಫೋರ್ಸಸ್ ಅಂತೀವಲ್ಲ, ಜನರಲ್ಸ್ ಅಲ್ಲ, ದಿ ಪೀಪಲ್. ಸೊ ನಮಗೆ ಪೋಲೆಂಡ್ನ ಎಕ್ಸಾಂಪಲ್, ಚೆಕೋಸ್ಲೋವಾಕಿಯಾದ ಎಕ್ಸಾಂಪಲ್, ಯುಗೋಸ್ಲಾವಿಯಾದ ಎಕ್ಸಾಂಪಲ್, ಹಂಗರಿಯ ಎಕ್ಸಾಂಪಲ್, ರಷ್ಯಾದ ಜನಗಳ ಅಂದ್ರೆ ನಮ್ಗೆ ಆಗಲೇ ಜನಗಳ ಮೂಲಕ, ಸಿದ್ಧಾಂತದ ಮೂಲಕ ಅಲ್ಲ, ಸೈದ್ಧಾಂತಿಕ ಪಠ್ಯಗಳ ಮೂಲಕ ಅಲ್ಲ, ಹಿಸ್ಟ್ರಿಯ ಬುಕ್ಸ್ ಮೂಲಕ ಅಲ್ಲ, ಮೀಮಾಂಸೆ ಮೂಲಕ ಅಲ್ಲ, ಪೀಪಲ್ಸ್ ಸ್ಟ್ರಗಲ್ಸ್ ಮೂಲಕ ನಾವು ಬೇರೆ ಒಂದು ರೀತಿಯಾದಂಥ ಇತಿಹಾಸವನ್ನು ಕಟ್ಕೊಳ್ಳಿ, ಬೇರೆ ರೀತಿಯಾದಂಥ ಪ್ರಪಂಚದ ಇತಿಹಾಸವನ್ನು ಕಟ್ಕೊಳ್ಳಿ. ಸೊ ಜೋಕಿಗೆ ಹೇಳೋರು, ಹೆಂಗೆ ನಮ್ಮ ದೇಸಿ ಸಂಸ್ಕೃತಿ ನಿರ್ಮೂಲ ಆಗ್ತಿದೆ ಅಂದ್ರೆ, ತಮ್ಮ ಹಲ್ ತೋರಿಸ್ಬಿಟ್ಟು ಹೇಳೋರು. ಅದು ಒಂದು ರೂಪಕ್ಕೂ ಹೌದು, ನಿಜವೂ ಕೂಡ. ನನ್ನ ಹಲ್ ಬಿಳಕ್ಕೂ ಬ್ರಿಟಿಷರ್ಸ್ ಕಾರಣ ಕಣಯ್ಯ ಅನ್ನೋರು. ಯಾಕೆ ಅಂತ ಕೇಳಿದ್ರೆ, ಬೇವು ಹೋಯ್ತು, ಬೇವಿನಿಂದ ಉಜ್ಜಿಕೊಳ್ಳೋದು ಹೋಯ್ತು, ಟೂತ್ ಪೇಸ್ಟ್ ಬಂತು, ಟೂತ್ ಬ್ರಷ್ ಬಂತು. ಈ ರೀತಿ ನಮ್ಮ ವಿದ್ಯಾಭ್ಯಾಸವು, ನಾವು ಜ್ಞಾನ ಅನ್ನೋದು ಯಾವ್ದು ಅನ್ಕೋತೀವೋ ಆ ಜ್ಞಾನವನ್ನೆಲ್ಲ, ಅವ್ರಿಗೆ ಬಹಳ ಗೌರವ ಇತ್ತು ಇಂಗ್ಲಿಷ್ ಎಜುಕೇಶನ್ ಬಗ್ಗೆ, ಆದ್ರೂ ಅದು ನಮ್ಮನ್ನ ಆಳ್ತಾ ಇದೆ, ನಮ್ಗೆ ಅನೇಕ ಬಹುಮುಖಿ ನೆಲೆಗಳನ್ನ ಮರೆ ಮಾಚ್ತಾ ಇದೆ. ಇದರ ಇನ್ಫೀರಿಯಾರಿಟಿನೂ ಕೂಡ ಕಲ್ಪಿಸ್ತಾ ಇತ್ತು. ಅದು ಖಂಡಿತ ಬರ್ತಾ ಇತ್ತು. ಅದನ್ನ ತುಂಬಾ ಜನ ಚಿಂತಕರು ಅದ್ರ ಬಗ್ಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನೆಗೆಟಿವ್ ಐಡೆಂಟಿಟಿ, ಅಸ್ಮಿತೆ ಅನ್ನೋದಿದೆಯಲ್ಲ, ಅದು ಒಂದು ರೀತಿ ನೆಗೆಟಿವ್ ಆದ ಐಡೆಂಟಿಟಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸೊ ಎರಡರಲ್ಲಿ ಸಿಕ್ಕಾಕೊಂಡ್ವಿ ನಾವು. ಒಂದು, ನಮ್ಮ ಭೂತವೆಲ್ಲ ಗ್ಲೋರಿಯಸ್ ಆದದ್ದು ಯಾವುದಿಲ್ಲ ನಮ್ಮ ಭಾರತ ಎಲ್ಲ ಇದೆ. ಇನ್ನೊಂದು, ಇದರಲ್ಲಿ ಏನು ಇಲ್ಲ. ಯಾಕೆಂದ್ರೆ ಅದು ಭೀಕರವಾದದ್ದು, ಕಗ್ಗತ್ತಲಿನ ಇತಿಹಾಸ. ಇದು ನಾಗರಿಕತೆನೇ ಇರಲಿಲ್ಲ. ಪಶ್ಚಿಮ ಬಂದು ನಮ್ಮನ್ನು ಬಿಡುಗಡೆ ಮಾಡ್ಬೇಕು. ಬಟ್ ಸತ್ಯ ಎಲ್ಲರ ಮಧ್ಯೆ ಇರೋದಲ್ವ ಆಕ್ಚುಲಿ. ಅಂದ್ರೆ ವಿನಿಮಯ, ನೀವು ಯಾವ್ದನ್ನ ಬಿಡುಗಡೆಯ ಮಾರ್ಗ ಅನ್ಕೋತಿರಲ್ಲ, ಅದರಲ್ಲಿ 108 ಭೀಕರವಾದ ಕಥೆಗಳಿವೆ. ನೀವ್ ಯಾವ್ದನ್ನ ನಮ್ಮ ಪರಂಪರೆ, ನಮ್ಮ ಭೂತವನ್ನ, ಪಾಸ್ಟ್ನ, ಬರೀ ಕಗ್ಗತ್ತಲಿನ ಒಂದು ಇತಿಹಾಸ, ನಾಗರಿಕತೆ ಇರಲಿಲ್ಲ ಅಂದ್ರೆ ಅಲ್ಲಿ ಅನೇಕ ಬ್ರಿಲಿಯಂಟ್ ಆದಂತ, ನಿಮಗೆ ಕಣ್ಣು ಕುಕ್ಕುವಂತ ಅನೇಕ ಸತ್ಯಗಳು ನಮಗೆ ಸಿಗುತ್ತೆ, ಬಿಡುಗಡೆಯ ಮಾರ್ಗಗಳು ಸಿಗುತ್ತೆ. ನನಗೆ ನಿಜವಾಗ್ಲೂ ಹೇಳ್ತಾ ಇರೋದು ಏನು ಅಂತಂದ್ರೆ, ಈ ರೀತಿ ನಾವು ಇವತ್ತಿಗೂ ಕೂಡ ಬೇರೆ ಅಧ್ಯಯನದ ಪರಂಪರೆಗಳು, ವಿಚಾರದ ಪರಂಪರೆಗಳು ಎರಡನ್ನು, ಪೂರ್ವ ಪಶ್ಚಿಮ ಅಂತ ಯಾವ್ದು ಹೇಳ್ತೀವೋ, ಎರಡರಿಂದ ಪಡ್ಕೊಂಡ್ರೆ ನಮಗಿನ್ನೂ ಬೇರೆ ರೀತಿಯಾದಂಥ ಒಂದು ಭವಿಷ್ಯವನ್ನು ಕಲ್ಪಿಸಿಕೊಳ್ಳುವಂಥ ರಿಸೋರ್ಸಸ್ ಅಗಾಧವಾಗಿದೆ. ಬಟ್ ನೀವು MA ಇಂಗ್ಲಿಷ್ ಅನ್ನ ತಗೊಂಡ್ರಿ ಅಲ್ವಾ, ಅಲ್ಲಿ ನಿಮ್ಮ ಕಾಲೇಜ್ ಡಿಗ್ರಿಗೂ ಕೂಡ ಇಂಗ್ಲಿಷ್ ಇತ್ತು ನಿಮ್ಗೆ? ಡಿಗ್ರಿ ಒಂದು ಸಬ್ಜೆಕ್ಟ್ ಇತ್ತು, ಇನ್ನೆರಡು ಸಬ್ಜೆಕ್ಟ್ಗಳು ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್. 3 ಬಟ್ ಈ ಅಧ್ಯಯನ ಹೊತ್ತಿಗೆ ನಿಮ್ಮ ಸೃಜನಶೀಲ ಮನಸ್ಸು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇತ್ತು ಅದಕ್ಕೆ? ಸೃಜನಶೀಲ ಮನಸ್ಸು ಹೇಗೆ ರಿಯಾಕ್ಟ್ ಮಾಡ್ತಿತ್ತು ಅದಕ್ಕೆ ನಾನು ನಮ್ಮ ಸಿಲೆಬಸ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಯಾಕೆಂದ್ರೆ ಅದು ಸಿಲೆಬಸ್ ಅಲ್ಲ, ಅಧ್ಯಯನ ಕ್ರಮ ಅದನ್ನು ಕೇಳ್ತೀನಿ.
ಇಡೀ ಒಂದು ಪೇಪರು ಭಾರತೀಯ ಚಿಂತನೆ ಬಗ್ಗೆ, ಭಾರತದ ಸಾಹಿತ್ಯದ ಬಗ್ಗೆ ಇತ್ತು. ಆಮೇಲೆ ಅಫ್ಕೋರ್ಸ್ ಅದು ಇಂಗ್ಲಿಷ್ MA ಆದ್ರಿಂದ ಬ್ರಿಟಿಷ್ ಟ್ರೆಡಿಷನ್ ಒಂದಿತ್ತು. ಬಟ್ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟರೇಚರ್, ಆಸ್ಟ್ರೇಲಿಯನ್ ಲಿಟ್ರೇಚರ್ ಓದಿದ್ವಿ, ವೆಸ್ಟ್ ಇಂಡಿಯನ್ ಕೆರಿಬಿಯನ್ ಲಿಟ್ರೇಚರ್ ಓದಿದ್ವಿ, ಕೆನೇಡಿಯನ್ ಲಿಟ್ರೇಚರ್ ಓದಿದ್ವಿ, ಅಂಡ್ ದಿ ಬೆಸ್ಟ್ ಆಫ್ ಯುರೋಪಿಯನ್ ಲಿಟ್ರೇಚರ್ ಓದಿದ್ವಿ. ಸೊ ನಮಗೆ ಇಡೀ ಒಂದು ಜಾಗತಿಕವಾದಂಥ ಒಂದು ಪ್ರಜ್ಞೆ ಅನ್ನೋದು ನಮ್ಮ ಕ್ಲಾಸ್ ರೂಮ್ಗಳಲ್ಲಿ 2 ವರ್ಷದ MA ಅಧ್ಯಯನದಲ್ಲಿ ನಮಗೆ ಬರ್ತಾ ಹೋಯ್ತು. ಅಂದ್ರೆ ನಮಗೆ ಶ್ರೇಷ್ಠ ಯಾವುದು ಅನ್ನೋ ಪ್ರಶ್ನೆ ನಮಗೆ ಮುಖ್ಯವಾಗಲಿಲ್ಲ. ಯಾವ್ಯಾವುದ್ರಲ್ಲಿ ಅನುಭವದ ಚಿಂತನೆಯ ಮಾರ್ಗಗಳು ಯಾವ್ಯಾವ್ದು ಹೇಗೆ ಬರುತ್ತವೆ ಅನ್ನೋದು ಒಂದು ನಾವು ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತೀವಲ್ಲ, ಬಹಳ ದೊಡ್ಡ ಶಿಸ್ತದು ಇವತ್ತು ಆ ಕಂಪ್ಯಾರಿಟಿವ್ ಲಿಟ್ರೇಚರ್ ಡಿಸಿಪ್ಲಿನ್ ಅನ್ನೋದೇ ನಾಶವಾಗ್ತಾ ಇದೆ. ಬರೀ ನಮ್ಮ ಕ್ಲಾಸಲ್ಲ, ಇವಾಗ ದಾಮೋದರ್ ರಾಯರಂತ ಟೀಚರ್ ಒಂದು ಕಡೆ ಗ್ರೀಕ್ ಡ್ರಾಮಾ ಓದ್ತಿದ್ರೆ BM ಶ್ರೀ ಅಶ್ವತ್ಥಾಮನ್ ಏಜಾಕ್ಸ್ ಮಾಡಿದ್ರು. ಹಾಗೆ ಅನಂತಮೂರ್ತಿ ಕ್ಲಾಸಲ್ಲಿ ನಾವು ಮಾತಾಡಂಗಿದ್ರೆ ನಮ್ಮ ಇನ್ನೊಬ್ರು ಗುರುಗಳು ಒಂದ್ ಕಡೆ ಟಾಲ್ಸ್ಟಾಯ್, ದಾಸ್ತವ್ಸ್ಕಿ, ಕಾಫ್ಕಾ ಇದು ಓದ್ತಾ ಇದ್ರೆ ನಮಗೆ ಸುಮ್ಮನೆ ಹಿಂಗೆ ಕರ್ಕೊಂಡು ಬಂದು ಅದನ್ನ ಬ್ರಿಟಿಷ್ ರೊಮ್ಯಾಂಟಿಕ್ಸ್ಗೂ ಯುರೋಪಿಯ ಎಲ್ಲ 19ನೇ ಶತಮಾನದವು ಏನು ವ್ಯತ್ಯಾಸಗಳು ನೋಡಿ, ಯಾವ ವ್ಯತ್ಯಾಸಗಳು ನೋಡಿ, ಎಲ್ಲಿದೆ ವ್ಯತ್ಯಾಸಗಳು, ಹೇಗೆ ಇದನ್ನ ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಿಲುವು ತಗೊಳ್ಳದೆ ಮುಕ್ತ ಮನಸ್ಸಿನಿಂದ ಎಲ್ಲವನ್ನು ಕಂಪ್ಯಾರಿಟಿವ್ ಆಗಿ ತುಲನಾತ್ಮಕವಾಗಿ ನೋಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ವಿ. ಇದು ನೋಡ್ತಿದ್ವಾ, ಇದ್ದಕ್ಕಿದ್ದಂಗೆ ನಮಗೆ ಹಿರಿಯಣ್ಣನವರ ಪುಸ್ತಕ ಆರ್ಟ್ ಎಕ್ಸ್ಪೀರಿಯನ್ಸ್ ಬರೋದು, ಕುಮಾರಸ್ವಾಮಿ ಟ್ರಾನ್ಸ್ಫಾರ್ಮೇಶನ್ ಆಫ್ ನೇಚರ್ ಇನ್ ಆರ್ಟ್ ಆ ಪುಸ್ತಕ ಓದ್ಕೋತಾ ಇದ್ವಿ, ಆನಂದವರ್ಧನ ಕುಂತಕ. ನಮಗೆ ಇದು ಸರಿ, ಇದು ತಪ್ಪು, ಇದು ಶ್ರೇಷ್ಠ, ಇದು ಕೀಳು ಅನ್ನೋ ಪ್ರಜ್ಞೆನೇ ಇಲ್ಲದೆ ಒಂದು ಪರಂಪರೆಯಿಂದ ಒಂದು ಸಂಪ್ರದಾಯದಿಂದ ಇನ್ನೊಂದು ಸಂಪ್ರದಾಯ ಅಂದ್ರೆ ಪ್ರಜ್ಞಾ ವಲಯಗಳು, ಅವುಗಳು ಎಲ್ಲ ಪ್ರಜ್ಞೆಯ ವಲಯಗಳನ್ನ ನಾವು ನೋಡೋದು ಹೇಗೆ, ಜೀರ್ಣಿಸ್ಕೊಳ್ಳೋದು ಹೇಗೆ, ಈ ರೀತಿಯಾದಂಥ ಒಂದು ಬೋಧನಾ ಕ್ರಮ, ಬೋಧನಾ ಪರಂಪರೆ ಇತ್ತಲ್ಲ. ಸೊ ನಮಗೆ ನಿಲುವು ತಗೊಳ್ಳೋದು ಅಂತಂದ್ರೆ ನಾವು ಇದು ಸರಿ, ಇದು ಶ್ರೇಷ್ಠ, ಇದು ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಅನ್ನೋದಿದೆಯಲ್ಲ, ಮೌಲ್ಯಮಾಪನ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ಲಿಲ್ಲ, ಮುಖ್ಯವಾಗ್ಲಿಲ್ಲ. ಈ ಸೃಜನಶೀಲ ಪ್ರಕ್ರಿಯೆಗಳು, ಚಿಂತನಾ ಮಾರ್ಗಗಳು, ಮಾದರಿಗಳು ಹೇಗೆ ಕೆಲಸ ಮಾಡುತ್ತವೆ, ಒಂದರಿಂದ ಒಂದು ಹೇಗೆ ಬೆಳೀತಾ ಬರ್ತವೆ ಅಂದ್ರೆ ಎವಲ್ಯೂಷನ್, ವಿಕಸನಗೊಳ್ಳುತ್ತಲ್ಲ. ಈ ವಿಕಸನದ ಮಾರ್ಗ, ಜ್ಞಾನದ ವಿಕಸನ ಇದೆಯಲ್ಲ, ಎವಲ್ಯೂಷನ್ ಆಫ್ ನಾಲೆಡ್ಜ್, ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಬಂತು. ಬಟ್ ನಿಮ್ಗೆ ಅನಂತಮೂರ್ತಿ ಅವರು ಮೇಸ್ಟ್ ಆಗಿದ್ರಲ್ಲ, ಅವರು ಕ್ಲಾಸ್ ರೂಮ್ ನಲ್ಲಿ ಕಲಿಸಿದ್ದಕ್ಕೂ ಹೊರಗಡೆ ಕಲಿಸಿದ್ದು ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಕ್ಲಾಸ್ ರೂಮ್ ಒಳಗೆ ಏನ್ ನಡೀತಿತ್ತೋ ಅದು ಹೊರಗಡೆ ನಡೆಯೋದು, ಕ್ಯಾಂಟೀನ್ ಅಲ್ಲಿ ಕೂತ್ರೆ ಅದೇ ನಡೆಯೋದು, ರೂಮ್ ಅಲ್ಲಿ ಕೂತ್ರೆ ಗಂಟೆಗಟ್ಲೆ ಇದು ನಡೆಯೋದು. ಅನಂತಮೂರ್ತಿಗೆ ಒಂದು ಚಿಂತನೆಯ ಮಾರ್ಗ ಹೇಗಿತ್ತು ಅಂದ್ರೆ, ಇದು ಕ್ಲಾಸ್ ರೂಮ್ ನಲ್ಲಿ ನಡೆಸಬೇಕಾದಂತ ಕ್ರಮ, ಇದು ಹೊರಗಡೆ ನನಗೆ ಕ್ಲಾಸ್ ರೂಮ್ನಿಂದ ಈಚೆ ಬಂದ್ರೆ ಕ್ಲಾಸ್ ರೂಮ್ನ ವಿಸ್ತರಣೆ, ಹೊರಗಡೆ ಏನ್ ನಡೀತಿತ್ತೋ ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡು ಅವ್ರ ರೂಮಲ್ಲಿ ಗಂಟೆಗಟ್ಲೆ ನಾವು ಏನೇನು ವಿಚಾರ ಮಾಡ್ತಿದ್ವೋ ಅದು ತಿರ್ಗಾ ಕ್ಲಾಸ್ ರೂಮ್ಗೆ ಹಂಗೆ ಹರಿತಾ ಇತ್ತು. ಅದು ಒಂದು ಫ್ಲೋಯಿಂಗ್ ರಿವರ್ ಇದ್ದಂಗೆ. ಸುಮ್ಮನೆ ಒಂದು ನದಿಗೆ ನೀವು ಅಡೆತಡೆಗಳನ್ನ ಹಾಕ್ಬೋದೇ ಹೊರತು ಅದು ನೀರಿನ ಸ್ವಭಾವ ಏನು ಅಂದ್ರೆ ಹರಿತಾ ಇರುತ್ತೆ. ಇದು ನನಗೆ ಸಿಕ್ಕಾಪಟ್ಟೆ ಒಂದು ಕೊರತೆಯಾಗಿ, ಈಗಿನ ಕಾಲದ ಕೊರತೆಯಾಗಿ ಕಾಣಿಸ್ತಾ ಇದೆ. ಈಗಿನ ಕಾಲದ ನಮ್ಮ ಅಧ್ಯಯನ ಕ್ರಮ ಹೇಗಾಗಿದೆ ಅಂದ್ರೆ, ಥ್ಯಾಂಕ್ಸ್ ಟು UGC, NEP ಈ ಥರದ್ದು ಯಾವುದು ಚಿಂತನೆಯ ಮಾರ್ಗವಾಗಿ ಬೆಳಿತಾನೆ ಇರಬೇಕು ಅನ್ನೋದಿದೆಯೋ ಇದು ಹೇಳಲೇಬೇಕು. ಇವತ್ತಿನ ಸಂದರ್ಭದಲ್ಲಿ ಇದು ಬ್ಯೂರೋಕ್ರೆಟಿಕ್ ಡಿಸಿಷನ್ ಆಗ್ತಾ ಇದೆ. ಅಂದ್ರೆ ಅಕಾಡೆಮಿ ಅನ್ನೋದು, ಅಧ್ಯಯನ ಕ್ರಮ ಅನ್ನೋದು, ಅಧ್ಯಯನ ಕೇಂದ್ರಗಳು ಬರೀ ಬೋಧನೆಯ ಕೇಂದ್ರಗಳಲ್ಲ, ಚಿಂತನೆಯ ಕೇಂದ್ರಗಳು ಅನ್ನೋದು ಹೋಗ್ಬಿಟ್ಟು ಬ್ಯೂರೋಕ್ರಸಿ, ನಿಮ್ಮ ಮಿನಿಸ್ಟ್ರಿ ಫಾರ್ ಹೈಯರ್ ಎಜುಕೇಶನ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಇವೆಲ್ಲ ಇಲ್ಲೂ ಕೂಡ ಇದು ಓದಬೇಕು, ಇದು ಓದುವ ಪಠ್ಯ, ಇದು ಓದದೇ ಇರುವ ಪಠ್ಯ, ಈ ಪಠ್ಯ ಇರಲೇಬೇಕು ಅನ್ನೋದು ಪ್ರಿಸ್ಕ್ರೈಬ್ ಮಾಡೋದು
ಒಂದು ಚಿಂತನೆಯ ಕ್ರಮದೊಳಗೆ ಆಗಬೇಕು. ವಿಶ್ವವಿದ್ಯಾಲಯ ಅಂತಂದ್ರೆ ಅದು ನಮ್ಮ ಚಿಂತನೆ, ಅದು ಬೆಳೆಸ್ಬೇಕು. ಇದು ಇವತ್ತು ನಮ್ಮ ದುರಂತ, ಇದು ಬಹಳ ದೊಡ್ಡ ದುರಂತ. ಇದು ಇನ್ನು 10-15 ವರ್ಷ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲವುದೋ ಒಂದು ಬ್ಯೂರಾಕ್ರೆಟಿಕ್ ಪ್ರೋಗ್ರಾಮ್ ಆಗಿದೆ. ಅಂದ್ರೆ ಸ್ವಾಯತ್ತತೆ ಅಂತ ಹೇಳ್ತೀವಲ್ಲ, ಅಟಾನಮಿ, ಇಂಟೆಲೆಕ್ಚುಯಲ್ ಅಟಾನಮಿ. ಅಮೇರಿಕಾ ವಾಸ್ ಎ ಸೆಂಟರ್ ಆಫ್ ಅಕಾಡೆಮಿಕ್ ಫ್ರೀಡಮ್. ಇನ್ಫ್ಯಾಕ್ಟ್ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಕೊಲಂಬಿಯಾ ಪ್ರಿನ್ಸ್ಟನ್ ನಲ್ಲಿ 1960s ಅಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ಸ್ ವಿಯೆಟ್ನಾಂ ವಿರುದ್ಧ, ಲೈನಲ್ ಟ್ರಿಲ್ಲಿಂಗ್ ಅಂತ, ಲೈನಲ್ ಟ್ರಿಲ್ಲಿಂಗ್ ಏನು ಆ ರೀತಿ ಮಾರ್ಕ್ಸಿಸ್ಟ್ ಚಿಂತಕ ಅಲ್ಲ, ಎಡಪಂಥೀಯ ಚಿಂತಕ ಅಲ್ಲ, ಲಿಬರಲ್ ಹ್ಯೂಮನಿಸ್ಟ್, ಅವರೆಲ್ಲ ಮಾತಾಡೋರು ವಿಯೆಟ್ನಾಂ ವಿರೋಧದ ಬಗ್ಗೆ. ನಾಮ್ ಚಾಮ್ಸ್ಕಿಯ ಉದಾಹರಣೆ ಅಂತೂ ಬಿಡಿ, ಅದನ್ನೇನು ಹೇಳಲೇಬೇಕಾಗಿಲ್ಲ. ಆ ರೀತಿ ನಿಜವಾದ ವೆಸ್ಟರ್ನ್ ಇಂಟೆಲೆಕ್ಚುಯಲ್ ಟ್ರೆಡಿಷನ್, ಪಾಶ್ಚಿಮಾತ್ಯ ಬೌದ್ಧಿಕ ಸಂಪ್ರದಾಯ ಅನ್ನೋದೊಂದಿದ್ರೆ, ಪರಂಪರೆ ಅನ್ನೋದಿದ್ರೆ, ಅದಕ್ಕೆ ಈ ಚಿಂತನೆಯ ಬಿಡುಗಡೆಯ ಸ್ವಾಯತ್ತತೆಯ ಮಾರ್ಗಗಳು, ಒಂದು ಶೇಕ್ಸ್ಪಿಯರ್ನ ಪಠ್ಯ ಹಿಡ್ಕೊಂಡ್ರೆ ಎಷ್ಟು ಮುಖ್ಯವೋ ಶೇಕ್ಸ್ಪಿಯರ್ನ ಅಧ್ಯಯನ, ಅದಕ್ಕೂ ನಮ್ಮ ರಾಜಕೀಯಕ್ಕೂ ನಮ್ಮ ಬದುಕಿಗೂ ನಮ್ಮನ್ನು ಆಳ್ತಿರೋರ್ಗೂ ಇರೋ ಸಂಬಂಧ ಅನ್ನೋದು ಬಿಡಿಸಿ ಹೇಳ್ಬೇಕಾಗ್ತದೆ. ಒಂದು ಶೇಕ್ಸ್ಪಿಯರ್ನ ಪಠ್ಯ ಓದೋದು ಅಂತಂದ್ರೆ, ಗ್ರೀಕ್ ಪಠ್ಯ ಓದೋದು ಅಂದ್ರೆ ಆಂತಿಗನೆ, ಗ್ರೀಕ್ ದುರಂತ ನಾಟಕದ್ದು ಆಂತಿಗನೆ ಓದೋದು ಅಂತಂದ್ರೆ ಈಗಿನ ಕಾಲದ ರಾಜಕೀಯ, ಈಗಿನ ಕಾಲದ ರಾಜಕೀಯ ಮೌಲ್ಯ, ನಾಗರಿಕತೆಯ ಮೌಲ್ಯ, ಸಿವಿಲೈಸೇಷನಲ್ ವ್ಯಾಲ್ಯೂ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ. ಎಲ್ಲೋ ಗ್ರೀಕ್ 5ನೇ BC 4ನೇ BC ಬರೆದ ಪಠ್ಯ ಅಲ್ಲ, ಅದು ವರ್ತಮಾನದ ಪಠ್ಯ. ಸೊ ಸದ್ಯದ ಪಠ್ಯ, ಅದಕ್ಕೊಂದು ಶಾಶ್ವತವಾದಂತ ಒಂದು ಅರ್ಥ ಇದೆ. ಈಗ ನಿಮಗೆ ನಿಮ್ಮ ಗುರು ಪರಂಪರೆಯಲ್ಲಿ ತುಂಬಾ ಜನ ಇದ್ರು, ನೀವೇ ಈಗ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಅನಂತಮೂರ್ತಿನ ವಿಶೇಷ ಅಂತ ಅನಿಸಿದ್ದು, ಮತ್ತು ನಿಮ್ಮ ಅವರ ವ್ಯಕ್ತಿಗತ ಸಂಬಂಧ ಇತ್ತಲ್ಲ, ಪರ್ಸನಲ್ ರಿಲೇಶನ್ಶಿಪ್ ಇತ್ತಲ್ಲ, ಅದು ಹೆಚ್ಚು ಘನಿಷ್ಠವಾಗಲಿಕ್ಕೆ ಏನು ಕಾರಣಗಳಿರ್ಬೋದು? ನೋಡಿ, 1975 ಅಲ್ಲಿ ನಾನು MAಗೆ ಸೇರಿದಾಗ ಅನಂತಮೂರ್ತಿಗಳು ಗುರುವಾಗಿದ್ರು. 75 ಅಂದ್ರೆ ಅದು ಒಂದು ತುರ್ತು ಪರಿಸ್ಥಿತಿಯ ಕಾಲು, ಎಮರ್ಜೆನ್ಸಿ ಕಾಲು, ಯಾರು ಎಲ್ಲೂ ಹೋಗಕ್ಕಾಗ್ತಿರ್ಲಿಲ್ಲ. ಸೊ 2 ವರ್ಷವೂ ಮೈಸೂರಲ್ಲಿ. ಏನಾಗೋದು ಅಂತಂದ್ರೆ, ಕ್ಲಾಸಲ್ಲಿ ನನ್ನ ಕೆಲವರು ತುರ್ತು ಪರಿಸ್ಥಿತಿಯ ವಿರುದ್ಧ ಇದ್ರು ಕೂಡ ಯೂನಿವರ್ಸಿಟಿನಲ್ಲಂತೂ ಇದ್ರು, ಯೂನಿವರ್ಸಿಟಿಯಲ್ಲಿ ಇದ್ರು 2 ವರ್ಷ. ಅದೇನೋ ಆ ರೀತಿಯಾದಂತ ಸಮಸ್ಯೆಗಳು ಏನಾಗ್ಲಿಲ್ಲ. ಅದು ಕೆಲವರು ಕ್ಲೈಮ್ ಮಾಡಿಕೊಳ್ಳುವ ರೀತಿ ಅವರು ಎಮರ್ಜೆನ್ಸಿ ಪರವಾಗೂ ಇರಲಿಲ್ಲ, ಅಥವಾ ಅದ್ರ ವಿರುದ್ಧ ಬಹಳ ದೊಡ್ಡ ಕೆಲವರು ಪೋಸ್ ಮಾಡ್ಕೋತಾರೆ, ನಾವು ಬಹಳ ಕ್ರಾಂತಿಕಾರಿಗಳಾಗಿದ್ವಿ, ಜೈಲಿಗೆ ಹೋದ್ವಿ, ಅದು ಆ ರೀತಿ ಕ್ಲೈಮ್ಸ್ ಏನು ಇರಲಿಲ್ಲ. ಬಟ್ ಮಾತಂತೂ ಎಮರ್ಜೆನ್ಸಿ ವಿರುದ್ಧ, ಈ ತುರ್ತು ಪರಿಸ್ಥಿತಿ ವಿರುದ್ಧ ನಡೀತಾ ಇತ್ತು. ಇದು ಪರ್ಸನಲ್ ವಿಷಯ ಬೇಡ. ಬಟ್ ನಾ ಹೇಳೋದು ಏನು ಅಂತಂದ್ರೆ, ಒಂದು 2-3 ಸ್ಪಷ್ಟ ಉದಾಹರಣೆಗಳ ಮೂಲಕ ಹೇಳ್ತೀನಿ. ಇದು ಕ್ಲಾಸ್ ರೂಮಲ್ಲೇ ನಡೆದಿದ್ದು, ಸಿಲೆಬಸ್ ಇಟ್ಕೊಂಡು ನಡೆದಿದ್ದು ಅಂತ ಅನ್ಕೋಬಿಡಿ. ಖಂಡಿತ. ಕಾಫ್ಕಾನ ಪಾಠ ಮಾಡ್ತಾ ಇದ್ರೆ ಹೊರಗಡೆ ಅವ್ರ ರೂಮಲ್ಲಿ ಸುಮಾರು ಜನ ನನ್ನ ಕ್ಲಾಸ್ಮೇಟ್ಸ್ ಹೊರಟೋಗಿದ್ರು. ಅಂದ್ರೆ MA ಮುಗಿದ ತಕ್ಷಣ. ಬಟ್ ನಾನು 84 ತನಕ ದಿನ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದೆ. ನಮ್ಮ ದೇಶವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಇದ್ದಿದ್ದ ಪಠ್ಯಗಳು ಯಾವ್ದು ಗೊತ್ತಾ? ಸಿಲೆಬಸ್ನ ಪಠ್ಯಗಳಲ್ಲ. ಆಂದ್ರೆ ಮಾಲ್ರೋ, ಫ್ರೆಂಚ್, ಇದು ಚೈನೀಸ್ ರೆವಲ್ಯೂಷನ್ ಬಗ್ಗೆ ಬರೆದಂತ ಅವನು ಒಂದು ಕಾದಂಬರಿ, ಮ್ಯಾನ್ಸ್ ಫೇಟ್, ಲಾ ಕಂಡೀಷನ್ ಹ್ಯೂಮೇನ್ ಅಂತ ಅಂದ್ಬಿಟ್ಟು, ಮ್ಯಾನ್ಸ್ ಎಸ್ಟೇಟ್ ಅಂತ, ಮ್ಯಾನ್ಸ್ ಫೇಟ್ ಅಂತ. ಇನ್ನೊಂದು ಸ್ಪ್ಯಾನಿಷ್ ಸಿವಿಲ್ ವಾರ್ ಬಗ್ಗೆ ಬರೀತಾನೆ, ಡೇಸ್ ಆಫ್ ಹೋಪ್ ಅಂತ, ಲೇಸ್ ವಾ ಅಂತ ಅಂದ್ಬಿಟ್ಟು ಫ್ರೆಂಚ್. ಆಮೇಲೆ ಆರ್ವೆಲ್. ಇವೆಲ್ಲ ನಮ್ಮ ಯುರೋಪಿಯನ್ ಕ್ಲಾಸಿಕ್ಸ್ ಅಲ್ಲಿ ಇದ್ದಿದ್ದು. ಆರ್ವೆಲ್ ಆಫ್ ಕೋರ್ಸ್ ಬ್ರಿಟಿಷ್ ಲಿಟರೇಚರ್ 20ನೇ ಶತಮಾನಕ್ಕೆ ಇತ್ತು. ಒಂದೊಂದು ಕೃತಿಯನ್ನ, ಇವಾಗ ಆರ್ವೆಲ್ ನ ಕೃತಿ ಎಸ್ಪೆಷಲಿ ಶೂಟಿಂಗ್ ಎನ್ ಎಲಿಫೆಂಟ್ ಅಂತಿದೆ, ಹ್ಯಾಂಗಿಂಗ್ ಅಂತಿದೆ, ಬರ್ಮೀಸ್ ಡೇಸ್ ಇದೆ. ಇಡೀ ಯುರೋಪ್ನಲ್ಲಿ ಆಗುತ್ತಿದ್ದಂತಹ ಕೋಲಾಹಲ, ಕ್ರಾಂತಿ, ಅಲ್ಲಿಯ ಡಿಕ್ಟೇಟರ್ಶಿಪ್, ದಬ್ಬಾಳಿಕೆ, ಕ್ರೌರ್ಯ ಇದೆಯಲ್ಲ, ಅದಕ್ಕೂ ನನ್ನ ಕಾಲದ, ನನ್ನ ಇವತ್ತಿನ ಭಾರತದ ಜಗತ್ತಿನ ಸಂದರ್ಭಕ್ಕೂ ಹೇಗೆ ಅವುಗಳನ್ನ ಓದೋದ್ರ ಮೂಲಕ, ಇದು ಬಹಳ ಮುಖ್ಯ ನನಗೆ. ಅಧ್ಯಯನ ಅಂದ್ರೆ ಪಠ್ಯದ ಅಧ್ಯಯನ ಇಲ್ಲ, ನಿಜವಾಗ್ಲೂ ಕಲ್ತಿದ್ ಯಾಕೆ ಬಹಳ ಗಾಢವಾಯ್ತು ಸಂಬಂಧ ಅಂತಂದ್ರೆ, ಸ್ವಚಿಂತನೆ, ಆತ್ಮಾವಲೋಕನ, ಅಂದ್ರೆ ಸೆಲ್ಫ್, ನನ್ನ ಸೆಲ್ಫ್ ಇದೆಯಲ್ಲ, ಅನ್ವಯ ಮಾಡಿಕೊಳ್ಳದೆ ನಾನು ಓದೋದಕ್ಕೂ ಓದಿನ ಚಿಂತನೆಯ ಕ್ರಮಕ್ಕೂ
ನನ್ನ ಸ್ವಂತ ಅನುಭವಕ್ಕೂ ಅನ್ವಯ ಮಾಡ್ಕೊಳ್ದೆ ಹೋದ್ರೆ ಅದು ಸಾಹಿತ್ಯಾಧ್ಯಯನ ಅಲ್ಲ. ಖಂಡಿತ ಹೌದು. ಸೊ ನನ್ನ ಸೆಲ್ಫ್ ಅನ್ನೋದಿದೆಯಲ್ಲ, ಟು ರೀಡ್ ಎ ಟೆಕ್ಸ್ಟ್ ಇಸ್ ಎ ಜರ್ನಿ ಇನ್ ಟು ಒನ್ ಸೆಲ್ಫ್. ಈ ಡಿಸ್ಕವರಿಲೇ ಒಂದು ದಿನ ಇರ್ಲಿಲ್ಲ ದೇವುಪತ್ತರ್, ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವು ಮಾತಾಡದೆ ಇರುವಾಗ, ನಾಟ್ ಎ ಡೇ ವೆನ್ ವಿ ಡಿಡ್ ನಾಟ್ ಸ್ಪೀಕ್. ಆ ರೀತಿ ಪ್ರತಿಯೊಂದನ್ನು ಈಗ ವಿಶ್ವವಿದ್ಯಾಲಯದ ಅಧ್ಯಯನ ಏನಾಗೋಗಿದೆ ಅಂತಂದ್ರೆ ಅದು ಕೇವಲ ಮೀಮಾಂಸೆಯ ರೂಪದಲ್ಲಿ ಒಂದು ಪರೀಕ್ಷೆ, ಒಂದು ಗುರಿ, ಅಕಾಡೆಮಿಯಾದ ಪ್ರೋಗ್ರಾಮ್ ಆಗಿದೆ. ಈ ರೀತಿಯಾದಂಥ ಪರ್ಸನಲ್ ರಿಫ್ಲೆಕ್ಷನ್ ಇದೆಯಲ್ಲ, ಆತ್ಮಾವಲೋಕನ, ಆತ್ಮದರ್ಶನ ಮಾಡಿಸ್ಕೊಳ್ಳುವ ಕ್ರಮ ಇದೆಯಲ್ಲ, ಅದು ಒಂದು ವಿಶ್ವವಿದ್ಯಾಲಯ ನಿಜವಾಗಲೂ ಅಥವಾ ಒಂದು ಅಧ್ಯಯನದ ಒಂದು ಚೌಕಟ್ಟಿದೆಯಲ್ಲ, ಅದ್ರಲ್ಲಿ ಆಗಬೇಕಾಗಿದ್ದಂಥ ಮಾರ್ಗ ಅದು. ಬಟ್ ದಿಸ್, ಟು ಗೋ ಬ್ಯಾಕ್ ಟು ದಟ್ ವರ್ಡ್, ಈ ಬ್ಯೂರಾಕ್ರಟೈಸೇಷನ್ ಆಫ್ ಎಜುಕೇಶನ್ ಇದೆಯಲ್ಲ, ಈ ರೀತಿಯ ಚಿಂತನೆಯ ಒಂದು ಮಾರ್ಗವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿದೆ ಅಂತಂದ್ರೂ ಏನು ತಪ್ಪಿಲ್ಲ. ಈಗ ಆಕ್ಚುಲಿ ಅನಂತಮೂರ್ತಿ ಅವರು ಗೊತ್ತಿರುವಾಗ ನನಗೆ ನಮ್ಮ ಓದು ಲೋಕ ಗ್ರಹಿಕೆಯ ಲೆಕ್ಕದಲ್ಲಿ ಹೇಳೋದು, ಅವ್ರ ಕಥೆಗಾರರು, ಒಬ್ಬ ತಾತ್ವಿಕವಾದ ಜಿಜ್ಞಾಸೆಯನ್ನು ನಡೆಸುವ ಗದ್ಯ ಲೇಖಕರು. ಬಟ್ ಅವರು ಮನಸ್ಸು ಒಳಗೆ ತುಡಿತಿದ್ದ ಮನಸ್ಸು ಪೊಯಿಟ್ರಿಯದಾಗಿತ್ತು, ಕವಿತೆಯದ್ದಾಗಿತ್ತು. ಬಟ್ ಆ ಥರದ ಒಂದು ಕವಿತೆಯ ಕಡೆಗೆ ತುಡಿಯುವ ಮನಸ್ಸು ನಿಮಗೆ ಹೇಗೆ ಮುಖಾಮುಖಿ ಆಗ್ತಿತ್ತು? ಅದು ನಿಮಗೆ ಅದನ್ನ ಸ್ವಲ್ಪ ಅವರ ಮಾಡ್ತಿದ್ದ ರೀತಿ ಮೂಲಕ ನಾ ಹೇಳ್ತೀನಿ. ವರ್ಡ್ಸ್ವರ್ತ್ ಓದ್ತಾ ಇರಬೇಕಾದ್ರೆ, ಅಥವಾ ಕೆಲವು ಎಮರ್ಸನ್ನ ಪದ್ಯಗಳು, ವಾಲ್ಟ್ ವಿಟ್ಮನ್ನ ಪದ್ಯಗಳು, ಬ್ಲೇಕ್ನ ಪದ್ಯಗಳು, ಒಂದ್ ಕಡೆ ಇವುಗಳು ಓದ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವಾಗ ಟ್ರಾನ್ಸ್ಲೇಷನ್ ಬಂದಿತ್ತು, ಲಭ್ಯ ಆಯ್ತು. ಸ್ಪೀಕಿಂಗ್ ಆಫ್ ಶಿವ ತರ. ಆಮೇಲೆ ಬಸವಣ್ಣನ ವಚನ, ಅಲ್ಲಮನ ವಚನ, ಅಕ್ಕಮಹಾದೇವಿಯ ವಚನ, ಎಮಿಲಿ ಡಿಕಿನ್ಸನ್. ಸೊ ನಾನು ಒಂದ್ ಕಡೆ ಎಮಿಲಿ ಡಿಕಿನ್ಸನ್ ಓದ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಅಕ್ಕಮಹಾದೇವಿ ವಚನ ಬರೋದು. ಆಮೇಲೆ ನಾನು ಬ್ಲೇಕ್ನ ಓದ್ತಾ ಇದ್ರೆ ಈ ಅಲ್ಲಮ್ಮನಿಗೆ ಹೋಗ್ತಾ ಇತ್ತು. ಸೊ ನನಗೆ ಇದು ಒಬ್ಬ ಇಂಗ್ಲೆಂಡಿನ 18ನೇ ಶತಮಾನದ ಬ್ಲೇಕ್ ಅನ್ನು ಓದ್ತಾ ಇದ್ದೀನಿ, 11, 12ನೇ ಶತಮಾನ, ನನಗೆ ಅದು ಇರ್ಲಿಲ್ಲ. ಸಾಹಿತ್ಯದಲ್ಲಿ ಕಾಲ ಮತ್ತು ದೇಶವನ್ನು ಮೀರುವುದೇ ಸಾಹಿತ್ಯದ ಕೆಲಸ. ಅದು ಮೀರದು ಅನ್ನೋದು ನನ್ನ ವರ್ತಮಾನದಲ್ಲಿ ಆಗ್ತಾ ಇತ್ತು ನನಗೆ. ಅದು ಮೀರದು ಅನ್ನಕ್ಕಿಂತ ಇದು ಇಲ್ಲಿ ಮೇಳೈಸತ್ವೆ ಅನ್ನೋ ಒಂದು ಪ್ರಜ್ಞೆ ಅನ್ನೋದು ನಮಗೆ ಉಂಟಾಗ್ತದೆ. ಸೊ ನನಗೆ ಈ ರೀತಿ ಇದು ಯುರೋಪಿನ ಚಿಂತನೆಯ ಕ್ರಮ, ಇದು ಭಾರತೀಯ ಚಿಂತನೆಯ ಕ್ರಮ ಅನ್ನೋದು ವ್ಯತ್ಯಾಸಗಳನ್ನ ಹುಡುಕ್ತಾ ಹುಡುಕ್ತಾ ಇದ್ವೇ ಹೊರತು, ಅನುಭವ ಜ್ಞಾನದ ನೆಲೆಯಲ್ಲಿ ಈ ನಾವು ಅಳಿತೀವಲ್ಲ, ಅಳೆದು ಸುರಿದು ಮಾಡ್ತೀವಲ್ಲ, ಇದು ಶ್ರೇಷ್ಠ, ಇದು ಕನಿಷ್ಠ. ಅದಕ್ಕೆ ನಮ್ಮಂತವ್ರಿಗೆ, ನಮ್ಮ ಪೀಳಿಗೆಯವ್ರಿಗೆ ಇದು ಶ್ರೇಷ್ಠ, ಇದನ್ನ ಎತ್ತಿ ಹಿಡಿಬೇಕು, ಇದು ಕನಿಷ್ಠ, ಈ ಪ್ರಜ್ಞೆ ಬರಲೇ ಇಲ್ಲ. ಸೊ ಇವಾಗ ಯಾರಾದ್ರೂ ಇದು ಶ್ರೇಷ್ಠ, ಇದು ಕನಿಷ್ಠ, ಅಲ್ಲೇನಿದೆ ಇಲ್ಲೇನಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಇದು ಭೌತಿಕತೆಯ ಮಾರ್ಗವಾಯಿದು, ಕ್ರಮವಾಯಿದು, ಇದು ಬಹಳ ಆಶ್ಚರ್ಯ ಉಂಟಾಗುತ್ತೆ. ಇನ್ನೊಂದು ಡೇಂಜರ್ ಏನು ಅಂತಂದ್ರೆ, ಇದು ಇವತ್ತಿಗಂತೂ ಬಹಳ ಮುಖ್ಯವಾಗಿ ಹೇಳಬೇಕು, ನಮಗೆ ಪಠ್ಯ ಬಹಳ ಮುಖ್ಯವಾಗಿತ್ತು. ಪಠ್ಯ ಶ್ರೇಷ್ಠ, ಟೆಕ್ಸ್ಟ್, ಪಠ್ಯದ ಮೂಲಕ ಮತ್ತೆ ಪಠ್ಯದ ಒಳಗಿಂದ ಥಿಯರಿ, ಮೀಮಾಂಸೆ ಅಂತ ಹೇಳ್ತೀವಲ್ಲ, ಮೀಮಾಂಸೆಗೆ ಹೋಗ್ಬೇಕಿತ್ತು ಹೊರತು ಇವಾಗ ಏನಾಗೋಗಿದೆ ಅಂದ್ರೆ ಮೀಮಾಂಸೆಯನ್ನ ತಂದು ಪಠ್ಯಗಳಿಗೆ ಹೇರೋದು. ಬಟ್ ನಮಗೆ ಕ್ರಿಟಿಸಿಸಮ್, ವಿಮರ್ಶೆ ಅಂತ ಹೇಳ್ತಿದ್ವಿ, ಆಮೇಲೆ ಥಿಯರಿ ಅಂತ ಆಯ್ತು, ಮೀಮಾಂಸೆ ಅಂತ ಹೇಳ್ತಿದ್ವಿ. ಪಠ್ಯದೊಳಗೆ ಇಲ್ಲದೆ ಇರುವ ಯಾವ ಮೀಮಾಂಸೆಯೂ ಇಲ್ಲ ಅನ್ನೋದನ್ನ ನಮಗ್ ಗಟ್ಟಿಯಾಗಿ ಬರ್ತದೆ. ಒಬ್ಬ ಟಾಲ್ಸ್ಟಾಯ್ನ ಓದೋದು, ದಾಸ್ತವ್ಸ್ಕಿ ಓದೋದು ಅಂತಂದ್ರೆ ಇಡೀ 19ನೇ ಶತಮಾನದ ರಷ್ಯಾವನ್ನ ಕಾಣುವಂತಹದ್ದು. ಒಬ್ಬ ಮೆಲ್ವಿಲ್ ನ ಓದೋದು ಅಂತಂದ್ರೆ ಬಾರ್ಟಲ್ ಬಿ ದಿ ಸ್ಕ್ರಿವನರ್ ಅನ್ನೋದು, ಮಾಬಿ ಡಿಕ್ ಅನ್ನೋದು, ಒಂದು ಕಾಲದ ಪ್ರಜ್ಞೆ, ಒಂದು ಕಾಲದ, ಅಥವಾ ಹಾಥಾರ್ನ್, ನನಗೆ ತಕ್ಷಣ ಹೆಸರುಗಳು ಹೇಳಲೇಬೇಕು, ಸ್ಕಾರ್ಲೆಟ್ ಲೆಟರ್. ಇಡೀ ಯುಗ ಇದೆಯಲ್ಲ, ಆ ಯುಗದ ಚೈತನ್ಯವನ್ನ, ಯುಗ ಧರ್ಮವನ್ನ ಹಿಡಿಯಂತದ್ದು. ಸೊ ಹೀಗೆ ಮಾಡಬೇಕಾದ್ರೆ ನಮಗೆ ಖಂಡಿಸೋದಾಗ್ಲಿ, ಒಂದನ್ನ ಎತ್ತಿ ಹಿಡಿಯೋದಾಗ್ಲಿ, ಅದು
ನಿಜವಾದ ಬೌದ್ಧಿಕತೆಯ ಕ್ರಮ ಅಲ್ಲ ಅದು ಅನ್ನೋದು ಆಗ್ಲೇ ನಮಗೆ ಗೊತ್ತಾಗೋಗಿದೆ. ಬಟ್ ಈಗ ನಿಮ್ಗೆ ಸಾಹಿತ್ಯದ ಓದು, ಆ ಸಾಹಿತ್ಯವನ್ನು ಗ್ರಹಿಸುವ ಕ್ರಮ, ಅದನ್ನು ಅರ್ಥೈಸಿಕೊಳ್ಳುವಿಕೆ, ಈ ಥರದ ಒಂದು ಚಟುವಟಿಕೆಯಲ್ಲಿರುವಾಗನೇ ನೀವು ಆಗಲೇ ಸಂಗೀತದ ಪ್ರಸ್ತಾಪ ಮಾಡಿದ್ರಿ, ಮೈಸೂರಿನಲ್ಲಿದ್ದರಿಂದ ದಕ್ಷಿಣಾದಿ ಕರ್ನಾಟಕ ಸಂಗೀತದ. ಬಟ್ ನೀವು ನಿಮ್ಮ ಸಂಗೀತದ ಆಸಕ್ತಿ ಮತ್ತು ಪ್ರೀತಿ ಕಾಳಜಿ ಇದೆಯಲ್ಲ, ಅದು ಬರೀ ದಕ್ಷಿಣಾದಿಗೆ ಮಾತ್ರ ಸೀಮಿತವಾದದ್ದಲ್ಲ. ಇಲ್ಲ, ನನಗೆ ಹಿಂದೂಸ್ತಾನಿ ಇದೆಯಲ್ಲ, ಹೆಸರಿಸ್ಬೇಕು ಅಂದ್ರೆ ನನಗೆ ಅಲ್ಲೂ ಬಹಳ ದೊಡ್ಡ ಪ್ರತೀಕಗಳಿವೆ. ಉಸ್ತಾದ್ ಅಮೀರ್ ಖಾನ್, ದೊಡ್ಡ ಗಾಯಕ, ಮತ್ತೆ ಮಲ್ಲಿಕಾರ್ಜುನ್ ಮನ್ಸೂರ್ ನನಗೆ ಎರಡು ಬಹಳ ದೊಡ್ಡ ಸಂಕೇತಗಳು. ಆಮೇಲೆ ವಿಲಾಯತ್ ಖಾನ್ ಸಾಹೇಬ್ರು ಸಿತಾರ್ನಲ್ಲಿ. ಅಂದ್ರೆ ಅದು ಬರೀ ಸಂಗೀತ ಅಲ್ಲ, ಅದು ಒಂದು ನಿಜವಾದ ಜ್ಞಾನದ ಕ್ಷೇತ್ರ ಅನ್ನೋದು ನೀವು ತೊಡಗಿಸ್ಕೋತ. ಸಂಗೀತದಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ ಕೇಳ್ವಿ ಜ್ಞಾನ. ನೀವು ಆಲಿ ಅಕ್ಬರ್ ಆಯ್ತಾ. ಸೊ ನೀವು ತೆರ್ಕೋತಾ ಹೋಗ್ತಿದ್ದಂಗೆ ನನಗೆ ಕೆಲವರು ಹಿಂದೂಸ್ತಾನಿನ ಹಿಡಿತಾ ಕರ್ನಾಟಕದಲ್ಲಿ ಏನಿದೆ ಇದು ಮಿತಿನೇ ಇದು ಅಂತ, ಕರ್ನಾಟಕ ಹಿಡಿತಾ ಹಿಂದಿ, ನನಗಿದು ಆಗ್ಲೇ ಇಲ್ಲ. ಆಮೇಲೆ ನನ್ನ ಅದೃಷ್ಟ ಏನು ಅಂತಂದ್ರೆ ಮೈಸೂರಿನಲ್ಲಿ ಒಂದು ಬಹಳ ಕಡಿಮೆ ಇದ್ರೂ ಒಂದು ವರ್ಗ ಇತ್ತು, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಇದೆಯಲ್ಲ. ಕೆಲವರು ಕೋರ್ಸಸ್ ಮಾಡೋರು, ಕೋರ್ಸಸ್ ಅಂದ್ರೆ ಅಕಾಡೆಮಿಕ್ ಕೋರ್ಸಸ್ ಅಲ್ಲ, ಸುಮ್ಮನೆ ಕೇಳೋದು ಬೇಟೋವನ್, ಬ್ರಾಮ್ಸು, ಗುಸ್ತಾಫ್ ಮಾಲರು, ಚಾಯ್ಕೋವ್ಸ್ಕಿ, ಮೋಜಾರ್ಟ್. ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡು ಅಂತಂದ್ರೆ ಒಬ್ಬ ಪಂಡಿತನಾಗಿ ವ್ಯಾಖ್ಯಾನ ಮಾಡಕ್ಕೆ ಸಿದ್ಧ ಇಲ್ಲ ನಾನು. ಸಂಸ್ಕಾರ ಒಂದು ರೂಪ. ಆದ್ರೆ ಸೊ ಪರಂಪರೆಗಳು ಇವೆಯಲ್ಲ, ಸಂಗೀತದ ಪರಂಪರೆಗಳು, ಅದು ಅನುಭವದ ಪರಂಪರೆಗಳು ಹೌದು, ಅದ್ರೊಳಗಿರುವ ಜ್ಞಾನದ ಪರಂಪರೆಗಳು. ಇದು ನಮಗೆ ಇದು ಒಂದು ಪುಣ್ಯ, ಒಂದು ಅದೃಷ್ಟ ಅನ್ಕೋತೀನಿ. ನಾವು ಆಯ್ಕೆ ಮಾಡಿದ್ದಕ್ಕಿದ್ದಲ್ಲ, ಅದು ಸಿಕ್ತು, ಅದನ್ನ ಉಳಿಸಿಕೊಳ್ಳುವಂತ, ಆಸ್ವಾದನೆ ಮಾಡುವಂತ ಒಂದು ಚೈತನ್ಯ ಇತ್ತು ಅನ್ನೋದು ಹೇಳ್ಬೋದು ಅಷ್ಟೆ. ಸೊ ಹಿಂದೂಸ್ತಾನಿ, ಕರ್ನಾಟಕ ಸಂಪ್ರದಾಯ, ಆಮೇಲೆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್, ನನಗೆ ಒಂದರಿಂದ ಒಂದು ನಾನು ಇವತ್ತಿಗೂ ಕೂಡ ಸುಮ್ಮನೆ ಹಂಗೆ ಈಜ್ಕೊಂಡು ಹೋದಂಗೆ ಹೋಗೋದು ನಂಗೆ ಸಾಧ್ಯ. ಆಕ್ಚುಲಿ ಸಾಹಿತ್ಯದಿಂದ ಹುಡುಕಿದಾಗ ಸಿಗುವುದಕ್ಕೂ ಸಂಗೀತದಿಂದ ಹುಡುಕಿದಾಗ ಸಿಗೋದಕ್ಕೆ ಏನು ವ್ಯತ್ಯಾಸ ಇದೆ? ಬಹಳ ದೊಡ್ಡ ವ್ಯತ್ಯಾಸ ಏನು ಅಂದ್ರೆ ಅದು ಸಂಗೀತ ಅನಿರ್ವಚನೀಯ. ಅದು ನಿಮ್ಗೆ ಏನಾದ್ರೂ ಅದು ಪ್ರತಿಮೆಗಳು, ರೂಪಕಗಳ ಮೂಲಕ ಹೇಳದಿದ್ರೆ ಹೇಳಬಹುದೇ ಹೊರತು ಇನೆಫೆಬಲ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೇಷನ್ ಅದು ಇನೆಫೆಬಲ್ ಅಂದ್ರೆ ಕೆಲವೆಲ್ಲ ನಿಮ್ಮ ಮಾತಿಗೆ ಸಿಗಲ್ಲ. ಅಲ್ಲಮ್ಮ ಹೇಳಂಗೆ ಶಬ್ದ ಸೂತಕ ವರ್ಣಿಸಕ್ ಹೋದ್ರೆ ಅದು ಸೂತಕ ಪಡ್ಕೊಂಡು ಬಿಡುತ್ತದು. ಬಟ್ ಏನು ಅಂತಂದ್ರೆ ಆಗ ಎಲ್ಲ ಈಗಿನ ತರ ನಿಮಗೆ ಹೋದ್ರೆ ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೆ ಸಿಗುತ್ತೆ. ಆಗ ದೊಡ್ಡ ಲಾಂಗ್ ಪ್ಲೇಗಳು, ಎಂತೆಂಥ ಕಂಪೋಸರ್ಸ್ ಬಂದಿತ್ತು ಗೊತ್ತಾ, ಕಂಡಕ್ಟರ್ಸ್. ನಾನು ಕಂಪೋಸರ್ಸ್ ಬಗ್ಗೆ ಹೇಳಿದೆ. ಆಗ ಮೈಸೂರಲ್ಲಿ ಅದು ಹೆಂಗೆ ಅದು ಮೈಸೂರಿಗೆ ಅದು ಬಂತು ಗೊತ್ತಿಲ್ಲ. ಗ್ರೇಟ್ ಕಂಡಕ್ಟರ್ ವಿಲ್ಹೆಮ್ ಫೋರ್ಟ್ ವ್ಯಾಂಗ್ಲರ್ ಅಂತ, ಜರ್ಮನ್ ಕಂಡಕ್ಟರ್. ಆಮೇಲೆ ಇಟಾಲಿಯನ್ ಟಸ್ಕನೀನಿ ಅಂತ, ಆಸ್ಟ್ರಿಯನ್ ಜರ್ಮನ್ ಬ್ರೂನೋ ವಾಲ್ಟರ್ ಅಂತ, ಅವ್ರು ಕಂಡಕ್ಟ್ ಮಾಡಿದ್ದೆಲ್ಲ ಲಾಂಗ್ ಪ್ಲೇಗಳಲ್ಲಿ ಸಿಕ್ಕಿರೋದು. ಈಗ ನೋಡಿ, ನೀವು ಹೋದ್ರೆ ಇವರೆಲ್ಲರೂ ಕಂಡಕ್ಟರ್ಸ್, ಕೆಲವು ಸತಿ ವಿಜುವಲ್ಸು ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಹೌದು. ಬಟ್ ಆಗ ಡಿಫ್ರೆಂಟ್ ಒಬ್ರಿದ್ರು ಹೇಳ್ಕೊಡೋರು, ನೋಡು ಇವನು ಹೆಂಗ್ ಕಂಡಕ್ಟ್ ಮಾಡ್ತಾನೆ. ಒಂದು ಬೇಟೋವನ್ ಸಿಂಫನಿ, 9th ಸಿಂಫನಿ ಅಂತಂದ್ರೆ ಬ್ರೂನೋ ವಾಲ್ಟರ್ ಹೇಗ್ ಮಾಡ್ತಾನೆ, ಫೋರ್ಟ್ ವ್ಯಾಂಗ್ಲರ್ ಹೇಗ್ ಮಾಡ್ತಾನೆ, ಆರ್ಟ್ಯೂರೋ ಟಸ್ಕನೀನಿ ಅಂದ್ಬಿಟ್ಟು ಅವನು ಹೇಗ್ ಮಾಡ್ತಾನೆ. ನಮಗೆ ಇದು ಸುಮ್ಮನೆ ಒಳಗೆ ಬರ್ತಾ ಇದ್ವಪ್ಪ. ಇದು ನಾನು ಮೊದಲೇ ಹೇಳ್ದಂಗೆ ಆ ಪದಗಳು, 2 ಪದಗಳು ಮಾತ್ರ ಹೇಳ್ಕೊತೀನಿ. ಇದು ಪುಣ್ಯ ಭಾಗ್ಯ ಅಂತ ಹೇಳ್ಬೋದು ಅಷ್ಟೆ. ಇದು ಬಹಳ ದೊಡ್ಡ ಬೌದ್ಧಿಕ ಚಿಂತನೆಯಲ್ಲಿ ನಾ ಗಳಿಸ್ಕೊಂಡೆ ಅಂತ ಹೇಳಲ್ಲ ನಾನು. ಬಂತು, ಲಭ್ಯ ಆಯಿತು, ಅದು ಅದೃಷ್ಟ. ಬಟ್ ಈ ತಾತ್ವಿಕತೆಯ ಹುಡುಕಾಟ ಇದೆಯಲ್ಲ, ಸಂಗೀತದ ತಾತ್ವಿಕತೆಯ ಹುಡುಕಾಟ, ಸಾಹಿತ್ಯದ ಹುಡುಕಾಟದಲ್ಲಿ ಕೂಡ ಭಿನ್ನತೆ ಇದೆಯಾ? ಖಂಡಿತ ಭಿನ್ನತೆ ಇದೆ. ಇದಕ್ಕೆ ಒಂದು ಮಾತು ಹೇಳ್ಬೋದು ಅಂದ್ರೆ ಎಲಿಯಟ್ ಹೇಳಂಗೆ, ಪೋಯಿಟ್ರಿ ಮಸ್ಟ್ ಆಸ್ಪೈರ್ ಟುವರ್ಡ್ಸ್ ದಿ ಸ್ಟೇಟ್ ಆಫ್ ಮ್ಯೂಸಿಕ್ ಅಂತ. ಅದು ಅವನ 4 ಕ್ವಾರ್ಟೆಟ್ಸ್ ಅಲ್ಲಿ ಅವನು ಟ್ರೈ ಮಾಡಕ್ ನೋಡಿದ. ಸಂಗೀತದ ಲಯ, ಅದ್ರ ಕಡೆಗೆ
ಕಾವ್ಯವು ಹೋಗಬೇಕು, ಅದು ಮಸ್ಟ್ ಆಸ್ಪೈರ್ ಫಾರ್ ದಿ ಸ್ಟೇಟ್, ಟುವರ್ಡ್ಸ್ ದಿ ಸ್ಟೇಟ್, ಟು ಅಚೀವ್ ದಿ ಸ್ಟೇಟ್ ಆಫ್ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ಅದು ಸಂಗೀತದ ಅನುಭವ ಇದೆಯಲ್ಲ. ಸಾಹಿತ್ಯ ಎಷ್ಟೇ ಜಗತ್ತಿನ ದರ್ಶನ ಮಾಡಿಸಿದ್ರು ಕೂಡ ಸಂಗೀತ ಬೇರೆ ಒಂದು, ಅದಕ್ಕೆ ಪದದ ಅಗತ್ಯವಿಲ್ಲದೆ, ಈಗ ಅದು ಡಿಬೇಟ್ ನಡೆಯುತ್ತೆ, ಸಾಹಿತ್ಯ ಇಂಪಾರ್ಟೆಂಟೋ ಇಲ್ವೋ, ಸಾಹಿತ್ಯ ಹೇಗೆ ಉಚ್ಚರಿಸ್ಬೇಕು ಏನೋದು. ಒಂದು ನೆಲೆ ಆದಮೇಲೆ ಸಂಗೀತಕ್ಕೆ ನಿಜವಾಗ್ಲೂ ನಿಮ್ಮ ಕಾವ್ಯ ಆಗಲಿ, ನಿಮ್ಮ ಪದ ಆಗಲಿ, ವರ್ಡ್, ಅದರ ಮೀನಿಂಗ್ ಆಗಲಿ, ಅರ್ಥ ಅನ್ನೋದಾಗಲಿ ಅದರ ಅಗತ್ಯ ಇಲ್ಲ, ಅವಲಂಬಿಸಿರಲ್ಲ ಸಂಗೀತ. ಹೇಗೆ ಅನುಭವ ಆಗುತ್ತೆ ಅಂತಂದ್ರೆ ಅದು ಅನಿರ್ವಚನೀಯ. ಬಟ್ ನೀವು ಮೈಸೂರಿನಲ್ಲಿದ್ದಾಗನೇ ರಂಗಭೂಮಿ ಬಗ್ಗೆ ಕೂಡ ಆಸಕ್ತಿ ಬಂತ? ಇನ್ಫ್ಯಾಕ್ಟ್ ಸುಮಾರಷ್ಟು ಥಿಯೇಟರ್ ಗ್ರೂಪ್ಗಳಿದ್ವು. ನಿಮಗೆ, ನನಗೆ ಕೆಲವು ಸತಿ ಆಶ್ಚರ್ಯ ಆಗುತ್ತೆ, ಹೇಗೆ ಏನು ಅಂದ್ರೆ ಓದ್ಕೊಂಡು ಒಂದು 8-10 ನಾಟಕಗಳೇ ಲೈಟಿಂಗು ಮಾಡಿಬಿಟ್ಟು ನಾನು ಲೈಟಿಂಗಲ್ಲೇ ಹೊರಟು ಬಿಡ್ಬೇಕು ಇನ್ನು ನಾಟಕಕ್ಕೆ ಅಂತಾನು ನಾನು ಅನ್ಕೊಂಡಿದ್ದೆ. ಅದು ಕೊನೆಗೆ ಆಗ್ಲಿಲ್ಲ. ಅಲ್ಲಿ ಆ ಥರ ಥಿಯೇಟರ್ ಅನ್ನೋದು ಒಂದು ಅಮೆಚೂರ್ ಥಿಯೇಟರ್ ಇರ್ಬೋದು, ಅದಕ್ಕೆ ಅಮೆಚೂರ್ ಥಿಯೇಟರ್ಗೂ ಒಂದು ಪ್ರೊಫೆಷನಲ್ ಗುಣ ಇದೆ. ಅದು ಆಗ್ಲಿಲ್ಲ, ಸುಮ್ಮನೆ ಕಾಲಹರಣ ತರ ಆಗೋಯ್ತದು. ಅಷ್ಟೊತ್ತಿಗೆ ನಾನು ಬೆಂಗಳೂರಿಗೂ ಬಂದೆ, ಅಲ್ಲಿಗೆ ಥಿಯೇಟರ್ನ ಸಂಪರ್ಕ ಮುಗೀತದು. ಏನಿದ್ರು ಅಧ್ಯಯನದ ಮೂಲಕ ನನಗೂ ಥಿಯೇಟರ್ಗೂ ಒಂದು ಸಂಬಂಧ. ಬಟ್ ನೋಡುಗನಾಗಿ ಸಾಹಿತ್ಯದ ಆಸಕ್ತಿ ಇರುವ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಅಥವಾ ಸಾಹಿತ್ಯದ ವಿದ್ವಾಂಸ, ಆ ಎರಡರ ಜೊತೆಗೆ ರಂಗಭೂಮಿನಲ್ಲಿ ನಿಮ್ಮ ಆಸಕ್ತಿ ಕಂಟಿನ್ಯೂ ಆಯ್ತು. ಅದು ಮತ್ತೆ ನೋಡುಗನಾಗಿ ಪ್ರೇಕ್ಷಕನಾಗಿ ನನಗೆ ನಿಜ ಹೇಳಬೇಕು ಅಂದ್ರೆ ರಂಗಭೂಮಿಯನ್ನ ಆಸ್ವಾದನೆ ಮಾಡೋಕ್ಕಿಂತ ನನಗೆ ತುಂಬಾ ಸಿನಿಮಾ ಕಡೆಗೆ ನಾನು ತಿರುಗಿದೆ. ನನಗೆ ಅದು ರಂಗಭೂಮಿಯ ಸಿನಿಮಾ ಬಹಳ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನನ್ನೊಳಗೆ ಬಂತದ್ದು. ಏನ್ ಕಾರಣ? ಅದು ಚಿಕ್ಕ ವಯಸ್ಸಿನಲ್ಲಿ ಕದ್ದು ಮುಚ್ಚಿ ವಾರಕ್ಕೆ 5-6 ಸಿನಿಮಾ ನೋಡ್ಬಿಡೋದು. ಈ ಸಿನಿಮಾ ಒಳ್ಳೇದು, ಆ ಸಿನಿಮಾ ಒಳ್ಳೇದಲ್ಲ ಅನ್ನೋ ಪರಿಜ್ಞಾನವೇ ಇರ್ಲಿಲ್ಲ, ನನಗೆ ಅಗತ್ಯವೂ ಇರ್ಲಿಲ್ಲ. ಅದೇನೋ ಸ್ಕ್ರೀನ್ ಮೇಲೆ ಚಲಿಸುವ ಇಮೇಜಸ್ ಇದೆಯಲ್ಲ, ಪ್ರತಿಮೆಗಳಿವೆಯಲ್ಲ, ತುಂಬಾ ಹಿಡಿದು ಬಿಡ್ತು. ಆಮೇಲೆ ಒಂದು ಚಿಕ್ಕ ಬೆಂಗಳೂರು ತರ ಅಥವಾ ಬೇರೆ ನಗರಗಳಲ್ಲಿರೋ ತರ ಅಲ್ಲಿ ಫಿಲ್ಮ್ ಸೊಸೈಟೀಸ್ ಏನೂ ಇರಲಿಲ್ಲ. ಬಟ್ ಈ ದಸರಾ ಫಿಲ್ಮ್ ಫೆಸ್ಟಿವಲ್ ಆಯ್ತಲ್ಲ, ಬರೀ ನಾವು ಇಂಡಿಯಾದ ಚಲನಚಿತ್ರಗಳಲ್ಲಿ ಕಮರ್ಷಿಯಲ್ ಸಿನಿಮಾ, ಪಾಪ್ಯುಲರ್ ಸಿನಿಮಾ ನೋಡ್ತಾ ಇದ್ದವ್ರಿಗೆ ಸತ್ಯಜಿತ್ ರೇ, ಮೃಣಾಲ್ ಸೇನು, ವಿಕ್ಟೋರಿಯೋ ಡಿಸಿಕಾ, ಗೊಡಾರ್ಡ್, ಐಸನ್ಸ್ಟೈನ್ ಬಂದಾಗ ಬೇರೆ ಒಂದು ಜಗತ್ ಹೇಗೆ ತೆರ್ಕೋತು ಅಂದ್ರೆ, ಇವತ್ತು ನೀವು ನನ್ನನ್ನು ಕೇಳಂಗಿದ್ರೆ ಸಿನಿಮಾ ಕಳೆದ ಅದರ ಹುಟ್ಟಿನಿಂದ ಸಾಧಿಸಿರಂತದ್ದು ಜಗತ್ತಿನ ಮಟ್ಟದಲ್ಲಿ ಸಾಹಿತ್ಯವು ಸಾಧಿಸಿಲ್ಲ. ದಟ್ ಇಸ್ ಟ್ರೂ. ಅದು ಆಮೇಲೆ ಸಿನಿಮಾ ಅಲ್ಲಿ ಮೀಮಾಂಸೆಯೂ ಅಷ್ಟೇ. ನಮ್ಮ ಯಾವ್ದೊಂದು ಲಿಟ್ರರಿ ಥಿಯರಿ, ಸಾಹಿತ್ಯ ಮೀಮಾಂಸೆ ಅಂತೀವೋ ಅದಕ್ಕಿಂತ ಮುಂದೆ ಎಂಥ ಚಿಂತನೆಗಳು, ಆಮೇಲೆ ಎಷ್ಟು ತಾತ್ವಿಕವಾದ ಚಿಂತನೆಗಳು ನಡೆದಿದೆ ಅಂದ್ರೆ, ಸಾಹಿತ್ಯ ವಿಮರ್ಶೆ ಅಥವಾ ಸಾಹಿತ್ಯ ಮೀಮಾಂಸೆ ಇದೆಯಲ್ಲ, ಸ್ವಲ್ಪ ಚರ್ವಣವಾಗಿದೆ. ಅದು ಸಿನಿಮಾ ಮೀಮಾಂಸೆ ಹೆಂಗಿದೆ ಅಂತಂದ್ರೆ, ಸಿನಿಮಾ ಕಟ್ಟುವಿಕೆ ಇದೆಯಲ್ಲ, ಸಿನಿಮಾಲಿ ಆಗ್ತಿರೋ ಪ್ರಯೋಗಗಳಿವೆಯಲ್ಲ, ಸಾಹಿತ್ಯದಲ್ಲಿ ಆಗಿಲ್ಲ ಅನ್ನೋದನ್ನ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಸಾಹಿತ್ಯವನ್ನ ಒಂದು 40 ವರ್ಷ ಬೋಧನೆ ಮಾಡೋನಾಗಿ ಈ ಮಾತನ್ನು ನಾನು ಹೇಳಕ್ ಸಿದ್ಧ. ಏನು ಹುಡುಕ್ತೀರಿ ಸಿನಿಮಾದಲ್ಲಿ? ನಾನು ಏನು ಹುಡುಕಕ್ಕಿಂತ, ಒಂದು ಚಲನಚಿತ್ರ ಅನ್ನೋದಿದ್ರೆ, ಒಂದು ಫಿಲ್ಮ್ ಇದ್ರೆ, ಆ ಪ್ರತಿಮೆಗಳು ಹೇಗೆ ಒಂದು ನಿರೂಪಣೆ, ಒಂದು ನ್ಯಾರೇಟಿವ್ನ ಕಟ್ತಾ ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ ನನ್ನೊಳಗೆ ಪ್ರತಿಮೆಗಳನ್ನ ಹೇಗೆ ಸೃಷ್ಟಿಸುತ್ತವೆ, ಆ ಪ್ರತಿಮೆಗಳನ್ನ ನಾನು ಹೇಗೆ ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಿರೋದು ಒಂದು, ನನ್ನ ಒಳಗೆ ನನ್ನ ಮನಸ್ಸಿನ ಸ್ಕ್ರೀನ್, ಮೈಂಡ್ನ ಸ್ಕ್ರೀನ್ ಇದೆಯಲ್ಲ, ಅದರೊಳಗೆ ಎಷ್ಟು ಪ್ರತಿಮೆಗಳಿವೆ ಅಂತಂದ್ರೆ, ನನ್ನ ಪ್ರತಿಮೆಗಳ ಮೂಲಕವೇ ಸಿನಿಮಾ. ಆಮೇಲೆ ಕಥಾನಕ ಅಂತ ಒಂದಿರುತ್ತೆ. ನೀವು ಪೇಂಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಅದಕ್ಕೊಂದು ಕಥಾನಕ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಳುವ ಕೆಟ್ಟೋದ ಅರ್ಥದಲ್ಲಿ ಕತೆ ಅನ್ನೋದಲ್ಲ. ಅದಕ್ಕೊಂದು ಸ್ಟೋರಿ ಟೆಲ್ಲಿಂಗ್ ಅನ್ನೋದ. ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ಒಂದು ಅನುಭವವನ್ನ ಬಿಟ್ಕೊಡುವಂತಹದ್ದು. ಆ ರೀತಿ ಸ್ಟೋರಿ ಅನ್ನೋದು ಬಳಸ್ತೀವಿ. ಸಾಮಾನ್ಯ ಸ್ಟೋರಿ ಅಂತಲ್ಲ, ಪ್ಲಾಟು, ಬಿಗಿನಿಂಗು, ಇದು ಕ್ಯಾರೆಕ್ಟರ್, ಆ ರೀತಿ ಅಲ್ಲ ಕಥಾನಕ ಅಂದ್ರೆ.
ಅನುಭವವನ್ನ ಬಿಚ್ಚಿ ಕೊಡುವಂತಹ ಒಂದು ಕಥಾನಕ ಇದೆಯಲ್ಲ, ಪ್ರತಿಮೆಗಳ ಮೂಲಕ, ಕೆಲವು ಸತಿ ಮಾತುಗಳಿಲ್ಲದೆ ಕಾವ್ಯಾತ್ಮಕವಾಗಿ ಸಿನಿಮಾಲ್ ಬರುತ್ತಲ್ಲ, ಅದು ನನಗೆ ಅದು ಬಹಳ ಒಂದು ದೊಡ್ಡ ವಿಸ್ಮಯವನ್ನು ಉಂಟು ಮಾಡುವಂತ ಜಗತ್ತು. ತಾರ್ಕೋವ್ಸ್ಕಿ, ಬ್ರೆಸ್ಸಾನ್ ಹೇಳಬೇಕು ಅಂತಂದ್ರೆ ಎರಡು ಹೆಸರು. ಏನ್ ಎಷ್ಟು, ಆಮೇಲೆ ಬ್ರೆಸ್ಸಾನ್ ಅಂತೂ ಅವನೊಬ್ಬ ಮಿನಿಮಲಿಸ್ಟ್, ಆಸ್ಟಿಯರ್, ಅವನು ಒಳ್ಳೆ ಋಷಿ ತರ ಸಿನಿಮಾ ಕಟ್ತಾನೆ. ಅದು ನನಗೆ ಆ ಬಳಸೋದು ಪದಾನ ಬಹಳ ಯೋಚನೆ ಮಾಡಿ ಬಳಸ್ತಿದ್ದೀನಿ. ಒಂದು ಪವಿತ್ರವಾದಂಥ ಒಂದು ಭಾವನೆ ಬರುತ್ತೆ, ದಿ ಸೆನ್ಸ್ ಆಫ್ ದಿ ಸೇಕ್ರೆಡ್. ಬ್ರೆಸ್ಸಾನು ಅಷ್ಟೇ, ತಾರ್ಕೋವ್ಸ್ಕಿನೂ ಅಷ್ಟೇ. ಇವತ್ತು ಅಂದ್ರೆ ಫ್ರೆಂಚ್ ಚಿಂತಕರಿಂದ ಹಿಡಿದು ನೋಡ್ತಾ ಬಂದ್ರೆ ಎಷ್ಟು ತಾತ್ವಿಕ ಜಿಜ್ಞಾಸೆ ನಡೆದಿದೆ ಅಂದ್ರೆ ಸಿನಿಮಾ ಮೀಮಾಂಸೆಯಲ್ಲಿ. ಎಲ್ಲವೂ ಕೇವಲ ಶುಷ್ಕವಾದಂತಹ ಯಾವುದೋ ಒಂದು ಸಿದ್ಧಾಂತ, ಇತಿಹಾಸದ ಚೌಕಟ್ಟಿನಲ್ಲಿ ಮಾತ್ರ ಅವರು ಸಿನಿಮಾ ಮೀಮಾಂಸೆ ನಡೆಯಲ್ಲ. ನಾವು ಸಾಹಿತ್ಯದ ಮೀಮಾಂಸೆ, ಲಿಟರರಿ ಥಿಯರಿ ನೋಡಂಗಿದ್ರೆ ಅದು ಸ್ವಲ್ಪ ಇತಿಹಾಸದ ಚೌಕಟ್ಟಿನಲ್ಲೇ ಹೊರಳ್ತಾ ಇರುತ್ತೆ. ಅದು ಮನಸ್ಸು, ಪ್ರಜ್ಞೆ, ಅನುಭವ, ಪ್ರತಿಮೆ ಉಂಟು ಮಾಡುವಂತ, ನನ್ನೊಳಗೆ ಆಗುವಂತ ಅನುಭವ ಎಷ್ಟು ಅಮೂರ್ತವಾಗಿ ಮಾತಾಡ್ತಾರೆ ಅಂತಂದ್ರೆ. ಬಟ್ ಸಿನಿಮಾದ ಅಮೂರ್ತತೆ ಅದಕ್ಕೆ ಒಂದು ವಾಸ್ತವದ ನೆಲೆ ಇದ್ದೇ ಇರುತ್ತೆ. ಈ ಅಮೂರ್ತವಾದದ್ದು ನಾವು ಯಾವ್ದನ್ನ ರಿಯಾಲಿಟಿ, ರಿಯಲಿಸಮು, ರಿಯಲಿಸ್ಟಿಕ್ ಅಂತೀವೋ, ವಾಸ್ತವಿಕತೆ ಅಂತೀವೋ, ಅದರ ಒಂದು ಎಸ್ಸೆನ್ಸ್, ಅದರ ಒಂದು ಸಾರ. ಸೊ ಈ ರೀತಿ ಪ್ರತಿಮೆ ಕೊಡುವ ಅನುಭವಕ್ಕೂ ಅದು ಕಟ್ಟಿಕೊಳ್ಳುವ, ನಾವು ನೋಡುವ ವಾಸ್ತವಿಕತೆ ಅಲ್ಲ, ವಾಸ್ತವ ಅಲ್ಲ. ಸಿನಿಮಾ ಅಂದ್ರೆ, ನಿಜವಾದ ಶ್ರೇಷ್ಠವಾದ ಸಿನಿಮಾ ಅಂದ್ರೆ ಪ್ರತಿಮೆಗಳ ಮೂಲಕ ಒಂದು ಗಟ್ಟಿಯಾದ ಮೂರ್ತವಾದಂತ ಒಂದು ಅನುಭವ ಕಟ್ಟಿಕೊಡ್ತಾರೆ. ಈ ಮೂರ್ತ ಮತ್ತು ಅಮೂರ್ತ, ದಿ ಆಬ್ಸ್ಟ್ರಾಕ್ಟ್ ಅಂಡ್ ದಿ ಕಾಂಕ್ರೀಟ್, ದಿ ಫಿಸಿಕಲ್ ಇದೆಯಲ್ಲ, ನನಗೆ ಸಿನಿಮಾಲ್ ದಕ್ಕಿರಷ್ಟು ಸಾಹಿತ್ಯ ಕಮ್ಮಿ ಅಂತ ಹೇಳ್ತಿಲ್ಲ, ಬೇರೆ ಒಂದು ವಿಶಿಷ್ಟವಾದ ಸಂವೇದನೆಯ ಮೂಲಕ ನನಗೆ ಬಂದ. ಅದರಿಂದ ನಾನು ನಿಜವಾಗ್ಲೂ ಪ್ರೀತಿಸೋದೇನು ಅಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯಕ್ಕಿಂತ ಸಿನಿಮಾನೇ. ಬಟ್ ಈಗ ನೀವು ಸಿನಿಮಾ ನೋಡುವಾಗ ಈ ಪೂರ್ವದ ಸಿನಿಮಾಗಳು, ಪಶ್ಚಿಮ ಸಿನಿಮಾಗಳು ಅಂತ ಇರ್ತಾವ. ಪೂರ್ವದ ಸತ್ಯದ ಹುಡುಕಾಟದ ಕ್ರಮ, ಪಶ್ಚಿಮದ ಸತ್ಯದ ಹುಡುಕಾಟದ ಕ್ರಮ ಅಂತ ಇರ್ತದ. ನೋಡುವ ಮಾರ್ಗ, ಅನುಭವದ ಮಾರ್ಗ ಬೇರೆ ಇರುತ್ತೆ. ಇವಾಗ ಬೆಂಗಾಲ್ನ ಕತೆ ಪ್ಯಾರಿಸ್ನ ಕತೆ ಅಲ್ಲ. ಕರ್ನಾಟಕದ ಅನುಭವದ ಕತೆ, ಒರಿಯಾದ ಒಂದು ಕತೆ ಹೇಳ್ತಿದ್ರೆ, ಅಸ್ಸಾಂನ ಕತೆ ಹೇಳ್ತಿದ್ರೆ, ಎಲ್ಲೋ ಫ್ರಾನ್ಸ್ನಲ್ಲೋ ಜರ್ಮನಿಲೋ ಕತೆ ಅಲ್ಲ, ಅನುಭವ ಅಲ್ಲ, ಬೇರೆ ಬೇರೆ ಅನುಭವಗಳು. ಆದ್ರೆ ನಮ್ಮೊಳಗೆ ಮೂಡಿಸುವಂತಹ ಒಂದು ಪ್ರಜ್ಞೆ ಇದೆಯಲ್ಲ, ಅದರಲ್ಲಿ ಪೂರ್ವ ಪಶ್ಚಿಮ ಅಂತ ಭೇದ ಭಾವ ಮಾಡುವ ಕ್ರಮಗಳು ಬೇರೆ. ಸಿನಿಮಾ ಕಟ್ಟುವ ಕ್ರಮ ಬೇರೆ, ಕತೆ ಹೇಳುವ ಕ್ರಮ ಬೇರೆ, ಪ್ರತಿಮೆಗಳನ್ನ ರೂಪಿಸುವ ಕ್ರಮ ಬೇರೆ, ಬೆಳಕಿನ ವಿನ್ಯಾಸ ಬೇರೆ. ಯಾಕಂದ್ರೆ ಇದು ಬೇರೆ ಒಂದು ವಾಸ್ತವ. ಆದ್ರೆ ಇವು ಎಲ್ಲದರ ಮೂಲಕ ಅಂತಿಮವಾಗಿ ನೀವು ಒಂದು ಅನುಭವ ಅಂತ ಮಾತಾಡಂಗಿದ್ರೆ, ಅಲ್ಲಿ ಬಹುಶಃ ಒಂದು ಸಾರ್ವತ್ರಿಕವಾದಂತಹ ಮನುಷ್ಯನ ಪ್ರಜ್ಞೆ, ಮನುಷ್ಯನ ಅನುಭವ ಎಲ್ಲ ಒಂದ್ ಕಡೆ ಕೂಡಿಕೊಳ್ಳುವ ಅನುಭವವಾಗಿ ನೋಡಂಗಿದ್ರೆ, ಪೂರ್ವ ಪಶ್ಚಿಮ ಅನ್ನೋ ವ್ಯತ್ಯಾಸದ, ಮೇಲು ಕೀಳು ಅನ್ನುವ ವ್ಯತ್ಯಾಸದ ಒಂದು ಕ್ರಮ ಇದೆಯಲ್ಲ, ಅಥವಾ ಒಂದು ತೀರ್ಮಾನ ಇದೆಯಲ್ಲ, ಅದು ಸರಿಯಲ್ಲ. ಯಾಕೆಂದ್ರೆ ಎಲ್ಲೋ ಆಫ್ರಿಕಾದ ಕತೆ ಒಂದು ಭಾರತದಲ್ಲಿ ಮಾಡಿರುವ ಒಂದು ಚಿತ್ರದ ಕತೆಗಳಿಗಿಂತ ಜಾಸ್ತಿ ಗಟ್ಟಿಯಾಗಿ ನನಗೆ ಮುಟ್ಟಬಹುದು. ಆ ರೀತಿ ಇತಿಹಾಸದ ಸನ್ನಿವೇಶದ ಕಾಲ ದೇಶವನ್ನ ಮೀರುವಂತ ಇದು ಪ್ರತಿಮೆ ರೂಪಕಕ್ಕಿರುವ ಗುಣ ಇದು. ಬಟ್ ನೀವು ಜಪಾನಿ ಸಿನಿಮಾಗಳ ಬಗ್ಗೆ ಬರೀತಾ ಅಲ್ಲಿನ ಸತ್ಯದ ಹುಡುಕಾಟದ ಕ್ರಮದ ಬಗ್ಗೆ ಚರ್ಚೆ ಮಾಡ್ತಾರಲ್ವಾ, ಮಾಡಿದ್ದೀರಿ ನಿಮ್ಮ ಬರಹಗಳಲ್ಲಿ. ಕುರೋಸಾವ ಬಗ್ಗೆ ಮಾಡ್ತಾ, ಕುರೋಸಾವ ಬರೋದಕ್ಕಿಂತ ಮುಂಚೆ ನಿರ್ದೇಶಕರು ಹೇಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡಿದ್ರು, ರಶಮನ್ ಎಫೆಕ್ಟ್ ಎಲ್ಲ ತರುವುದು, ಅದೆಲ್ಲ ಹೀಗೆ ಪಶ್ಚಿಮದಲ್ಲಿ ಕೂಡ ಇಂಥದ್ದೊಂದು ತಾತ್ವಿಕತೆಯನ್ನ ಕಟ್ಟುವ ಕ್ರಮ ಇದೆಯಾ? ಬೇರೆ ತರದ ಕಟ್ಟುವ ಕ್ರಮ ಇದೆ. ಆಮೇಲೆ ಒಂದು ನಾವು ಕ್ಲಿಯರ್ ಮಾಡ್ಕೋಬೇಕು. ಪಶ್ಚಿಮ ಅಂತಂದ್ರೆ ಅದು ಒಂದು ಪಶ್ಚಿಮ ಒಂದು ಕ್ರಮ ಇಲ್ಲ. ಹಂಗ್ ನೋಡಕ್ ಹೋದ್ರೆ ಅಮೆರಿಕನೇ ಬೇರೆ, ಯುರೋಪೇ ಬೇರೆ. ಇಟಾಲಿಯನ್ ನಿಯೋ ರಿಯಲಿಸಮ್ ಅಂತ ಹೇಳಿದ್ರು ಕೂಡ ಒಬ್ಬ
ವಿಕ್ಟೋರಿಯೋ ಡಿಸಿಕಾ ಬೇರೆ, ಫೆಲಿನಿ ಬೇರೆ, ಖಂಡಿತ. ವಿಸ್ಕಾಂಟಿ ಬೇರೆ. ಹೌದೌದು. I agree with you. ಸೊ ಒಳಗೆ ಇರುವ ಮಾರ್ಗಗಳಿವೆಯಲ್ಲ. ಸೊ ಒಂದು ಇಟಾಲಿಯನ್ ನಿಯೋ ರಿಯಲಿಸಂ ಅಂದ್ರೆ ಅದು ಒಂದು ಕ್ರಮ, ಒಂದು ಮಾರ್ಗ, ಒಂದು ಅಲ್ಲ, ಯೋಚನಾ ಅಲ್ಲ, ಕ್ರಮ, ಅಲ್ಲ, ಒಂದು ಅಲ್ಲ. ನೋಟ ಅಲ್ಲ. ಅಲ್ಲ. ಈ ರೀತಿ ಒಂದು ಚೌಕಟ್ಟಿನೊಳಗೆ ಅನೇಕ ಕ್ರಮಗಳಿವೆ, ಮಾರ್ಗಗಳಿವೆ, ಲೋಕ ದರ್ಶನಗಳಿವೆ ಅನ್ನೋದಿದೆಯಲ್ಲ, ಅದು ಗ್ರಹಿಸೋದ್ರಲ್ಲಿ ನಾವು ಒಂದು ನೆಲೆಯಿಂದ ಇನ್ನೊಂದು ನೆಲೆಗೆ ಹೋಗ್ತಾ ವ್ಯತ್ಯಾಸಗಳನ್ನ ಅಂದ್ರೆ ನಿರೂಪಣಾ ಕ್ರಮವನ್ನ, ಅನುಭವ ಕೊನೆಗೂ ನನಗೆ ದಕ್ಕುವ ಅನುಭವ ಇದೆಯಲ್ಲ, ಅದು ಒಂದು ಮನುಷ್ಯನ ಬವಣೆಯ, ಮನುಷ್ಯನ ಅಸ್ತಿತ್ವದ ಪ್ರಶ್ನೆಯಾಗಿ ಬರುತ್ತಲ್ಲ, ಅದರಲ್ಲಿ ಪೂರ್ವ ಪಶ್ಚಿಮ ಅನ್ನೋದು ಬಹುಶಃ ಕಳೆದು ಹೋಗುತ್ತೆ, ಆ ಡಿಸ್ಟಿಂಕ್ಷನ್ ಇರಲ್ಲ. ಬಟ್ ನೀವು ಒಂದು ಸಿನಿಮಾದ ಅನುಭವವನ್ನ ವಿಶ್ಲೇಷಣೆಗೆ ಒಳಪಡಿಸಿ ಬರೆಯುವ ಸಂದರ್ಭದೊಳಗೆ ಈ ಸಂಗೀತ ಕೇಳಿದ ಅನಿರ್ವಚನೀಯ ಅನುಭವ ಸಿನಿಮಾದ ಅನುಭವ ಕೂಡ ಅಲ್ವಾ ಅದು? ಒಂದು ಹಂತದಲ್ಲಿ ಅಂತ ಹೇಳಬೇಕಾಗುತ್ತೆ. ಬಟ್ ಈ ಅನಿರ್ವಚನೀಯವಾದ ಅನುಭವವನ್ನ ಬರೆಯುವಾಗ ಡೈಲ್ಯೂಟ್ ಆಗಲ್ವಾ ಅದು? ಡೈಲ್ಯೂಟ್ ಅನ್ನೋ ಪದ ಸರಿಯಿಲ್ಲ ನಾನು ಬಳಸ್ತಾ ಇರೋದು. ಬಟ್ ಆ ಅನಿರ್ವಚನೀಯವಾದ ಅನುಭವವನ್ನು ಕಟ್ಟುವ ಕ್ರಮ ಹೇಗೆ ಕಟ್ಟುವುದು? ಅದು ನನ್ನ ವೈಯಕ್ತಿಕ ಅನುಭವದಲ್ಲಿ ಹೇಳಂಗಿದ್ರೆ, ನನಗೆ ಸಿನಿಮಾ ನೋಡುವ ಅನುಭವ ಇದೆ. ನಾನು ಯಾವಾಗಲೂ ಒಂದು ಸಿನಿಮಾದ ವಿಶ್ಲೇಷಣೆ ಮಾಡ್ತಾ ನೋಡ್ಬಿಟ್ಟು ಬರೆಯಕ್ಕೆ ಶುರು ಮಾಡಲ್ಲ. ಅದು ಟೆಕ್ನಾಲಜಿಯ ತಂತ್ರಜ್ಞಾನ ಇರೋದ್ರಿಂದ ನೋಡ್ತಾ 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 ನಾನು ಅದನ್ನ ಮಾಡ್ತಾ ಹೋಗ್ತೀನಿ. ನೋಡ್ಬಿಟ್ಟು ನಾ ಬರೆಯಲ್ಲ. ಒಂದ್ 2-3 ಸತಿ ನೋಡಿರ್ತೀನಿ. ಪ್ರೋಸೆಸ್ ಅದು. ಆ ಪ್ರೋಸೆಸ್, ನನ್ನ ಪ್ರೋಸೆಸ್ ಯಾವುದನ್ನು ನೋಡ್ತಾ ನೋಡ್ತಾ, ಯಾಕೆಂದ್ರೆ ಒಂದು ಸತಿ ಸಮಗ್ರವಾಗಿ ಸಂಪೂರ್ಣವಾಗಿ ನೋಡ್ಬಿಟ್ಟಾಗ ಏನೋ ಒಂದು ಅರ್ಥ, ಏನೋ ಒಂದು ಅನುಭವ ನನಗೆ ದಕ್ಕಿರುತ್ತೆ. ತಿರ್ಗಾ ನೋಡ್ತಾ ಬರ್ತೀನಲ್ಲ, ಮೊದಲಿನ ಅನುಭವ, ಮೊದಲಿನ ಅರ್ಥ ನನಗೆ ಯಾವ್ದು ಬಂದಿರುತ್ತೋ ಅದು ರೂಪಾಂತರ ಆಗ್ತಾ ಹೋಗ್ತಾ ಇರುತ್ತೆ ನನಗೆ. ಸೊ ನಾನು ಯಾವುದು ಮೆಮರಿಯಿಂದ ನಾನು ಬರೆಯಲ್ಲ. ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಮಲ್ಲಿಕಾರ್ಜುನ್ ಮನ್ಸೂರ್ 1992 ಏನೋ ಹೋಗ್ಬಿಟ್ಟಾಗ ಡೆಕ್ಕನ್ ಹೆರಾಲ್ಡ್ ನನಗೆ ಬರೆಯಕ್ಕೆ ಹೇಳ್ತು. ಹೌದು. ಇಡೀ ರಾತ್ರಿ ನಾನು ಅವರ ಕಟ್ ಖಯಾಲ್, ಬಹಾದುರಿ ತೋಡಿ, ಗೌಡ್ ಮಲ್ಹಾರ್, ಏಕ್ ನಿಷಾದ್ ಬಿಹಾಗಡ ಕೇಳ್ತಾ ಕೇಳ್ತಾ ಆ ಕ್ಷಣದಲ್ಲಿ, ಇದನ್ನ ಜಸ್ಟಾಲ್ಟ್ ಅಂತೀವಿ, ಆ ಕ್ಷಣದಲ್ಲಿ ಒಂದು ಹೊಳಗು ಅನ್ನೋದು ಬರುತ್ತೆ. ಅಂದ್ರೆ ನೀವು ಇದುವರೆಗೂ ಕಲ್ತಿದ್ದ ಎಲ್ಲವನ್ನು ಮೀರುವಂತ ಒಂದು ಹೊಳಗು, ಅನುಭವ, ಜ್ಞಾನ ಅನ್ನೋದು ಬರುತ್ತೆ. ಸೊ ಸಂಗೀತದಲ್ಲಿ ಬರೆಯುವಾಗ ಕೇಳ್ತಾ ಕೇಳ್ತಾನೆ ನಾ ಬರೆಯೋದು. ಸೊ ಅಂದ್ರೆ ಆ ಖಟ್ಟಾಗ್ಲಿ, ಏಕ್ ಬಿಹಾಡಿ ಆಗಿರಬಹುದು, ಬಹದ್ದೂರಿ ತೋಡಿ ಆಗಿರ್ಬಹುದು, ಅಂದ್ರೆ ಅವೆಲ್ಲ ಮೊದಲನೇ ಸರ್ತಿ ಕೇಳಿರ್ಬೇಕಂತ ಏನಿಲ್ಲ. ಅದು ಮೊದಲನೇ ಮುಂಚೆ ಹಲವಾರು ಸಲ ಕೇಳಿದ್ರು ಕೂಡ ಬರೆಯುವಾಗ ಕೇಳುವ ಅನುಭವವೇ ಅಕ್ಷರಕ್ಕೆ ಬರ್ತದೆ. ಆ ಕ್ಷಣದ ಅನುಭವ ಇದೆಯಲ್ಲ, ಆ ಕ್ಷಣದಲ್ಲಿ ಎಕ್ಸ್ ಅಂದ್ರೆ ಇದುವರೆಗೂ ನಿಮಗೆ ದಕ್ಕಿರುವ, ನೀವು ಶೇಖರಿಸಿಟ್ಕೊಂಡಿರ್ತೀವಲ್ಲ ಜ್ಞಾನ, ಅನುಭವ ಅಂತ, ಅವು ಎಲ್ಲವನ್ನು ಪಲ್ಲಟಗೊಳಿಸಿ ಇನ್ನೊಂದು ಅನುಭವ, ಜ್ಞಾನ ಆ ಕ್ಷಣದಲ್ಲಿ 101ನೇ ಸತಿ ಕೇಳಿದಾಗ ಬರುತ್ತೆ. ಇದು ಶ್ರೇಷ್ಠವಾದ ಕಾವ್ಯವನ್ನ ಅಧ್ಯಯನ ಮಾಡುವಾಗಲೂ ಆಗುತ್ತೆ. ಶೇಕ್ಸ್ಪಿಯರ್ನ ಸಾನೆಟ್ ನಂಬರ್ 94 ಅಂತಿದೆ. ಒಂದು 10-15 ವರ್ಷ ಮಾಡಿದ್ದೀನಿ. 15ನೇ ವರ್ಷದಲ್ಲಿ ಅದು ಓದುವ ಕ್ರಮ, ನಾ ಹೇಳ್ತಾ ಇರೋದು ಭೌತಿಕವಾಗಿ ಓದುವ ಕ್ರಮ ಇದೆಯಲ್ಲ, ಓದುವ ಕ್ರಮವೇ ಬೇರೆ ಆಗಿರುತ್ತೆ. ಒಂದು ಲೈನನ್ನ ಓದುವ ಕ್ರಮವೇ ಬೇರೆ ಆಗಿರುತ್ತೆ. ಪದಗಳನ್ನ ಅವನು ಬರ್ದಿರೋದು ಒಂದು ರೀತಿಯ ಪದ, ಸಿಂಟ್ಯಾಕ್ಸ್ ಬರ್ದಿದ್ರೆ, ಆ ಸಿಂಟ್ಯಾಕ್ಸ್ ನಾನು ಓದುವಾಗ ಬೇರೆ ಒಂದು ಸಿಂಟ್ಯಾಕ್ಸ್ ಮೂಲಕ ಅದು ಓದ್ತಾ ಇರ್ತೀನಿ. 15ನೇ ಸತಿ 15ನೇ ವರ್ಷ ನಾವು ಓದಾಗ ಒಂದೇ ರೀತಿ ಓದಿರಲ್ಲ. ಓದದೇ ಬೇರೆ ಆದ್ಮೇಲೆ ಆ ಓದುವ ಕ್ರಮದಿಂದ ಹೊಳೆಯುವ ಅರ್ಥ ಇದೆಯಲ್ಲ, ಅದು ಇನ್ನೊಂದು ಅರ್ಥ. ನಾನು ಯಾವತ್ತೂ ನನಗೆ ಒಂದು ಮಹಾಕಾವ್ಯ ನಾ ಹೋದ ವರ್ಷ ಹೇಳಿದ್ದನ್ನ ಈ ವರ್ಷನೂ ಅದನ್ನೇ ರಿಪೀಟ್ ಮಾಡಿಸಂಗೆ ಹೇಳಿಸ್ತಿದೆ, ಅದನ್ನು ದುಡಿತಿದೆ, ನುಡಿತಿದೆ ಅಂತ ನನಗೆ ಇದುವರೆಗೂ ಅನಿಸಿಲ್ಲ. ಬಟ್ ಇದು ಅಂದ್ರೆ ರೀಡಿಂಗ್, ದಿ ಮೋಡ್ ಆಫ್ ರೀಡಿಂಗ್, ಮೆಥಡ್ ಆಫ್ ರೀಡಿಂಗ್, ಫಿಸಿಕಲ್ ರೀಡಿಂಗ್. ಅದಕ್ಕೆ ನಾನು ಹೇಳಿದ್ದು ಫಿಸಿಕಲ್ ರೀಡಿಂಗ್. ಭೌತಿಕವಾಗಿ ಓದ್ತೀವಲ್ಲ, 1ನೇ ಪದ 2ನೇ ಪದನ, ಅದರ ಆರ್ಗನೈಸೇಷನ್ನೇ, ಅದರ ಸಂರಚನೆನೇ ಬೇರೆ ಆಗಿರುತ್ತೆ. ನನಗೆ ಆ ನೆಲೆಯಲ್ಲಿ
ಒಂದು ಮಾತು ಹೇಳಂಗಿದ್ರೆ ಆ ನೆಲೆಯಲ್ಲಿ ಬಹಳ ಆ ಪ್ರಜ್ಞೆಯ ನೆಲೆಯನ್ನ ಮುಟ್ಟದಾದ್ರೆ ಒಂದು ಕ್ಷಣಕ್ಕೆ ಸಂಗೀತಕ್ಕೂ ಸಿನಿಮಾಗೂ ಸಾಹಿತ್ಯಕ್ಕೂ ಅವು ಮಾರ್ಗಗಳ ವ್ಯತ್ಯಾಸ ಇದೆಯೇ ಹೊರತು ಅವುಗಳಿಗೆ ಹುಟ್ಟಿಸುವ ಪ್ರತಿಮೆಗಳು ಕೊಡುವ ಅನುಭವಗಳು ಒಂದಕ್ಕಿನ್ನೊಂದು ಕೀಳಲ್ಲ, ಯಾವುದು ಮೇಲಲ್ಲ. ಬಟ್ ಒಂದೊಂದರ ಮಾರ್ಗ ಒಂದು ವಿಶಿಷ್ಟವಾದ ಮಾರ್ಗದಲ್ಲಿ ಇರುತ್ತೆ. ಅವುಗಳ ಚಲನೆಯ ವೇಗ ಸ್ವರೂಪ ಭಿನ್ನವಾಗಿರುತ್ತೆ, ಲಯವೇ ಬೇರೆ. ಬಟ್ ನೀವು ಕೊನೆಯಲ್ಲಿ ಒಂದು ಅನುಭವ ಅನ್ನೋದು ಮಾತಾಡಂಗಿದ್ರೆ, ಎಕ್ಸ್ಪೀರಿಯನ್ಸ್ ಅನ್ನೋದು ಅಥವಾ ಒಂದು ದರ್ಶನ, ಬದುಕಿನ ದರ್ಶನ ಅನ್ನೋದು ಮಾತಾಡಂಗಿದ್ರೆ ಯಾವುದಕ್ಕೆ ಯಾವುದು ಕಮ್ಮಿ ಅಲ್ಲ. ಆದ್ರೆ ಸಿನಿಮಾದ ಶೋಧನೆ ಇದೆಯಲ್ಲ, ಯಾಕೆಂದ್ರೆ ಸಾಹಿತ್ಯಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಪದದ ಸಹಾಯ ಇದೆ, ಹಂಗೂ ಅರ್ಥ ಪದ ಹಂಗಿದೆ. ಸಿನಿಮಾಗದಿಲ್ಲ, ಸಂಗೀತಕ್ಕಂತೂ ಇಲ್ವೇ ಇಲ್ಲ. ಸೊ ನನಗೆ ಇವಾಗ ನಿಜವಾಗ್ಲೂ ಅಂಟ್ಕೊಂಡಿರೋದು ಸಿನಿಮಾ, ಸಾಹಿತ್ಯ, ಸಂಗೀತ. ಒಂದು ನೀವು ಹೆಂಗ್ ಚೂಸ್ ಮಾಡ್ತೀರ ಅಂದ್ರೆ ಸಿನಿಮಾ, ಸಂಗೀತ ಒಂದು, ಸಾಹಿತ್ಯ ಎರಡನೇ ನೆಲೆಯಲ್ಲಿ ಇದೆ ನನಗೆ. ಸರ್, ನೀವು ಬರವಣಿಗೆಯನ್ನ ಹೆಂಗ್ ಮಾಡ್ತೀರಿ? ಪ್ಲಾನ್ ಮಾಡಿ ಮಾಡ್ತೀರಾ, ಅಸೈನ್ಮೆಂಟ್ ಮೇಲೆ ಮಾಡ್ತೀರಾ, ಹೆಂಗೆ ಅದು ನಿಮ್ಮ ಬರವಣಿಗೆಯ ಸ್ವರೂಪ, ಬರವಣಿಗೆಯ ರೂಪ? ನನಗೆ ಇದಕ್ಕೆ ಬೇರೆ ರೀತಿಯ ಅರ್ಥ ಕೊಡ್ತೀನಿ. ಇವಾಗ ನಂದು ಒಂದು 10-15 ಪುಸ್ತಕ ಇದೆ. ಹೌದು, ಮಾಧ್ಯಮ ಮಾರ್ಗ. ಒಂದು ವಿಷಯದ ಬಗ್ಗೆ ಮಾತಾಡಿ ಅಂದ್ರೆ ಈಗ ಮಾತಾಡ್ತೀನಿ. ಈ ಲೇಖನದಲ್ಲಿ ಎಸ್ಸೆಲಿ ಹಿಂಗ್ ಹೇಳಿದಿರಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ, ಮರ್ತೋಗಿರುತ್ತೆ ನನಗೆ, ಅದು ಆಗೋಯ್ತು. ಕರೆಕ್ಟ್. ಸೊ ಇವಾಗ ಜಾಗತೀಕರಣದ ಬಗ್ಗೆ ಬರ್ದಿದ್ರೆ ಈಗ ಮಾತಾಡೋ ಅಂದ್ರೆ ಆ ಪುಸ್ತಕದಿಂದ ಎಸ್ಸೆಲಿ ಏನಿದೆ ಅನ್ನೋದು ತೆಕ್ಕೊಂಡು ನನಗೆ ನಂಗೆ ಏನು ಗೊತ್ತಿರಲ್ಲ, ಮರ್ತೋಗಿರುತ್ತೆ ನನಗೆ. ಮಾತಾಡೋ ಅಂದ್ರೆ ಈಗ ಹೊಸ ಯೋಚನೆ ಮಾಡಿ. ಸೊ ಆ ರೀತಿ ಇನ್ನೊಂದು ನನಗೆ ಬಹಳ ಆತ್ಮೀಯ ಸ್ನೇಹಿತರು ಗೊತ್ತು, ನನ್ನ ಯಾವ ಲೇಖನವನ್ನು ನಾನು ಇನ್ನೊಂದ್ಸತಿ ಓದಲ್ಲ, ಮತ್ತೆ ಡ್ರಾಫ್ಟ್ ಮಾಡಲ್ಲ. ನಾನು ಒಂದ್ಸತಿ ಬರೆಯಕ್ ಶುರು ಮಾಡಿದ್ರೆ ಅದು ಎಲ್ಲಿಗೆ ಮುಗಿಯುತ್ತೆ. ಚೆನ್ನಾಗಿದ್ರೆ ಸಂತೋಷ, ಚೆನ್ನಾಗಿಲ್ದ ಹೋದ್ರೆ ಅಷ್ಟೇ ನನ್ನ ಯೋಗ್ಯತೆ. ನಾನು ಸೆಕೆಂಡ್ ಡ್ರಾಫ್ಟ್, ಥರ್ಡ್ ಡ್ರಾಫ್ಟ್, ಫೋರ್ತ್ ಡ್ರಾಫ್ಟ್ ಯಾವತ್ತೂ ನಾ ಮಾಡಿಲ್ಲ. ಅದು ಇಫ್ ಇಟ್ಸ್ ಗುಡ್, ಫೈನ್, ಐ ಆಮ್ ಹ್ಯಾಪಿ. ಅದು ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ ಆ ಸಂದರ್ಭಕ್ಕೆ, ಆ ಸನ್ನಿವೇಶಕ್ಕೆ ನನ್ನ ಯೋಗ್ಯತೆ. ರೈಟಿಂಗ್ ಇಸ್ ಅ ಪ್ರಾಡಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಟೈಮ್, ಆ ಮೊಮೆಂಟ್ ಅದು ಅಷ್ಟೇ. ಇಫ್ ಯು ಆಸ್ಕ್ ಮೀ ಟು ರೈಟ್ ಅಗೇನ್, ಅದು ಹಂಗಿರದೇ ಇಲ್ಲ. ಅದು ಸೊ ಅದು ಅಲ್ಲಲ್ಲಿಗೆ ಬಿಟ್ಟು ಹೊರಟೋಗ್ಬಿಡ್ಬೇಕು. ಅದು ಪ್ಲಾನ್ ಮಾಡ್ತೀರಿ ಬರೋದೊಂದಿಗೆ? ಇಲ್ಲ, ಮಾಡಲ್ಲ. ನಾನು ಒಂದು ವಿಚಾರ ಇರುತ್ತೆ, ಆ ವಿಚಾರದ ಆಯಾಮಗಳ ತಲೆಯಲ್ಲಿರುತ್ತೆ. ಅದು ವಾಕ್ಯವಾಗುತ್ತಲ್ಲ, ವಿಚಾರ ಬೇರೆ, ಯೋಚನೆ ಬೇರೆ, ಚಿಂತನೆ ಅಮೂರ್ತವಾಗಿರ್ತದೆ. ಅದು ವಾಕ್ಯವಾಗುತ್ತಲ್ಲ, ಗ್ರಾಮರ್ ಆಗುತ್ತಲ್ಲ, ವ್ಯಾಕರಣ ಆಗುತ್ತಲ್ಲ, ಅದ್ ಏನೇನೋ ಪಲ್ಲಟಗೊಳ್ಳುತ್ತೆ ಅನ್ನೋದು ಗೊತ್ತಿರಲ್ಲ ದೇವುಪತ್ತಾರ್. ಶುರು ಮಾಡುವಾಗ ಗೊತ್ತಾಗದೆ. ಆಮೇಲೆ ನೀವು ಒಂದ್ ಸೆಂಟೆನ್ಸ್ ಬರೆದ್ರೆ ಇನ್ನೊಂದು ಹೇಳ್ಬೇಕು. ಒಂದು ವಿಚಾರ ಇಟ್ಕೊಂಡು ಒಂದ್ ಸೆಂಟೆನ್ಸ್ ಬರೆದ್ರೆ ಆ ಸೆಂಟೆನ್ಸ್ ಇಂದ ನಿಮಗ್ ಗೊತ್ತಿಲ್ಲದೆ ಇನ್ನೊಂದು ವಿಚಾರ, ಅದು ಒಂದು ತರ್ಕ, ಅದು ಬರವಣಿಗೆ ತರ್ಕ. ಅದು ಇನ್ನೊಂದು ಏನೋ ಒಂದು ವಿಚಾರ ಹುಟ್ಟುತ್ತೆ. ಆ ವಿಚಾರ ಅಲ್ಲಿ ತನಕ ನಿಮ್ ತಲೆಲೇ ಇರಲ್ಲ. ಹೌದು. ಸೊ ಎಲ್ಲ ಪ್ಲಾನ್ ಮಾಡಿ, ಸ್ಕೀಮ್ ಹಾಕಿ, ಏನೋ ಒಂದು ರೂಪರೇಷೆ ಇರುತ್ತೆ. ಅದಿಲ್ಲ ಅನ್ನೋದು ಸುಳ್ಳು, ಇದ್ದೇ ಇರುತ್ತೆ. ಒಂದು 5-6 ವಿಷಯಗಳಿರುತ್ತೆ, ಹಿಂಗಿಂಗ್ ಹೋಗ್ಬೇಕು ಅಂತಿರುತ್ತೆ. ಬಟ್ ನೀವು ಆಕ್ಟ್ ಆಫ್ ರೈಟಿಂಗ್ ಇದೆಯಲ್ಲ, ಯಾವುದೋ ಒಂದು ಹೊಸ ಒಂದು ವಿಚಾರ ಹೊಳೆದ್ರೆ ನೀವು ಇದುವರೆಗೂ ವಿಚಾರ ಮಾಡ್ಕೊಂಡಿರುತ್ತೀರಲ್ಲ, ಅದು ಹಂಗೆ ಹೋಗೋದೇ ಇಲ್ಲ, ಅದು ಬೇರೆ ಇನ್ನೆಲ್ಲೋ ಹೊರಟೋಗುತ್ತೆ, ಕಂಟ್ರೋಲ್ಗೆ ಸಿಗಲ್ಲ ನಿಮಗೆ. ನಿಮ್ ಗ್ರಾಮರೇ, ನನಗಂತೂ ಅನುಭವದಲ್ಲಿ ಗ್ರಾಮರೇ ಕಂಟ್ರೋಲ್ಗೆ ಸಿಗಲ್ಲ, ಸೆಂಟೆನ್ಸ್ ವಾಕ್ಯ ರಚನೆ ಕಂಟ್ರೋಲ್ಗೆ ಸಿಗಲ್ಲ, ಅದು ಬರೆಸ್ಕೋತಾ ಹೋಗ್ತಾ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಅದು ಒಂದು ಡೇಂಜರು ಇರುತ್ತೆ. ಯಾಕೆಂದ್ರೆ ಹೇಳ್ಬೇಕಾದ್ ಹೇಳಲ್ಲ, ಹೇಳ್ಬಾರ್ದು ಅನ್ನೋದೆಲ್ಲ ಬಂದಿರುತ್ತೆ. ಹಿಂಗ್ ಹೇಳಬೇಕು ಅನ್ನೋದು ವಾಕ್ಯ ರಚನೆ ನಡೆಯಲ್ಲ. ಸಂಗೀತಗಾರರಿಗೂ ಅದಾಗುತ್ತೆ. ಹೆಂಗೋ ಈ ರೀತಿ ಒಂದು ಫ್ರೇಸ್ ಮಾಡಬೇಕು ಅಂತಂದ್ರೆ ಅದಿನ್ ಹೆಂಗೋ ಹೊರಟು ಗೊತ್ತಿರಲ್ಲ. ಅದು ಒಂದು ನೀಯಿಂದ ದಾನೋ, ಸಾಯಿಂದ ನೀಗೋ. ಒಂದ್ಸತಿ ನಾನು ಈ ಮಾರ್ಗದಲ್ಲಿ ಹೋದ್ರೆ ನೆಕ್ಸ್ಟ್ ಹಂಗ್ ಹೋಗ್ತೀನಿ ಗೊತ್ತಿಲ್ಲ, ಹೇಗ್ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಅದು ಚಿಂತನೆಯ ಬರವಣಿಗೆಯ ಶ್ರೇಷ್ಠತೆಯನ್ನ ಸೂಚಿಸುತ್ತೆ. ಅದು ನನ್ನಂತವನ ಶ್ರೇಷ್ಠತೆಯನ್ನು ಸೂಚಿಸುತ್ತೆ ಅಂತ ನಾನು ನಂಬ್ಕೊಂಡಿಲ್ಲ. ದಟ್ಸ್ ದಿ ನೇಚರ್ ಆಫ್ ರೈಟಿಂಗ್, ದಟ್ಸ್ ದಿ ನೇಚರ್ ಆಫ್ ಥಿಂಕಿಂಗ್.
ಈಗ ಸಿನಿಮಾ, ಸಂಗೀತ ಮತ್ತು ಸಾಹಿತ್ಯ ಈ ಮೂರು ನಿಮ್ಮ ಪ್ರೀತಿಯ, ಈ ಮೂರನ್ನು ನೀವು ರಿಸೀವಿಂಗ್ ಎಂಡ್ ನಲ್ಲಿ ನಿಂತು ಅದನ್ನ ಅರ್ಥ ಮಾಡಿಕೊಂಡು ಅದು ಅನುಭವದ ಲೋಕವನ್ನ ಅರಿಯುವ ಒಂದು ಪ್ರಯತ್ನ. ಇದರ ಹಿಂದಿನ ಸೃಷ್ಟಿಶೀಲ ಯೋಚನೆ ಯಾವಾಗ ಬಂದಿಲ್ವಾ? ಇದು ಎರಡು ಉತ್ತರ ಇದೆ. ಒಂದು, ನಾವೊಂದು ಪದ್ಯ ಓದುವಾಗ, ಸಿನಿಮಾ ನೋಡುವಾಗ, ಸಾಹಿತ್ಯ ಕೃತಿ, ಸಂಗೀತ ಕೇಳುವಾಗ ಅದು ಅದನ್ನ ನಿಮ್ಮನ್ನು ನೀವು ಬಿಟ್ಕೊಂಡ್ಬಿಟ್ರೆ ಅದು ಅದು ತಾನಾಗೆ, ಇದು ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಗುಣ ಅಲ್ಲ. ಎ ಗ್ರೇಟ್ ಕ್ರಿಯೇಟಿವ್ ವರ್ಕ್ ಅದು ನಿಮ್ಮನ್ನ ತನ್ನ ಮಧ್ಯದೊಳಗೆ ಎಳ್ಕೊಂಡಿರುತ್ತೆ. ನೀವು ಬೌದ್ಧಿಕವಾಗಿ ಅದನ್ನ ಅಪ್ರೋಚ್ ಮಾಡಬಾರ್ದು. ಅದರ ಅನುಭವಕ್ಕೆ, ಎಕ್ಸ್ಪೀರಿಯನ್ಷಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಬಿಡ್ಬೇಕು. ನೀವು ಅದರ ಅನುಭವನ, ಅದು ಕೊಡುವ ಅನುಭವವನ್ನ ಸ್ವೀಕರಿಸಂಗಿದ್ರೆ ನಂತರ ಅದನ್ನ ವಿಚಾರಕ್ಕೆ ಒಳಪಡಿಸ್ಕೊಳ್ಳಿ, ಬೌದ್ಧಿಕವಾಗಿ ಅದ್ರ ಬಗ್ಗೆ ಚಿಂತನೆ ನಡೆಸಿ. ನನಗಿದುವರೆಗೂ ಒಂದು ಟೆಕ್ಸ್ಟ್ ಪಠ್ಯ ಅಂತ ಹೇಳ್ತೀನಿ, ಅದು ಸಂಗೀತ ಪಠ್ಯ ಇರ್ಬೋದು, ಸಿನಿಮಾ ಪಠ್ಯ ಇರ್ಬೋದು, ಫಸ್ಟ್ ನಾನು ಅರ್ಪಿಸ್ಕೋತೀನಿ ಅದನ್ನ. ಅಂದ್ರೆ ಅದರ ಅನುಭವದ ಲೋಕ ಇದೆಯಲ್ಲ, ಅದರ ಅನುಭವದ ಕೇಂದ್ರಗಳಿವೆಯಲ್ಲ, ವಿಮರ್ಶೆ ಮಾಡಕ್ ಹೋಗ್ಲೇಬಾರ್ದು. ಅದಕ್ಕೆ ಕೆಟ್ಟ ವಿಮರ್ಶೆ ಹುಟ್ಟದ್ ಯಾಕೆ ಅಂತಂದ್ರೆ, ನೀವು ವಿಮರ್ಶಾತ್ಮಕವಾಗಿ ಓದಿದಾಗ ವಿಮರ್ಶೆ ಅನ್ನೋದು ಆಮೇಲೆ ಬರಬೇಕಾದಂಥದ್ದು. ನೀವು ಅದರ ಅನುಭವದ ಲೋಕಕ್ಕೆ, ಅದರ ದರ್ಶನಕ್ಕೆ, ಕಾಣಿಕೆಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಅದ್ರ ಒಳಗಿಂದ ನಿಮಗೆ ವಿಚಾರ ಮಂಥನ ಅನ್ನೋದಾಗುತ್ತೆ. ನಾನು ಹೇಳಿದ್ನಲ್ಲ, ಈಗ ಏನಾಗೋಗಿದೆ ಅಂದ್ರೆ ಪಠ್ಯವನ್ನ ಪಠ್ಯವಾಗಿ ಓದೋದೇ ಇಲ್ಲ, ಸೃಜನಶೀಲ ಪಠ್ಯವನ್ನ ಪಠ್ಯವಾಗೇ ಓದಲ್ಲ. ಮೀಮಾಂಸೆ, ಹಣೆ ಪಟ್ಟಿಗಳು, ಈಗ ಹೊಸ ಒಂದು ಪದ ಬಂದಿದೆಯಲ್ಲ ಟೆಂಪ್ಲೇಟ್ ಅಂತ ಅಂದ್ಬಿಟ್ಟು, ಟೆಂಪ್ಲೇಟ್ ಇಟ್ಕೊಂಡು ಪಠ್ಯಗಳು. ನನಗೆ ಆ ಟೆಂಪ್ಲೇಟ್ ಅನ್ನೋ ಪದ ಕಂಡ್ರಾಗಲ್ಲ, ಬಟ್ ಈಗಿನ ಕಾಲದ ಒಂದು ನುಡಿಗಟ್ಟು ಇಡಿಯಂ ಆದ್ರಿಂದ ಟೆಂಪ್ಲೇಟ್ ಅನ್ನೋದು ಹೇಳ್ತಾ ಇದ್ದೀವಿ. ನಮ್ಗಳಿಗೆಲ್ಲ ಒಂದು ಕೃತಿ ಅಂತಂದ್ರೆ ಒಳ ಹೊಕ್ಕು ಬಿಡ್ಬೇಕು ಅದ್ರೊಳಗೆ. ಅದು ಒಂದು ರೀತಿ ಪರಕಾಯ ಪ್ರವೇಶ ಮಾಡ್ದಂಗೆ. ಆ ಪರಕಾಯ ಪ್ರವೇಶ ಮಾಡಿದಾಗ ಅದು ಆ ಕೃತಿಯ ಲೋಪಗಳಿದ್ರೆ ಆ ಲೋಪಗಳೇನು ಅನ್ನೋದು ಕೃತಿನೇ ಹೇಳ್ಕೊಡ್ತಾ ಇರುತ್ತೆ. ಇಲ್ಲಿ ಸ್ವಲ್ಪ ಎಡವಿದೆ, ಇಲ್ಲಿ ಸ್ವಲ್ಪ ದಾರಿ ತಪ್ಪಿದೆ ಅಂತ ನೋಡುವಂತ. ಹೊರಗಿನಿಂದ ನೀವೇನು ಅಂದ್ರೆ ಒಂದು ಇನ್ಸೈಡರ್ ಆಗಿ, ಒಳಗೇನವನಾಗಿ, ಏನು ಪ್ರಾಬ್ಲಮ್ ಏನು ಅಂದ್ರೆ, ಸಮಸ್ಯೆ ಅಂತಂದ್ರೆ ಸ್ವಲ್ಪ ಅನುಭವವನ್ನ ನಾವು ಬಿಟ್ಕೊಟ್ಟು, ಅನುಭವದ ಕೊರತೆಯಿಂದಾಗಿ ಬರೀ ಬೌದ್ಧಿಕವಾಗಿ ಮೀಮಾಂಸೆ ಮೂಲಕ, ತರ್ಕದ ಮೂಲಕ ಓದು ಗ್ರಹಣ ಅನ್ನೋದು ಬಂದಿದೆಯಲ್ಲ, ಅದು ನಿಜವಾದ ಒಂದು ತೊಡಕು. ಅದು ಈಗ ಯಾಕೋ ಅನುಭವವನ್ನ ನಾವು ಗೌಣಗೊಳಿಸ್ತಾ ಹೋಗ್ತಾ ಇದೀವಿ. ಹೆದರಿಕೆ ಅನುಭವದ ಬಗ್ಗೆ ಅನುಮಾನ, ಈ ಡೌಟ್ ಆಫ್ ಎಕ್ಸ್ಪೀರಿಯನ್ಸ್, ಡೌಟ್ ಅಬೌಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಶ್ರೇಷ್ಠವಾದ ಚಿಂತನೆಯನ್ನ ಬೆಳೆಸಲ್ಲ. ಈಗೇನ್ ಮಾಡ್ತಾ ಇದ್ದೀರಿ? ಒಂದ್ 2-3 ಪುಸ್ತಕಕ್ಕೆ ಮುನ್ನುಡಿ ಬರಿಬೇಕು. ಒಂದ್ 2-3 ವರ್ಷದಿಂದ 400 ಪೇಜ್ ಕಾದಂಬರಿ ಬರೆದಿಟ್ಟಿದ್ದೀನಿ. ಅದು ಮುಗ್ದಿಲ್ಲ, ಯಾಕೋ 1.5 ವರ್ಷದಿಂದ ಹಂಗೆ ಇಟ್ಬಿಟ್ಟಿದ್ದೀನಿ. 400 ಪೇಜ್ ಆಗಿದೆ. ಅದು ಹೇಗೆ, ಆಮೇಲೆ ಇನ್ನೊಂದು ಕಾದಂಬರಿ ತಲೆಯಲ್ಲಿ ಕುದಿತಾ ಇದೆ. ಅದು ಇಟ್ಸ್ ಬಾಯ್ಲಿಂಗ್. ಯಾವಾಗ ಬರವಣಿಗೆ ಮಾಡ್ತೀನೋ ಗೊತ್ತಿಲ್ಲ. ನಮ್ಮ ಪಿ ಶೇಷಾದ್ರಿ ಇದಾರಲ್ಲ, ಅವ್ರ ಜೊತೆ ಒಂದು ದೊಡ್ಡ ಸಂವಾದ, ಒಂದು 200-250 ಪೇಜ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಪಬ್ಲಿಷರ್ಸ್ ಒಪ್ಕೊಂಡಿದ್ದಾರೆ. ಯಾವಾಗ ಬರುತ್ತೋ ಅದೊಂದು ಪುಸ್ತಕ ಬರ್ಬೇಕದು. ಸಂವಾದ, ಅವರ ಸಿನಿಮಾ ಬಗ್ಗೆ, ಅವರ ಸಿನಿಮಾ ಚಿಂತನೆ ಬಗ್ಗೆ, ನಮ್ಮ ಪಿ ಶೇಷಾದ್ರಿ ಅವ್ರದ್ದು. ಅದು ಒಂದು 3-4 ತಿಂಗಳು ಇನ್ನೊಬ್ರು ಸ್ನೇಹಿತರು, ನನ್ನ MA ಕ್ಲಾಸ್ಮೇಟು, ಅವ್ರ ಜೊತೆ ಕೂತು ಮಾಡಿದ್ದು ಸಂವಾದ. ಸೊ ಅವರ ಬಾಲ್ಯದಿಂದ ಹಿಡಿದು, ಅವ್ರ ಸಿನಿಮಾಯಿಂದ ಹಿಡಿದು, ಅವರ ಸಿನಿಮಾ ಮೀಮಾಂಸೆ, ಅವರ ಪ್ರಭಾವಗಳು, ಅವರ ಚಿಂತನೆಗಳು, ಒಂದು ರೀತಿ ಸಮಗ್ರವಾಗಿ ಶೇಷಾದ್ರಿಯ ಮೂಲಕ, ಶೇಷಾದ್ರಿ ಅವರ ಸಿನಿಮಾಗಳ ಮೂಲಕ ಒಂದು ಸಿನಿಮಾ ಜಗತ್ತನ್ನ ತೋರಿಸುವ ಪ್ರಯತ್ನ. ಎಷ್ಟು ಅದು ಸಫಲವಾಗಿದೆ ಇಲ್ಲ ಅನ್ನೋದು ಅದು ಓದುಗರು ಹೇಳಬೇಕು. ಅದು ಬಟ್ ಉಸಿರು ಕಟ್ಕೊಂಡು ಮಾಡಿದ್ದೀವಿ 3 ಜನ ಕೆಲಸ. ಅದೊಂದು ಬರಬೇಕು. ಆಮೇಲೆ ಒಂದು 2-3 ಪುಸ್ತಕಕ್ಕೆ ಮುನ್ನುಡಿ ಬರೀತಾ ಇರೋದು. ಇನ್ನೊಂದು, ಇತ್ತೀಚಿನ ಯಂಗ್ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಇದಾರಲ್ಲ ಇಂಡಿಯಾಲಿ, ನಮ್ಮ 300 ಕೋಟಿ 400 ಕೋಟಿ ಸಿನಿಮಾದವರಲ್ಲ, ಅವ್ರ ಬಗ್ಗೆ
ಪುಸ್ತಕ, ಭಾರತದ ಸಿನಿಮಾದ, ಹೊಸ ಸಿನಿಮಾದ, ಈ ಇಂಡಿಪೆಂಡೆಂಟ್ ಸಿನಿಮಾದ ಭಾರತ ದರ್ಶನ ಏನು, ಅದರಲ್ಲಿ ಖಾಸಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ ಒಂದು ಸಿನಿಮಾ ಇದೆ, ಮೈಥಿಲಿ ಭಾಷೆಯಲ್ಲಿ ಮಾಡಿದ ಸಿನಿಮಾ ಇದೆ, ಸೊ ಮಲಯಾಳಂ ಸಿನಿಮಾ ಇದೆ, ಕನ್ನಡದ ಸಿನಿಮಾ ಇದೆ. ಒಂದು ರೀತಿ ಯಾರೂ ಗಮನಿಸದೇ ಇರುವಂತ, ನನ್ನ ಪ್ರಕಾರ ನಮ್ಮ ಅನುಭವಗಳ ನೆಲೆಗಳನ್ನ, ಭಾರತದ ಹೊಸ ವಾಸ್ತವಿಕತೆಗಳನ್ನ ಬಿಚ್ಚಿಡುವಂತ ಬಹಳ ಮುಖ್ಯವಾದ ಲೋ ಪ್ರೊಫೈಲ್ ಸಿನಿಮಾಗಳು. ಅದರ ಬಗ್ಗೆ ಒಂದು ಪುಸ್ತಕ ಇನ್ನೊಂದು 3-4 ತಿಂಗಳಲ್ಲಿ ಶುರು ಮಾಡಬೇಕು ಅಂತಿದ್ದೀನಿ. ಸುಮಾರು ಯಾರು ಬರ್ದೂ ಇಲ್ಲ ಈ ಸಿನಿಮಾಗಳ ಬಗ್ಗೆ. ಕನ್ನಡದ ಕೆಲವು ಮುಖ್ಯವಾದ ಸಿನಿಮಾಗಳು ಇವೆ. ಅದರ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಇತ್ತೀಚೆಗಷ್ಟೇ ಸಾಹಿತ್ಯ ಅಕಾಡೆಮಿಯಿಂದ ಅನಂತ ಮೂರ್ತಿ ಮೇಲೆ ಒಂದು ಮಾನೋಗ್ರಾಫ್ ರಿಲೀಸ್ ಆಯಿತು. ನೋಡಿದೆ. ಈಗ ಇಂಗ್ಲಿಷ್ನಲ್ಲಿ ಬರೆಯುವುದು, ಕನ್ನಡದಲ್ಲಿ ಬರೆಯುವುದು ಅಂತ ಇದ್ದಾಗ ಯೋಚನೆ ಮಾಡೋದು ಇಂಗ್ಲಿಷಲ್ಲೇ ಅದು ನಡೆದೋಗುತ್ತದು. ಆಮೇಲೆ ನಿಜವಾಗ್ಲೂ ಅದು ಇಂಗ್ಲಿಷಲ್ಲಿ ಯೋಚನೆನ ಕನ್ನಡದಲ್ಲಿ ಯೋಚನೆನ ಗೊತ್ತಾಗಲ್ಲ ನನಗೆ. ಬಟ್ ವಾಕ್ಯ ರಚನೆ ಸ್ವಲ್ಪ ಇಂಗ್ಲಿಷಿನ ಯೋಚನಾ ಕ್ರಮವನ್ನ ಕನ್ನಡದಲ್ಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಕಂಟ್ರೋಲ್ ಅನ್ನೋಕ್ಕಿಂತ ಒಂದು ಮಾರ್ಗವನ್ನ ತೋರಿಸ್ತಾ ಇರುತ್ತೆ. ಯಾಕೆಂದ್ರೆ ಇದು ಹೇಳ್ಬಿಡ್ಬೇಕು, ನಾನು MAಗೆ ಬರೋ ತನಕ ನನಗೆ 1 ಅಕ್ಷರ ಕನ್ನಡದಲ್ಲಿ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಹಿಂದಿ, ಇಂಗ್ಲಿಷು, ಆಗ ಸಂಸ್ಕೃತ, ಹಿಂಗೆ ವಿದ್ಯಾಭ್ಯಾಸ ಮುಗಿಯಕ್ಕೆ ಸಾಧ್ಯವಾಗಿ. ಮಾತಂತೂ ಚೆನ್ನಾಗಿ ಬರೋದು, ಯಾಕಂದ್ರೆ ಮೈಸೂರಲ್ಲಿ ಹುಟ್ಟಿ ಬೆಳೆದವನು, ಮಾತಾಡ್ತವಾಗೋದು. ಇನ್ಫ್ಯಾಕ್ಟ್ ಅನಂತ ಮೂರ್ತಿ ತಮಾಷೆ ಮಾಡೋರು, ನಮ್ಮ ದೊಡ್ಡಪ್ಪ 6 ವಾಲ್ಯೂಮ್ ಕನ್ನಡ ಸಂಸ್ಕೃತ ಡಿಕ್ಷನರಿ ಮಾಡಿದ್ರು, ನಿಘಂಟು ಮಾಡಿದ್ರು. ನಮ್ಮಪ್ಪ ಅಂತೂ ಕನ್ನಡ ಇಂಗ್ಲಿಷು ಲೀಲಾಜಾಲ. ರೇಕ್ಸ್ ಅವರು ಅಂತ ದೊಡ್ಡಪ್ಪ ಅಂತ ಅಪ್ಪ ಇಟ್ಕೊಂಡು 1 ಅಕ್ಷರ ಕನ್ನಡ ಬರೆಯಕ್ಕೆ ಬರಲ್ವಲ್ಲ, ಇವನಿಗೆ ವಾಕ್ಯ ರಚನೆ ಮಾಡಕ್ ಬರಲ್ಲ. MAಯಲ್ಲಿ ನಾ ಶುರು ಮಾಡಿದ್ದು ಕನ್ನಡ ಬರೀಲೇಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಕನ್ನಡವನ್ನ, ವ್ಯಾಕರಣವನ್ನ, ಶಾಸ್ತ್ರದ ಒಂದು ನೆಲೆ ಇದೆಯಲ್ಲ, ವ್ಯಾಕರಣ ಕಲಿಯ ಭಾಷೆ ನೆಲೆ, ಅದ್ರಿಂದ ನಾನು ಇದುವರೆಗೂ ಕನ್ನಡ ಕಲ್ತಿಲ್ಲ. ಓದ್ತಾ ಬರಿತಾ ತಿದ್ಕೋತಾ ನಾನು ಮಾತಾಡಿದ್ರೆ ನಗವರು, ಯಾಕೆಂದ್ರೆ ಒಂದು 60% ಇಂಗ್ಲಿಷ್ ಇರೋದು, 40% ಕನ್ನಡ ಇರೋದು. ಬಟ್ ಇದು ಒಂದು ಹಠದಿಂದ ಕನ್ನಡವನ್ನ ರೂಢಿಸ್ಕೋಬೇಕು ಅಂತ ಅದು ಬಹಳ ಕಷ್ಟಪಟ್ಟು ಮಾಡ್ಕೊಂಡಿರುವಂಥದ್ದು. ಕನ್ನಡವನ್ನ ಶಾಸ್ತ್ರೋಕ್ತವಾಗಿ ನಾನು ಕಲ್ತಿಲ್ಲ. ಅದು ನಮ್ಮ ಎಜುಕೇಶನ್ ಅದರ ಸಿಸ್ಟಮು ಹಂಗೆ ಇತ್ತು. ಹಿಂದಿ, ಇಂಗ್ಲಿಷು, ಸಂಸ್ಕೃತದಲ್ಲಿ ನೀವು ಡಿಗ್ರಿ MA ತನಕ ಬಂದ್ಬಿಡ್ಬೋದಿತ್ತು. ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಂಗ ಬೈಯವರು ಬಂದ್ಬಿಟ್ಟು, ಕನ್ನಡ ಕಲ್ಸಕ್ಕಿಲ್ವಾ, ಕೂರ್ಸ್ಬಿಟ್ಟು ಕನ್ನಡ ಕಲ್ಸಕ್ಕಿಲ್ವಾ ಇವನಿಗೆ ಮನುಗೆ ಅಂತ ಅಂದ್ಬಿಟ್ಟು ಏನೋ ಹಠ ಮಾಡಿ ಕಷ್ಟಪಟ್ಟು ರೂಢಿಸ್ಕೊಂಡೆ. ಬಟ್ ಭಾಷೆ ಮಾತಾಡೋದ್ರಲ್ಲಿ, ಓದೋದ್ರಲ್ಲಿ, ಕೇಳಿಸ್ಕೊಳ್ಳೋದ್ರಲ್ಲಿ ಕನ್ನಡದ ಜೊತೆ ಇರುವ ಒಂದು ಆತ್ಮೀಯ ಸಂಬಂಧ, ಬರವಣಿಗೆಯಲ್ಲಿ ಒಂದು ಡಿಸ್ಟೆನ್ಸ್ ಇವತ್ತಿಗೂ ಇದೆ ನನಗೆ. ಅದು ಕಾನ್ರಾಡ್ ಅವ್ರಗಳಿಗೂ ಇತ್ತು. 14ನೇ ವರ್ಷದಲ್ಲಿ ಇಂಗ್ಲಿಷ್ ಕಲ್ತು ಅವನ್ನ ಬರೆಯಕ್ಕೆ ಶುರು ಮಾಡಿದ್ದು. ಪೋಲಿಷ್ ಅಲ್ವಾ? ಹೌದು. ಸೊ ಅದು ಜೋಸೆಫ್. ಬಟ್ ಇಷ್ಟಾಗಿ ಅದು ಬಹಳ ದೊಡ್ಡ ಒಂದು ತೊಡಕು ಅಂತ ನನಗೆ ಅನಿಸಿಲ್ಲ ಅದು. ಬಟ್ ಬರವಣಿಗೆಯಲ್ಲಿ ಅದು ನನ್ನ ಒಳಗಿನ ಕಷ್ಟ, ಅದು ಬರವಣಿಗೆ. ಅದು ಸರ್, ಇಷ್ಟೊತ್ತು ನೀವು ಹಲವು ಸಂಗತಿಗಳನ್ನ ನನ್ನ ಜೊತೆಗೆ ಹಂಚಿದ್ರಿ, ಚರ್ಚೆ ಮಾಡಿದ್ರಿ, ಮಾತಾಡಿದ್ರಿ. ಇಷ್ಟೊಂದು ಟೈಮ್ ಕೊಟ್ಟದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನ ಹೇಳ್ತೇನೆ. ನಾನು ನಿಮಗೆ ಬಹಳ ಕೃತಜ್ಞತೆಗಳನ್ನ ಹೇಳಬೇಕು. ಯಾಕೆಂದ್ರೆ ಏನೇನೋ ಒಳಗಿಂದ ಬಂತು. ಇದು ಅಷ್ಟೇ, ನೀವು ಬಂದಿದ್ದು ಆಕಸ್ಮಿಕ, ನಂಗೆ ಗೊತ್ತೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ದಾಳಿ ಮಾಡ್ದಂಗೆ 2 ಸಹಚರರನ್ನ ಕರ್ಕೊಂಡು ಬಂದ್ರೆ ಏನೇನೋ ಹೆಂಗೆಂಗೋ ಬಂತು. ಅದು ಚೆನ್ನಾಗಿ, ಅದಕ್ಕೆ ಏನಾದ್ರೆ ಒಂದು ಅರ್ಥ, ಒಂದು ಮೌಲ್ಯ ಇದ್ರೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದು ನಿಮಗೆ ದೇವಪತ್ತಾರಿಗೆ ನಮಸ್ಕಾರ.